ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅನಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಮನೆ ಕೆಡಿಸ್ತು. ಈ ಎರಡು ಮಾತಿನ ಬಗ್ಗೆ ಹಿರಿಯರು ಹೇಳಿರುವಂಥ ಒಂದು ಮಾತು ಸತ್ಯ ಕೂಡ, ನೀವೆಲ್ಲರೂ ಒಪ್ತೀರಿ. ಆಡೋ ರೀತಿಯಲ್ಲಿ ಒಂದು ಮಾತು ವ್ಯಕ್ತಿಗಳನ್ನು ಗೆಲ್ಲಿಸುತ್ತೆ, ಸ್ವಲ್ಪ ಎಡುವುದರೆ ಅದೇ ಮಾತು ವ್ಯಕ್ತಿತ್ವಗಳನ್ನು ಸೋಲಿಸುತ್ತೆ. ಇಷ್ಟ ಆಗೋ ಮಾತು, ಕಷ್ಟ ಆಗೋ ಮಾತು, ಜೋರಾದ ಮಾತು, ಮೆದುವಾದ ಮಾತು, ಈ ಎಲ್ಲದರ ಮಧ್ಯೆ ಸರಿಯಾದ ಮಾತು ತುಂಬ ಮುಖ್ಯ ಆಗುತ್ತಲ್ವೇ. ಈ ಮನೆಯಲ್ಲಿ, ಈ ಪರ್ಟಿಕ್ಯುಲರ್ ಮನೆಯಲ್ಲಿ ಶುರುವಾದಾಗಿಂದ ಮೊದಲನೇ ದಿನದಿಂದ, ಮೊದಲನೇ ವಾರದಿಂದ ಇದು ನಮಗೆ ಆದಂಥ ಒಂದು ಪ್ರಾಬ್ಲಮ್ ಏನಪ್ಪ ಈ ಮನೆಯಲ್ಲಿ ಅಂದರೆ ಮಾತು. ಅದನ್ನು ಫಸ್ಟು ಅಟೆಂಡ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಕೂಡ ಈ ವಾರ ಯಾರ ಮಾತು ಸರಿಯಾಗಿತ್ತು, ಯಾರ್ಯಾರ ಮಾತು ಸರಿಯಾಗಬೇಕಿತ್ತು, ಎಲ್ಲದ್ರ ಬಗ್ಗೆನೂ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಜಿ ಸ್ಮಾರ್ಟ್ ಟೆಲಿವಿಷನ್, ಕೋ-ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್, ಕಾಟನ್ ಕಿಂಗ್ ಹಾಗೂ 123 ನೂಡಲ್ಸ್. ಮನೆ ಒಳಗಡೆ ಹೋಗಿ ಪಂಚಾಯಿತಿ ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆ ಮನೆ ಒಳಗಡೆ ಏನೇನು ನಡೀತು ಒಂದು ಸಲ ಕಣ್ಣಾಡಿಸ್ಕೊಬೋಣ. ಬಿಗ್ ಬಾಸ್ ವಿಟಿ ಪ್ಲೀಸ್. ಬೆಳಗ್ಗೆ 10:15. ಸ್ಟಾರ್ಟಿಂಗ್ ಅದ ಮಲ್ಕೊಂಡ್ಬಿಟ್ಟದ, ಅವ್ರು ಮಲ್ಗುತ್ತದ, ಒಳಗಡೆ ಮಲ್ಗುತ್ತದ. ಅವ್ರ ಪಾಪ ಜಾನ್ವಿ ಒಬ್ಬಳೆ ರಾತ್ರಿ ಎಲ್ಲ ಕಾವಲು ಕಾದಿದ್ದೀನಿ. ಆಗ್ತದೆ ಯಾಕೆ ಆದಿ ನಂಗೆ ಮಾಡಿ ರಾತ್ರಿ ಸೊಳ್ಳೆಗೆಲ್ಲ ಕಚ್ಚಿಸಿ ನೀವು ಸ್ಪ್ರೇ ಹೊಡ್ಕೊಂಡು ಮಲ್ಕೊಡಿ. ಪಾಪ ಅವ್ರ ಸೋಪ ಬೇರೆ ಸಾಧ್ಯಿಲ್ಲ. ಮಧ್ಯಾಹ್ನ 1 ಗಂಟೆ. ಇದು ಬಿಗ್ ಬಾಸ್. ಅಶ್ವಿನಿ ಗೌಡ, ನಿಮ್ಮ ಜೈಲು ವಾಸದ ಅವಧಿ ಇಲ್ಲಿಗೆ ಮುಕ್ತಾಯವಾಗಿದೆ. ಬಿಗ್ ಬಾಸ್ ಇಷ್ಟು ಬೇಗ ಬೇಕಿರ್ಲಿಲ್ಲ. ಬಿಗ್ ಬಾಸ್ ನನ್ನ ಶಕ್ತಿ ಪ್ರದರ್ಶನ ಆಗ್ತಿತ್ತು. ಬಿಗ್ ಬಾಸ್ ಒಳ್ಳೆ ಮಾತ್ರ. ಧರ್ಮಂದು ನೆಕ್ಸ್ಟ್ ಮಂತ್ ರಿಲೀಸ್. ನಂದು ಧರ್ಮ ಕ್ಯಾಪ್ಟನ್ ಮೈಕ್ ಹಾಕಿಲ್ಲ ಬಿಗ್ ಬಾಸ್. ಬ್ಯಾಂಗ್ಳೂರ್ ಎಂಡ್. ಕ್ಯಾಪ್ಟನ್ ಮೈಕ್ ಹಾಕಿಲ್ಲ ಬಿಗ್ ಬಾಸ್. ಉಲ್ಲಂಘನೆ ಮಾಡಿದ್ದಾರೆ. ಉಲ್ಲಂಘನೆ ಆಗಿದೆ. ಮೂಲ ನಿಯಮ ಉಲ್ಲಂಘನೆ ಆಗಿದೆ. ಹೋಲ್ಸೇಲ್ ಆಗಿ ಎಲ್ಲ ಎತ್ಬಿಡಿ. ಹೋಲ್ಸೇಲ್ ಆಗಿ ಎಲ್ರದು. ಇದು ಯಾರು ಇಲ್ಲಿ ಕುಡ್ದು ಇಲ್ಲೇ ಇಟ್ಟಿದ್ದಾರೆ. ಈ ಮನೇಲಿರೋರೆಲ್ಲ ಇಷ್ಟು ಗಲೀಜು ನಂಗೆ ಗೊತ್ತಿರ್ಲಿಲ್ಲ. ಇದೇನಿದು ಬ್ರಷ್ ಬರ್ತಿದ್ದೀರಾ? ಅಲ್ಲ, ಯಾರು ಬ್ರಷ್ ಮಾಡದೆ ತಿಂಡಿ ತಿಂತಾ ಇದ್ದೀರಾ? ಹಾಯ್, ಬ್ರಷ್ ಬ್ರಷ್ ಬ್ರಷ್. ಮಧ್ಯಾಹ್ನ 2:15. ನನ್ನ ಗೌರವ ಪ್ರಶ್ನೆ ಚೈನ್ ಕೊಡ್ತೀನಿ. ಇವಾಗ ಕೊಡು. ಇಷ್ಟೊಂದು ಮಾತಾಡಿದೆ, ನಂಗೆ ಚೈನ್ ಕೊಡು. ಅಣ್ಣ ನಾನು ಸತ್ಯ 6 ಗಂಟೆ ಒಳಗೆ ಕೊಡ್ತೀನಿ. ಇಲ್ಲ 6 ಗಂಟೆ ಒಳಗೆ ಚೈನ್ ಕೊಡು, ಬಿಡ್ತೀನಿ. ಮೀಸ ಕೈ ಹಾಕ್ಬಿಡ ಚೆನ್ನಾಗಿರೋ ಚೈನ್ ಕೊಡು. ನನ್ನ ಗೌರವ. ಇದು ಯಾರು ತೆಗ್ದಿದ್ದು? ನಾನೇ ತೆಗೆದ. ಇನ್ನೊಂದ್ಸತ ತೆಗೆ. ನೋ ಬೇಡ ಕಣ, ಹುಡಿ ಕೊಡ್ತೀನಿ. ಇವಾಗ ಬಾ, ಹುಡುಕ್ ಕೊಡ್ಬಾ. ಪ್ಲೀಸ್ ನಾನು ಹುಡಿ ಕೊಡ್ತೀನಿ. ಪಕ್ಕ ನಾನು ಹುಡಿ ಕೊಡ್ತೀನಿ. ಸತ್ಯವಲ್ಲಿ ಹುಡಿ ಕೊಡ್ತೀನಿ. ನಾನು ಹುಡಿ ಕೊಡ್ತೀನಿ. ಸತ್ಯವಲ್ಲಿ ಹುಡಿ ಕೊಡ್ತೀನಿ. ಗೌರವ ಪ್ರಶ್ನೆ. ಚಂದ್ರ ಮುತ್ತ ಪ್ಲೀಸ್ ಬರಲ್ಲ. ಅಣ್ಣ ಪ್ಲೀಸ್ ನಾನು ಹುಡಿ ಕೊಡ್ತೀನಿ. ಅಣ್ಣ ಪ್ಲೀಸ್ ನಾನು ಹುಡಿ ಕೊಡ್ತೀನಿ. ನಾನು ಹುಡಿ ಕೊಡ್ತೀನಿ. ಸತ್ಯವ್ರು ಹುಡಿ ಕೊಡ್ತೀನಿ. ಅಣ್ಣ ನಾನು ಹುಡಿ ಕೊಡ್ತೀನಿ. ಅಣ್ಣ ಪ್ಲೀಸ್ ನಾನು ಹುಡಿ ಕೊಡ್ತೀನಿ.
ಅಣ್ಣ ಚೈನ್ ಹುಡಿ ಕೊಡ್ತೀನಿ ಇಲ್ಲೇ ಐತಲ್ಲ ಇಲ್ಲೇ ಐತಲ್ಲ ಅಣ್ಣ ಪ್ಲೀಸ್ ಅಣ್ಣ ನಾನು ಹುಡಿ ಕೊಡ್ತೀನಿ, ನಾನು ಸತ್ಯವ್ರು ಹುಡಿ ಕೊಡ್ತೀನಿ. ನನ್ ಬೇಡ, ಒಬ್ಬರು ಮುಂದೆ ನನ್ ಗೌರವ ಹಾಳಾಗುತ್ತೆ, ಬೇಡ. ಅವ್ರು ಕಳಿಸು, ಆಚೆ ಕಳಿಸು, ಆಚೆ ಕಳಿಸು. ಅವ್ರು ಇರು ಗಂಟೆ ಬೇಡ ಅಣ್ಣ ಪ್ಲೀಸ್ ಅಣ್ಣ. ಇದೊಂದು ಪಾಪ ಕನ್ಸಿಡರ್ ಮಾಡೋಣ. ಇಲ್ಲ ಒಂದ್ ನಿಮಿಷ ಅಲ್ಲಿ ಆಚೆ ಹೋಗಿ ನಾನು ಆಚೆ ನಾನು ಅವ್ರು ಕಳಿಸ್ಬಿಟ್ಟು ಅಣ್ಣ ಪ್ಲೀಸ್. ನನ್ಗೆ ಓದ್ತೀಯಾ? ಆಯ್ತು ನನ್ಗೆ ಓದ್ಯಾ? ಒಂದ್ ಮಾತು ಹೇಳಿದ್ರೆ ಏನ್ ಹೇಳಿದ್ರೆ, ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ನಿಮ್ಗೆ ಯಾರು ಇಷ್ಟ? ಮುಂದೆ ಅವ್ರು ಇರ್ಬೇಕಿಲ್ಲಿ. ಇಲ್ಲ ಇದೊಂದು ಕನ್ಸಿಡರ್ ಮಾಡೋಣ. ಇದಕ್ಕೆ ನಾನು ಸಪೋರ್ಟ್ ಮಾಡಲ್ಲ, ನಾನು ಅಲ್ಲಿಂದ ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡಿದ ಬೇಡ ಕಣ್ಣ ಪ್ಲೀಸ್. ಇವತ್ತೊಂದಿನ ಮುಂದೆಲ್ಲ ಇಟ್ಟು ಮುಂದೆಲ್ಲ ಬಿಟ್ಬಿಡ್ತೀನಿ. ಪಾಪ ಸಪೋರ್ಟ್ ಮಾಡ್ತೀನಿ ಚಂದ್ರಣ್ಣ ಪಾಪ. ನಾನು ನೀನು ಅಣ್ಣ ಪ್ಲೀಸ್ ಅಳ್ಳ ಬೇಡ ಸುಕ್ಕರ್ಲ ಸುಮ್ನಿರ್ಲ ಇದಾಯ್ತದ ಸುಮ್ನಿರಾದ್ರೆ ಬೇಡ ಸುಮ್ನಿರು ಆಗ್ಬಿಡಿ. ಅಣ್ಣ ಇಲ್ಲ ಇರೊಂಚೂರು ಹಾಗಿಲ್ಲಿ ನಾನು ಇಲ್ಲೇ ಇದ್ದೆ, ನಿಮ್ ಕ್ಯಾಪ್ಟನ್ಗೂ ಏನೂ ಮಾಡೋಕ್ಕಾಗಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಇದನ್ ಮಾತ್ರ ಅವನು ಇಟ್ಕೊಡ ಗಂಟೆ ಕೊಡಗಿಲ್ಲ ಯಾರು. ನಾನು ಕಾಪಾಡೋಣ ಅಂತ ಬಂದೆ, ಆಲ್ರೆಡಿ ಆಗೋಗಿರ್ತಾರೆ. ಏನ್ ಮೀಸೆ, ಏನ್ ಒಬ್ನೇ ಮೀಸೆ ಬಿಟ್ಟಿರೋದು. ತೆಗಿ ಅದನ್ನು ತೆಗಿ, ಎಲ್ಲನೂ ತೆಗಿ. ಅದ್ಯಾಕೆ ತೆಗ್ದಾರ ಕೆಟ್ಟೋಯ್ತಿತ್ತು ಚಾರ್ಜರ್. ನಾನು ಹೇಳಿಲ್ಲ ಚಾರ್ಜರ್ ಅಮ್ಮಯ್ಯ ಹೋಗೋನೆ, ನನ್ನ ಆಚೆ ಬರಕ್ಕಾಗಲ್ಲ. ಚಾರ್ಜರ್ ಹೋಯ್ತಿರಲ್ಲ, ಏನ್ ಚಾರ್ಜರ್ ಹಾಕ್ದೆ ಹಂಗೆ ಮಾಡಕೈತದ ನಾನು. 5 ನಿಮಿಷ ಹಾಕಬ್ರಾಗ ಹೋಗಿ. ಯಾಕೆ ನೀವೇನು ಕೇಳ್ಬೇಕ ನಾನು? ಇದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬರೋದು ನನ್ಗೆಲ್ಲ ಐಕಿಲ್ಲ ಗುರು, ಈಗ ನನ್ ಬೇರೆ ಕೆಲಸ ಐತೆ. ಚಂದ್ರ ಹೊಡೆದು ಬಿಡ್ತೀನಿ ನಾನು ಸೀರಿಯಸ್ ಆಗಿ. ಶಿಷ್ಯ ಆಯ್ತು ಚಂದ್ರಣ್ಣ ಹೋಗೋಣ. ಅಪ್ಪ ಯಾವ್ದೇ ಕಾರಣಕ್ಕೆ ಕೊಡ್ಬೇಡ ಪ್ಲೀಸ್. ನನ್ ಗೌರವ್ ಬೆಲೆ ಕೊಡಲ್ಲ. ನೀನ್ ಯಾರೋ ನಾನು ಯಾರೋ ಕಲ್ಲ. 7 ವರ್ಷದ ಫ್ರೆಂಡ್ಶಿಪ್. ಯಾವ ಫ್ರೆಂಡ್ಸ್? ಯಾವ ಫ್ರೆಂಡ್ ನೀನು? ಆ ಫ್ರೆಂಡ್ ಹೇಳು. ಟಾಯ್ಲೆಟ್ ರೂಮ್ ತೊಳೆಕ್ ಹಾಕಿದ್ದೀನಿ ನನ್ನ ಇವತ್ತು ಅವಾಗ್ಲಿ. ನನಗೂ ನಿನ್ಗೂ ಸಂಬಂಧವೇ ಇಲ್ಲ. ಯಾವ ಫ್ರೆಂಡು ಅಣ್ಣ? ನನಗೂ ನಿನ್ಗೂ ಸಂಬಂಧವೇ ಇಲ್ಲ, ಮುಗೀತು. ಮೀಸೆ ಇಟ್ಕೊಂಡು ಭಾಳ ಮೆರ್ದ ಕೊಡ್ಬೇಡ ಯಾರು ಯಾವ್ದು ಕಾರಣಕ್ಕೂ. ಹಾ ಮೇಡಮ್, ನನ್ನ ಪಾರ್ಟಿಗೆ ನೀವು ಸೇರ್ಕೊಂಡಿದ್ದಕ್ಕೂ ರಾತ್ರಿ ನಾನು ನೀವು ಪ್ಲಾನ್ ಮಾಡಿದ್ದಕ್ಕೂ ಸಖತ್ತಾಗಿ ವರ್ಕೌಟ್ ಆಯ್ತು ಚಂದ್ರ. ಏನ್ ಗೊತ್ತಾ, ಷಡ್ಯಂತ್ರ ಹೆಂಗ್ ಮಾಡ್ಬೇಕಂದ್ರೆ ಹೊರಗಡೆ ಇರೋರಿಂದ ಮಾಡ್ಬಾರ್ದು, ಜೊತೆಗೆ ಇರ್ತಾರಲ್ಲ ಅವ್ರನ್ನ ಲಾಕ್ ಹಾಕೊಂಡು ಹಿಂಗ್ ಮಾಡಿಸ್ಬೇಕು. ಇದ್ದು ಮಗ ಪ್ಲಾನ್ ಅಂದ್ರೆ ಇದು ಈ ಕಡೆ ಬಂದು ಮಾತಾಡ್ಬೇಕು. ಇದು ಪ್ಲಾನ್ ಅಂದ್ರೆ ಇದು. ಅಶ್ವಿನಿ ಗೌಡ, ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ಧರಿಸಿ ಫಸ್ಟ್ ಮೈಕ್ ಧರಿಸ್ಬೇಕು. 4 ವಾರ ಆಯ್ತು, ಇವಾಗ ಬಂದಿರೋ ರಘುವಣ್ಣ ಇದನ್ನು ಫಾಲೋ ಮಾಡ್ತಾವ್ರೆ. ನೀನ್ ಹಿಂಗೆ ಮಾಡೋ, ಇವ್ರು ಇದನ್ನ ಫಾಲೋ ಮಾಡ್ತಾರೆ. ಹಿಂಗೆ ಮಾತಾಡೋ. ಇಲ್ಲಿ ಈ ಕಡೆ ಬಂದು ಮಾತಾಡ. ಅರ್ಧ ಬುಂಡೆ ತಗಿನಿಲ್ಲ. ಈ ಕಡೆ ಬಂದು ಮಾತಾಡಲೇ. ನಾವು ಹೊಡೆದು ಬಿಡ್ತೀನಿ, ಸುಮ್ಮನೆ ನಿಂತ್ಕೊ. ಸುಮ್ಮನೆ ನಾವು ಹೊಡೆದು ಬಿಡ್ತೀನಿ. ಮಧ್ಯಾಹ್ನ 2:55. ಒಂದು 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟ ನಾನು. ಚಂದ್ರು ಥ್ಯಾಂಕ್ಸ್ ಕಣೋ. ನನ್ನ ಸ್ಕೂಲ್ ಡೇಸ್ ನೆನಪು ಮಾಡ್ತಾ ಇದ್ದೆ ನೀನು. ನನ್ನ ಹೈಸ್ಕೂಲ್ ಡೇಸ್ನ ನೆನಪು ಮಾಡ್ತಾ ಇದ್ದೆ ಕಣೋ ಚಂದ್ರು. ಲೇ ಸ್ವಂಟದ ಮೇಲೆ ಮುಂದೆ ಗುದ್ದಿದ್ರೆ ಕಳ್ಕೋಬೇಕು ಹಂಗೆ. ನಟ್ಟು ಬೋಲ್ಟು ರಾಡು ಎಲ್ಲ ಆಟ ಆಡ್ತಾ ಇದೆಯಾ? ರಾಡ ಈಸ್ಬಿಟ್ಟು ಕೈ ಕೊಟ್ಬಿಡ್ತೀನಿ. ಕಣ್ಣು ನೋಡ್ಬಿಟ್ಟು ಅಣ್ಣ ಇಲ್ಲ 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 ಕಣ. ಹೋಗೋಣ ನಿನ್ನ ರೂಮ್ ಬನ್ನಿ ಚಂದ್ರ ಅವೇ. ಅಣ್ಣ 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 ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಬೇಡ. ನಂಗೆ ಬೇಡ. ಕೊಡ್ತೀನಿ ಸಂಜಾವಳ ಗುಡಿ ಕೊಡ್ತೀನಿ. ಸಂಜಾವಳ ಗುಡಿ ಕೊಡ್ತೀನಿ. ಸತ್ಯ ಈ ಕೈ ಕೈ ಹೋಗಲ್ಲ ರಘುವಣ್ಣ ಸಾರಿ. ಸಂಜೆ 5:50. ಅಲ್ಲಿ ಜಾಸ್ ಸೂಪರ್ ಸ್ಟಾರ್ ಕ್ಯಾಪ್ಟನ್ ಹಾಕಿದ ನೋಡಿ ಅಲ್ಲಿ ಮೇಲೆ. ಓಹೋ ಬಾಸ್ ನೋಡ್ದ ಇಲ್ಲಿ ಒಬ್ಬ ವೀರನ್ನ ಆಚೆ ಇಟ್ಬಿಟ್ಟು ಏನ್ ಹೇಳೋದು ಪರ ಇಲ್ಲ. ಫೋಟೋ ಇದೆಯಾ ಅಲ್ಲಿ? ಏನಾದ್ರು ಹೇಳಿ.
ನಮ್ ಕಿತಾಪತಿ ಅವ್ರು ತೋರ್ಸ್ಬೇಕಲ್ಲ ಇದನ್ನ ಕಿತಾಪತಿಗೆ ನೋಡಿರ್ತಾರೆ ಬನ್ನಿ. ಕಿತಾಪತಿಗೆ ತೋರ್ಸ್ಬೇಕಲ್ಲ. ಫಸ್ಟ್ ನಿಮ್ ಮೇಡಮ್ನ ಕರ್ಕೊಂಡೋಗಿ ಬಾತ್ರೂಮ್ ತೊಳಿ. ಇರೋಣ ಸಂಜೆ ಆಯ್ತಲ್ಲ. ನೀನ್ ಯಾವಾಗ ಹೇಳ್ಬೇಕು. ಮಾಡ್ತೀಯ ನೀನು? ಅಣ್ಣ ನಾನು ಎಷ್ಟ್ ಸಲ ಹೇಳಿ ನಿನ್ಗೆ? ನೀನ್ ಹೇಳಣ್ಣ. ನೀನ್ ಹೋಗಿ ಇವಾಗ. ನಾನು ಹೋಯ್ತೀನಿ ನಿನ್ ಕೇಳು. ಬರ್ಲಿ, ನನ್ನ ಫೋಟೋ ತೋರ್ಸೋ ತನಕ ನಂಗೆ ಸಮಾಧಾನ ಇಲ್ಲ. ಸಂಜೆ 6 ಗಂಟೆ. ನೀನ್ ಬೆಳಿಗ್ಗೆನ ಬಂದ್ ಮಾತಾಡಿಸ್ದೆ ನನ್ಗೆ, ನೀನ್ ಯಾಕೆ ಹಿಂಗಿದ್ಯಾ ಅಂತಾರು ಕೇಳ್ದ, ಬಂದ್ ಮಾತಾಡಿಸ್ದ. ಎಲ್ಲಿ ನೋಟಿಸ್ ಮಾಡ್ದೆ ನೀನು? ನಾನು ಇಲ್ಲಿದ್ದಾಗಲೂ ಅಷ್ಟೇ, ನಾನು ನೋಡ್ತಾನೆ ಇದ್ದೀನಿ ಏನಾಯ್ತಪ್ಪ ನಾನಂತದ್ದು ಏನು ಮಾಡ್ಬಿಟ್ಟೆ. ನಾನು ಅಂದ್ರೆ ಆಮೇಲೆ ಅಶ್ವಿನಿ ಮ್ಯಾಮ್ಗೆ ಹೇಳ್ದೆ, ಏನೋ ರಕ್ಷಿತಂದು ಟಾಪಿಕ್ ಐತೆ ಅಂತಲ್ಲ, ಅದಕ್ಕೆಲ್ಲೋ ತಲೆ ಕೆಚ್ಕೊಂಡಿರ್ಬೋದೇನೋ ಆಗಿರ್ಬೋದು. ಸುಮ್ಮನೆ ಅವಳು ಆಮೇಲೆ ಹೇಳಿದ್ಲು ಎಲ್ರ ಜೊತೆ ಮಿಂಗಲ್ ಆಗಬೇಕು, ನೀವು ಒಂದೇ ಕಡೆ ಸ್ಟಕ್ ಆಗಿದ್ಯಾ ಅಂತ. ಸರಿ ಆಯ್ತು. ಸಿ ಅವಳು ಹೇಳೋದು ಅವಳ ಪಾಯಿಂಟ್ ಆಫ್ ವ್ಯೂ ಹೇಳೋದು. ಬಟ್ ಅದರಿಂದ ನಾನು ಯಾಕೆ ನಿಮ್ಮ ಜೊತೆ ಮಾತಾಡೋದು ಕಮ್ಮಿ ಮಾಡಿಬಿಟ್ಟು ನಾ ಏನೋ ಮಾಡಿದ್ನ? ಇಲ್ಲ, ನನ್ನ ಅದನ್ನ ಸ್ಪೇಸ್ ಹೇಳಿದ್ರೆ ಹೇಳು. ಅಂತ ಅನ್ಕೊಂಡು ಸುಮ್ಮನೆ ಅದೇ. ಆಮೇಲೆ ನಾನು ಸ್ಪಂದನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಬೆಳಗ್ಗೆನ ನೀನು ಅವಳ ಜೊತೆನೇ ಜಾಸ್ತಿ ಮಾತಾಡಿ. ಫೈನ್, ಓಕೆ, ಅವ್ನಿಗೇನೋ ಈಸ್ ನಾಟ್ ಕಂಫರ್ಟಬಲ್ ಅಂದ್ಕೊಂಡು ನಾನು ಯಾಕೆ ಅದರ ಕನ್ಕ್ಲೂಷನ್ ಡ್ರಾ ಮಾಡ್ತೀನಿ? ಆಗ ಅನ್ನಿಸ್ತು ನನಗೆ. ಮಗ ಏನು ಓದ್ತಾ ಇರೋದು? ಇಲ್ಲಿರೋ ಮಗನ್ಗೆ ಎಷ್ಟು ಏಜ್? ಇಲ್ಲಿರೋದು ಬೇಡ, ಇವರು ಮಗನ ಈ ಮಗನ್ಗೆ 29. ಅಲ್ಲಿ ಮನೆಯಲ್ಲಿರೋ ಆ ಮಗಂಗೆ ಮಗನ್ಗೆ 19. ಯಾವ ಮಗ ಅದ? 19. ಯಾವ ಮಗ? ಇವ್ರು ಯಾವಾಗ ಮಗ ಅದ ಗೊತ್ತಾ? ರಾಶಿಗೆ ಸೊಸೆ ಆದಾಗ. ಹೌದು, ನಾನು ಸೊಸೆ ಅಂತಾನೆ ಅನ್ಕೊಳ್ಳಿ. ರಾಶಿಗೆ ಒಂದ್ಸತ್ತಲ್ಲಿ ಓದಿಲ್ಲ ಅವ್ರಿಗೆ ಬಿಟ್ಟಿದೀವಿ. ಅವ್ರು ಮೂವ್ ಅಂದ್ರೆ ನಮ್ಗೆ ಒಪ್ಗೆನೆ. ಮಗ ಆಗೋದು ನನಗಿಲ್ಲ ಯಾರೇ ಬಂದು ಹೇಳಿದ್ರು ನಾನು ತಲೆ ಯಾರಿಗೂ ಕೇಳಿಸ್ಕೊಂಡು ಅದೊಂದು ತಲೆ ಹಿಡ್ಕೊಂಡು ಇಡೀ ಮನೆ ಬಂದು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಟ್ಸ್ ಓಕೆ. ನನಗೆ ಒಂದು ಜೊತೆ ನಾನು ಕಂಫರ್ಟಬಲ್ ಆಗಿದೆ, ನಾನು ಕುತ್ಕೊಡ್ತೀನಿ, ಮಾತಾಡ್ತೀನಿ ಅಷ್ಟೇ. ಯಾರೇ ಕೇಳಿದ್ರು ನಾನು ಅದನ್ನೇ ಹೇಳೋದು. ಸರಿ ಆಯ್ತು, ಬೇಜಾರಾಯ್ತಾ ನಿಮಗೆ? ಬೇಜಾರಾಯ್ತಾ? ಸ್ಮೈಲ್ ಮಾಡಾಯ್ತು ಇವಾಗ. ಮಿಸ್ ಮಾಡ್ಕೊಂಡ ಬೆಳಗ್ಗೆಯಿಂದ, ಮಿಸ್ ಮಾಡ್ಕೊಂಡ. ಮುಂದೆನೇ ಓಡಾಡ್ತೀಯ, ಅಲ್ಲೇ ಇರ್ತೀಯ, ಅಲ್ಲೇನೋ ನೀನೇನೋ ಮಾತಾಡ್ತಿರ್ತೀಯ. ನಾನು ಇಲ್ಲಿ ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ದೀನಿ. ಇವಾಗ ಬರ್ತಾರೆ, ಮಾತಾಡ್ತಾರೆ, ಅಟ್ಲೀಸ್ಟ್ ನೋಡ್ತಾರೆ. ಇಲ್ಲ ಮುಂದ್ಗಡೆ ಹಂಗೆ ಸುಯ್ ಅಂತ ಹೋಗ್ತಾಳೆ. ನಾನು ಅನ್ಕೊಂಡು ನಾನೇನು ಮಾಡ್ತೀನಿ, ನಿನ್ನೆ ತಾನೇ ಚೆನ್ನಾಗೇ ಮಾತಾಡ್ತೀವಲ್ಲ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಂಗಿತ್ತು ತಲೆಯಲ್ಲಿ. ಹೇಳು, ನಂಗೇನು ಬೇಜಾರಾಗಿಲ್ಲ ಅಂದ್ಕೊಂಡ? ನೀನು ನಂಗೆ ನೋಡ್ಬೇಡ. ಬೇಜಾರಾಗಿದೆ ಮತ್ತೆ ಚೆನ್ನಾಗಿದೆ, ಹಿಂಗೆ ನೋಡಕ್ಕೆ ಚೆನ್ನಾಗಿದೆ ನೀನು. ಅದೇ ಸ್ಮೈಲ್ ಮಾಡು. ನಂಗೆ ನಿಂಗೆ ಗೊತ್ತು ತಾನೆ ನಂಗೆ ನಿನ್ನ ಸ್ಮೈಲ್ ಅಂದರೆ ಇಷ್ಟ ಅಂತ. ಸ್ಮೈಲ್ ಮಾಡು. ನೀನಂದ್ರೆ ಇಷ್ಟ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಗೊತ್ತಾಯ್ತು ನನಗೆ. ನಾನು ಯಾರೋ ಏನೋ ಹೇಳಿರ್ಬೇಕು ನಿನಗೆ, ಅದಕ್ಕೆ ನೀನು ಫುಲ್ಲು ನೈಟ್ ಮಲ್ಕೊಳ್ಳುವಾಗೇನೋ ಯಾರೋ ಹೇಳಿದ್ದಾರೆ. ಸೊ ನೀನು 3 ದಿನದಿಂದ ನನ್ನ ಜೊತೆ ಮಾತಾಡ್ತಿದ್ಯಾ, ನೀನು ಅನ್ಕೋತೀಯ ಯಾರೋ ಹೇಳಿದ್ನ ನಾನು ಕೇಳಿಸ್ಕೊತೀಯ ಅಂತ. ನೀನು ಚೆನ್ನಾಗಿ ಆಡ್ತಿದ್ದೆ, ಹಿಂಗೆ ಆಡ್ಕೊಂಡು ಹೋಗು, ಕಂಟಿನ್ಯೂ ಮಾಡು. ನೀನು ಯಾರೋ ಹೇಳಿದ್ರು ಅಂತೆಲ್ಲ ತಲೆ ಕೆಡಿಸ್ಕೊಬೇಡ, ನಿಜ ಹೇಳ್ತಿದ್ದೀನಿ. ಆಡ್ತಾ ಇದ್ದೀನ ಓಕೆ. ರಾತ್ರಿ 9:50. ನಂಗೆ ಗೊತ್ತು ನೀವೇನೋ ಹೇಳಕ್ಕೆ ಬಂದ್ರಿ. ಏನು? ಆ್ಯಕ್ಚುಲಿ ನನಗೆ ಗಿಲ್ಲಿಗೆ ಒಂದು ರಿಫ್ಟ್ ನಡೀತಾ ಇದೆ. ಅವತ್ತಿಂದ ಇವತ್ತಿನವರೆಗೂ ಈ ಮನೇಲಿ ಆ ರಿಫ್ಟ್ ಹಂಗೆ ಇದೆ. ನೀನು ಈ ಮನೇಲಿ ಇರೋವರೆಗೂ, ಅದರಲ್ಲೂ ನೀನು ನನಗೆ ಹೇಳಿ ನಾನು ಬಂದು ಟಾಯ್ಲೆಟ್ ಅಂತೂ ನನ್ನ ಲೈಫಲ್ಲಿ ನಾನು ತೊಳೆಯಲ್ಲ, ನನಗೂ ನಿನಗೂ ಚಾಲೆಂಜ್ ಅಂತ ಹೇಳಿದ್ದೆ. ಸೊ ಲೈಟ್ ಆಫ್ ತಕ್ಷಣ ಐ ಆಮ್ ವೇಟಿಂಗ್. ಈಗ ನಂದು ಆಲ್ರೆಡಿ ಪ್ಯಾಕಿಂಗ್ ಆಗಿ ನಾನು ಒಳಗೆ ಕಳಿಸಾಯ್ತು. ಇನ್ನೂ ನಾನು ಪ್ಯಾಕಿಂಗ್ ಮಾಡ್ತಾನೆ ಇರ್ತೀನಿ. ವೆರಿ ಹ್ಯಾಪಿ. ಏನಂದೆ ನಾನು ಗೊತ್ತಾಯ್ತು, ಲೈಟ್ ಆಫ್ ಮಾಡಿದ್ಮೇಲೆ ಏನು ಮಾಡೋ ಪ್ಲ್ಯಾನೇ ಇದು. ಇವಾಗ ಅಲ್ಲ, ನೆನ್ನೆ ಕಳಪೆ ಇತ್ತು. ಈಗ ಲೈಟ್ ಆಫ್ ಮಾಡಿದ ತಕ್ಷಣ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಮಲ್ಕೋತೀನಿ. ಲೈಟ್ಸ್ ಆಫ್ ಆದ ತಕ್ಷಣ ನಿದ್ದೆ ಮಾಡ್ಬೇಕು. ಕ್ಲೀನಿಂಗ್ ಪೆಂಡಿಂಗ್ ಇದೆ ಇವತ್ತು, ಮಾಡಂಗಿಲ್ಲ, ಮಾಡ್ಲೇಬೇಕು. ಮಾಡಂಗಿಲ್ಲ. ಲೈಟ್ಸ್ ಆಫ್ ಆದ್ಮೇಲೆ ಎಲ್ರು ಮಲಗಬೇಕು. ಒಂದು 15 ಮಿನಿಟ್ಸ್ ಕ್ಲೀನ್. ನಾಳೆಗೆ ತುಂಬಾ ಗಲೀಜಾಗಿದೆ ಬಾತ್ರೂಮ್. ಲೈಟ್ಸ್ ಆಫ್ ಆದ್ಮೇಲೆ ನಿದ್ದೆ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಬಿಕಾಸ್ ನಾಳೆ ಇದಿದೆ ವೀಕೆಂಡ್ ಎಪಿಸೋಡ್. ಸಿವಿಯರ್ ಪನಿಷ್ಮೆಂಟ್ ನಾಳೆ ಇದೆ. ಏನು? ನೋಡ್ ಆಯ್ತು, ಏನು ಆಯ್ತಾಯ್ತು. ಅವ್ರಿಗೆ ಬಾತ್ರೂಮ್ ತೊಳೆದ್ರೆ ಆಗಲ್ಲ ಅನ್ಸುತ್ತೆ ಕಣ. ನೀನ್ ಏನಾಗಿಲ್ಲಿ ಅಣ್ಣ, ಏನು ಗೊತ್ತಾ, ನಾನು
ನನಗೂ ಅವ್ರಿಗೂ ಅವಾಗಿಂದನೂ ಆಗೋದಿಲ್ಲ. ನಾನು ಹೇಳ್ದಷ್ಟು ಅವರು ಬರೋಕೆ ಇದು ಮಾಡ್ತಾರೆ. ನೀನು ಚೂರು ನಾಳೆ ಕೊಡ್ತೀನಿ ನೋಡಿ, ಇಬ್ಬರಿಗೂ ಪನಿಷ್ಮೆಂಟ್ ಐತೆ ನಿಮ್ಮಿಬ್ಬರಿಗೂ. ನೀನೊಂದು ಮಾತು ಹೇಳೋಣ. ಅಶ್ವಿನಿಗೂ ಮತ್ತೆ ಗಿಲ್ಲಿಗೂ ಬಾತ್ರೂಮ್ ತೊಳ್ದಿಲ್ಲ ಇವತ್ತು. ಗಿಲ್ಲಿನ ಪಾರ್ಟ್ನರ್ ಕೊಟ್ಟವ್ರಲ್ವಾ, ಅವನೊಂದು ಸ್ವಲ್ಪ ಆಟ ಆಡಿಸ್. ಮನೆ ಒಳಗಡೆ ಹೋಗೋಣ, ಮಾತುಕತೆ ಪ್ರಾರಂಭ ಮಾಡೋಣ. ಲೆಟ್ಸ್ ಗೆಟ್ ಇನ್. ಹೇಗಿದ್ದೀರಿ ಎಲ್ಲರೂ? ಗುಡ್. ಕೂತ್ಕೊಳ್ಳಿ. ಹೊಸ ಎಂಟ್ರಿ 3 ಜನ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಫಸ್ಟ್ ವೀಕಿನ ಅನುಭವಗಳು ಹೇಳ್ಕೊಂಡೋಗಿ. ರಘು, ಲೆಟ್ಸ್ ಸ್ಟಾರ್ಟ್ ವಿತ್ ಯು. ತುಂಬಾ ಚೆನ್ನಾಗಿತ್ತು ಸರ್. ಇಲ್ಲಿಂದ ಎಂಟ್ರಿ ಕೊಟ್ಟಾಗಿರೋ ಗತ್ತೆ ಕಾಣಿಸ್ತಾ ಇಲ್ಲ. ಅಲ್ಲಿಂದ ಬಂದು ಹಾಗೆ ಹೀಗೆ ನೋಡಿ ಮುಖವಾಡ ತೆಗಿತೀನಿ ಎಲ್ಲ ಬಿಚ್ಚಿದ್ರ? ಅದು ಮಾಡ್ತಾ ಇದ್ದೀನಿ ಸರ್, ಆಗ್ತಾ ಇದೆ. ಮಾಡ್ತಾ ಇದ್ರೆ ಆಗ್ತಾ ಇಲ್ಲ. ನೋಡಿ ನೀವೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದ್ದೀರಿ, ಫಸ್ಟ್ ಕ್ಯಾಪ್ಟನ್ ಆಗಿದ್ದೀರಿ ಸೀಸನ್ಗೆ. ಇಟ್ಸ್ ಕಾಲ್ಡ್ ಮೈ ಜಾರ್ ಕ್ಯಾಪ್ಟನ್. ಅದಕ್ಕೂ ಒಂದು ಸ್ಪಾನ್ಸರ್ ಬರುತ್ತಂದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ದ್ಯಾಟ್? ಫಸ್ಟ್ ಮೈ ಜಾರ್ ಕ್ಯಾಪ್ಟನ್ ಸೀಸನ್ ಅಲ್ಲಿ ಆಗಿರೋದು ತಾವು. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ವಿಶಾ, ಎಸ್ ಸರ್. ನೀವೇನಂತ ಬಾಕಿದ್ರಿ? ಆ್ಯಕ್ಚುಲಿ ದಬಾಕಕ್ಕೆ ಇವ್ರು ಯಾರೂ ಬಿಡಲೇ ಇಲ್ಲ. ಫಸ್ಟ್ ವೀಕ್ ಫುಲ್ ಫನ್ನಾಗೆ ಹೊಟ್ಟೋಯ್ತು. ತುಂಬ ಪ್ರೇಮ ಪಟ್ಟ ಜಾಸ್ತಿ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಸೊ ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇದ್ದಾರೆ ಇಲ್ಲಿ. ಮುಂದಿನ ದಿನಗಳಲ್ಲಿ ನೋಡ್ಬೇಕು ಹೇಗಾಗತ್ತೆ. ತಮ್ಮ ಎಂಟ್ರಿನೂ ಸ್ವಲ್ಪ ರಘುವರ್ಕಿನ ಸ್ಟ್ರಾಂಗ್ ಆಗೇ ಇತ್ತು ಇಲ್ಲಿಂದ. ಅಟ್ಲೀಸ್ಟ್ ಅಲ್ಲೂ ಮನೆ ಒಳಗಡೆ ಹೋಗ್ಬೇಕಾದ್ರೆ ಗಾರ್ಡನಲ್ಲೂ ಇನ್ನೂ ತುಂಬ ಸ್ಟ್ರಾಂಗ್ ಆಗಿತ್ತು. ಅಗೇನ್ ಅದಾದ್ಮೇಲೆ ಎಂತ ಬಾಕಿದ್ರಿ? ಅಲ್ಲಿಂದ ಒಂಚೂರು ಇಲ್ಲಿಗೆ ಎಂಟ್ರಿ ಕೊಡ್ತಿದ್ದಂಗೆ ಗಿಲ್ಲಿ ಕೈ ಹಿಡ್ದಷ್ಟೇ ಅದೊಂದು ಸ್ವಲ್ಪ ಬೇರೆ ಕಡೆನೇ ಹೊಟ್ಟೋಯ್ತು ಸರ್ ಫುಲ್ಲು. ಅದು ಒಂದು ಆಗಿದೆ. ಇನ್ನೂ ನನ್ನ ಬುಡಕ್ಕೆ ಯಾರು ಬಂದಿಲ್ಲ. ಬಂದಾದಾಗ ಗೊತ್ತಾಗುತ್ತೆ ಸರ್. ನಿಮ್ ಬುಡಕ್ಕೆ ಯಾರು ಬಂದಿಲ್ಲ ಅಂತಾನೋ ನಿಮ್ ಬುಡಕ್ಕೆ ಯಾರು ಬಂದಿರೋದು ಇನ್ನೂ ನಿಮಗೆ ಗೊತ್ತಾಗಿಲ್ಲ ಅಂತ? ನನಗೆ ಗೊತ್ತಾಗಿಲ್ಲ ಸರ್. ಹೌದು, ಕರೆಕ್ಟ್. ನನಗೆ ಗೊತ್ತಾಗಿಲ್ಲ. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿಂದ ನೋಡಕ್ಕಂತೂ ಬಹಳ ಮಜಾ ಇದೆ, ಅದು ತುಂಬಾ ಮಜಾ ಇದೆ. ಎಸ್ ಸೂರಜ್. ಚೆನ್ನಾಗಿತ್ತು ಸರ್, ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಚೆನ್ನಾಗಿತ್ತು ಸರ್. ನೀವೇನು ಸರ್ ಹೋಗಿದ್ದೇನೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಇಳಿದು ಒಂದು ಶರ್ಟ್ ಬಿಚ್ಚಿದ್ದು ಅದು ಏನಾಗಿದೆ, ಒಂದಿಬ್ಬರು ಆಟ ಆಡೋದೇ ನಿಲ್ಲಿಸ್ಬಿಟ್ಯಾರ ಅವಾಗಿಂದ. ಹೌದು, ಇಲ್ಲಿ ವಿಡಿಯೋದಲ್ಲಿ ಭಾಳ ಚೆನ್ನಾಗಿತ್ತು. ನೀವು ಶರ್ಟ್ ಬಿಚ್ತೀರಿ, ಎಸ್ಪೆಷಲಿ ಒಬ್ರದ್ದು ಎಕ್ಸ್ಪ್ರೆಷನ್ ನೋಡಬೇಕಿತ್ತು, ನಿಮ್ಮ ಮಾಡಿ ನೋಡಿ. ಅಲ್ಲಿಂದ ಚೇಂಜ್ ಆಗಿದ್ದವರು ಒಂದು ಇಡೀ ವಾರ ಆಟನೇ ಆಡ್ತಾ ಇಲ್ಲ ಅವರು. ಹಂಗೆ ಹೋಗ್ತಿದ್ರೆ ಭಾಳ ಶೀಘ್ರವಾಗಿ ಇಲ್ಲಿ ಕರೆಸಿ ನೀವಿರ್ತೀರ, ಅವ್ರು ಬರ್ತಾರೆ. ಇದು ಖಚಿತ ಆಗ್ತಾ ಇದೆ ನಮ್ಗೆ ನೋಡ್ತಾ ಎಲ್ಲರಿಗೂ. ಅದಿರಲಿ, ನಿಮ್ಮ ಫಸ್ಟ್ ವೀಕ್ ಎಕ್ಸ್ಪೀರಿಯನ್ಸ್ ಹೇಳಿ. ಮಿಂಗಲ್ ಆಗೋದು, ಅವ್ರ ಜೊತೆ ಮಾತಾಡೋದು ಅದೆಲ್ಲ. ಬಟ್ ಇವೆಂಚುಲಿ ಹೋಗ್ತಾ ಕಂಫರ್ಟಬಲ್ ಆಗಿದ್ದೀನಿ ಸರ್. ಹುಡುಗರ ಹತ್ರನೋ ಹುಡುಗಿಯರ ಹತ್ರ? ಇಬ್ರು ಸರ್. ಯಾವ ಮೂಮೆಂಟಲ್ಲಿ ಸರಿ ಹೋಯ್ತು ಸರ್? ಸರ್ ಅದೇ ಅಲ್ಲಿ ಪೂಲಿಂದ ಆಚೆ ಬರ್ತಾನೆ. ನೀವು ಬಿಚ್ಚಕ್ಕೂ ನಿಮ್ಮ ಕಾಂಪಿಟೇಷನ್ ಪಾಪ ಅಭಿನೂ ಹಂಗೆ ಮಾಡ್ಬಿಟ್ರು. ಏನು ಅಭಿ, ಹೇಗಿದ್ದೀರಿ? ಸರ್ ಐ ಆಮ್ ಗುಡ್. ನೀವು ಶರ್ಟ್ ಬಿಚ್ಚಿದ್ರಿ, ಬಟ್ ಕಣ್ಣೆಲ್ಲ ಒಬ್ಬರ ಮೇಲೆ ಹೋಯ್ತಲ್ಲ ಅಭಿ. ತುಂಬ ಕಂಫರ್ಟಬಲ್ ಆಗ್ಬಿಟ್ರು ಸರ್ ಎಲ್ಲ. ಅದಕ್ಕೆ ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ ರಾತ್ರಿ ಯಾವ್ಯಾವ ಹಾಸಿಗೆ ಮೇಲೆ ಏನೇನು ಡಿಸ್ಕಷನ್ ನಡೀತಾ ಇದೆ ಅಂತ. ಆಮೇಲೆ ಮಾತಾಡೋಣ ಬಿಡಿ ಅದ್ರ ಬಗ್ಗೆ. ಮಾತಾಡೋಣ. ಸೊ ಹೇಗಿದ್ದೀರಿ ಎಲ್ಲರೂ? ಆಲ್ ಗುಡ್? ವೈಲ್ಡ್ ಕಾರ್ಡ್ ಎಂಟ್ರಿ ನಿಮ್ಗಳಿಗೆ ಹೇಗೆ ಅನಿಸ್ತಾ ಇದೆ ನೀವು ಹೇಳಿ. ಕಾವ್ಯ ಅವರೇ, ನಿಮ್ಮಿಂದ ಪ್ರಾರಂಭ ಮಾಡೋಣ. ಕಾವ್ಯ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು. ಗುಡ್ ಮ್ಯಾಮ್. ಟೆಲ್ ಮಿ. ಐ ಆಮ್ ಗುಡ್ ಮ್ಯಾಮ್. ಹೇಳಿ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ, ವಾಟ್ ಇಸ್ ಯುವರ್ ಟೇಕ್ ಆನ್ ದಟ್? ಅವ್ರು ಬಂದಮೇಲೆ ನಾನೇನು ಚೇಂಜ್ ಆಗಿಲ್ಲ, ಬಟ್ ನನ್ನ ಪಕ್ಕದಲ್ಲಿದ್ದವ್ರು ತುಂಬ ಚೇಂಜ್ ಆದರು ಅಂತ ಅನಿಸ್ತು ಸರ್. ಅಲ್ಲಿ ನಿಮ್ಮ ಪಕ್ಕದಲ್ಲಿರೋರ ಪಕ್ಕದಲ್ಲಿ ಇರೋರು. ಹಾಂ, ಎಲ್ಲಿದ್ದಾರೆ? ಗಿಲ್ಲಿ ಕಾಣ್ತಾನೆ ಇಲ್ಲ. ಮಕ ಇಡೀ ಬರೀ ಮೂಗೆ ಕಾಣ್ತಾ ಇದೆಯಲ್ಲ ಗಿಲ್ಲಿ. ಕಾವ್ಯನೇ ಸೇವಿಂಗ್ ಮಾಡಿಸಿದ್ದು.
ನನಗೆ ನಿಮ್ಮ ಮುಖದಲ್ಲಿ ದಾಡಿ ಮೀಸೆ ಇರ್ಬೇಕಾದ್ರೆ ಒಂದು ಲುಕ್ ಇತ್ತು. ಅದು ಹೋದ್ಮೇಲೆ ಇಷ್ಟು ದೊಡ್ಡ ಮೂಗಿದೆ ಅಂತ ಇವಾಗ ಗೊತ್ತಾಗಿದೆ. ನಾನು ಬೇಡ ಅಂದ್ರು ಸೇವಿಂಗ್ ಮಾಡಿಸೋದು ಕಾರಣಕ್ಕಾಗ. ಬಟ್ ಪರವಾಗಿಲ್ಲ ಬಿಡಿ. ಕಾವ್ಯ ಅವ್ರೇನೋ ಹೇಳಿದ್ರು, ಅವ್ರು ಬಂದಮೇಲೆ ನಿಮಗೇನೋ ಬದಲಾವಣೆ ಆಯಿತು ಅಂತ. ನನಗೇನು ಬದಲಾವಣೆ ರಿಸುಂದು ಕಾರಣ. ರಿಸಾ ಖುಷಿಯಾಗಿ ಹೋದ ರಿಸಾ ಬಂದು ಅಂತ. ರಿಸಾ ನನ್ನ ಪಾಲಿಗೆ ವಿಷ ಆಯ್ತಾಳೆ ಅಂತ ಗೊತ್ತಾಗಿರಲ್ಲ ಕಾರಣ. ಯಾವ ಥರ ವಿಷ? ಲಾಸ್ಟಲ್ಲಿ ಆರ್ಟ್ ಕೊಡೋದು ಇತ್ತು ಅಣ್ಣ. ಯಾರು ನೀನು ಆರ್ಟ್ ಕೊಡ್ತೀರಾ ಅವರು ಸೇವ್ ಆಯ್ತಾರೆ ಅಂತ ಇತ್ತು ಅಣ್ಣ. ನಾನು ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅಣ್ಣ. ನೋಡಿದ್ರೆ ಸುದ್ದಿ ಅಣ್ಣನ್ಗೆ ಆರ್ಟ್ ಕೊಟ್ರು ಅಣ್ಣ. ಅವಾಗಿಂದ ಬೇಡ ಅಂತ ನಾನು ಅವತ್ತೇ ಫಿಕ್ಸ್ ಆಗ್ಬಿಟ್ಟೆ ಅಣ್ಣ. ರಿಸಿನ ದೂರದಿಂದ ನೋಡ್ರೆ ಆನಂದ, ಹತ್ರದ ಹೋದ್ರೆ ಗೋವಿಂದ ಅಂತ ಅವಾಗಲೇ ಫಿಕ್ಸ್ ಆಗ್ಬಿಟ್ಟು ದೂರನೇ ಇದ್ದೀನಿ. ಅಶ್ವಿನಿ ಅವ್ರು ಹೇಗಿದ್ದೀರಿ? ಅಣ್ಣ ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ಗುಡ್ ಮ್ಯಾಮ್. ವೈಲ್ಡ್ ಕಾರ್ಡ್ ಎಂಟ್ರಿಗಳ ಬಗ್ಗೆ ಅವ್ರಿಗೆ ಕೇಳಿರೋ ಪ್ರಶ್ನೆ ನಿಮ್ಮ ದೃಷ್ಟಿಯಲ್ಲಿ? ಬೆಳಗ್ಗೆ ಬರ್ತಿದ್ದಂಗೆ ಒಂದು 4 ಜನಕ್ಕೆ ಬಕೆಟಲ್ಲಿ ನೀರು ಸುರಿತಾರೆ. ಅದರಲ್ಲಿ 3 ಜನ ಗಂಡು ಮಕ್ಕಳಾಗಿರ್ತಾರೆ, ನಾನು ಒಬ್ಬಳೇ ಹುಡುಗಿ. ಆ್ಯಂಡ್ ಮಾತಾಡೋ ಬರದಲ್ಲಿ ನನಗೂ ಅವ್ರಿಗೂ ಒಂದಷ್ಟು ಮಾತು ಬೆಳೆಯುತ್ತೆ. ಸೊ ಒಂದಷ್ಟು ಚಾಲೆಂಜಸ್ಸು ಆಗುತ್ತೆ. ನನ್ನ ಜೊತೆ ನಡ್ಕೊಂಡಿದ್ದ ರೀತಿ, ನನ್ನ ಜೊತೆ ಮಾತಾಡಿದ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಬಂದಾಗ ನೀವು ಹೊರಗಡೆ ಕನ್ನಡದ ಹೋರಾಟಗಳನ್ನ ಮಾಡ್ತೀರಾ, ಹೆಣ್ಮಕ್ಳು ಪರವಾಗಿ ನಿಂತ್ಕೋತೀರಾ ಅಂತ ಪ್ರಾರಂಭ ಮಾಡ್ತಾರೆ. ಬಕೆಟಲ್ಲಿ ನನಗೆ ನೀರು ಸುರಿತಾ ಮಾತುಗಳನ್ನ ಹೇಳ್ತಾರೆ. ನಂಗೆ ತುಂಬ ಹರ್ಟ್ ಆಗುತ್ತೆ. ಹಾಗೆ ಮಾತು ಬೆಳೆಯುತ್ತೆ. ಮತ್ತು ಏಕವಚನ ಬಳಸ್ತಾರೆ ಅವರು, ಅದು ನನಗೆ ಇಷ್ಟ ಆಗೋದಿಲ್ಲ. ಬಟ್ ಯಾರು ನನಗೆ ಬೇಜಾರಾಗಿದ್ದೇನು ಅಂತಂದರೆ ಅಣ್ಣ, ಯಾರೂ ಕೂಡ ಅಲ್ಲಿ ಮಾತಾಡಲಿಲ್ಲ ಅಣ್ಣ. ಅಲ್ಲಿ ನನಗೆಲ್ಲೋ ಒಂದು ಕಡೆ ಆ ವೇಕಪ್ ಕಾಲ್, ಆ ವೇಕಪ್ ಅಲಾರಾಮ್ ಅನ್ನೋದು ನನಗೆ ಅಲ್ಲಿಂದ ಪ್ರಾರಂಭ ಆಯಿತು. ಸೊ ಏಕವಚನದ ಬಗ್ಗೆ ಮಾತಾಡ್ತಾ ಇದ್ರಿ ಅಶ್ವಿನಿ ಅವರೇ. ಹಾಂ ಅಣ್ಣ. ಏಕವಚನ ಕೆಲವರಿಂದ ಬಂದಾಗ ಮಾತ್ರ ಹರ್ಟ್ ಆಗುತ್ತಾ, ಅಥವಾ ಏಕವಚನ ಅನ್ನೋದೇ ಹರ್ಟ್ ಆಗುತ್ತಾ? ಯಾಕಂದರೆ ನನ್ನ ಪ್ರಕಾರ ನಾವು ಯಾರ್ದಾರ ಮೇಲೆ ಏಕವಚನ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಐ ಥಿಂಕ್ ಏಕವಚನ ಇಸ್ ನಾಟ್ ಬ್ಯಾಡ್. ಇಲ್ಲ, ನಾವು ವೈಯಕ್ತಿಕವಾಗಿ ಯಾರಿಗೂ ಇನ್ಕ್ಲೂಡಿಂಗ್ ಒಂದು ಮಗು ಬಂದ್ರೂ ನಾವು ಏಕವಚನನೇ ಬಳಸಲ್ಲ ಅಂದಾಗ ಅದು ತೂಕದ ಮಾತು. ನಾನು ಯಾರಿಗೂ ಏಕವಚನದಲ್ಲಿ ಕರೆಯೋದಲ್ಲ. ಮಗು ಬಂದರೂ ಬನ್ನಿ ಹೋಗಿ ಅಂತಲೇ ಕರಿತೀನಿ. ಅವಾಗ ತಾನೇ ನಮಗೂ ಅದೇ ಗೌರವ ವಾಪಸ್ ಸಿಗೋದು. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಟ್ರಿಗರಿಂಗ್ ಪಾಯಿಂಟ್ಸ್ ಅಂತ ಒಂದಿದೆ. ಟ್ರಿಗರಿಂಗ್ ಪಾಯಿಂಟ್ಸ್ ಅಂತ ಬರಬೇಕಾದ್ರೆ ಸಡನ್ನಾಗೆ ಸೋಫಾ ಮೇಲೆ ಕುತ್ಕೊಂಡು ಮಾತಾಡಬೇಕಾಗಿರೋ ಮಾತು ಆ ಟ್ರಿಗರಿಂಗ್ ಪಾಯಿಂಟಲ್ಲಿ ಮತ್ತೆ ಬಂತು ಅಂದ್ಕೊಳ್ಳಿ. ಅದೇ ಮೂಮೆಂಟಲ್ಲಿ ಅದೇ ಏಕವಚನ ಹೆಂಗೆ ಒಂದು ಬಿಲ್ಲು ಬಾಣ ಥರ ಬರುತ್ತದೆ. ಈಗ ಏಕವಚನದಲ್ಲಿ ಮಾತಾಡಬೇಡ ಅಂತಿರ್ತಾರೆ ಎಲ್ಲರೂ. ಅದೇ ಬೆರಳು ಇಟ್ಕೊಂಡು ಇಡೀ ದಿನ ಮಾತಾಡ್ತಾ ಇರ್ತಾರೆ, ನೀನು ಬಾರ ಇಲ್ಲಿ ನೀನು ಅಂತ. ಅದೇ ಬೆರಳು ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟಿಗೆ ಡಿಸೈಡ್ ಆಗಿಬಿಡಿ, ನಾನು ಹೀಗೆ ಇರ್ತೀನಿ, ಹೀಗೆ ಇರಲ್ಲ. ಸೊ ಏನಾಗುತ್ತೆ, ಕನ್ಸಿಸ್ಟೆಂಟಾಗಿ ಒಂದೇ ಥರ ಇದ್ದಾಗ ನೀವೆಲ್ಲರೂ ಯಾವುದು ಇದು ಪ್ರಾಬ್ಲಮೇ ಆಗಲ್ವಲ್ಲ. ಅದು ಈ ಮನೇಲಿ ಏನಕ್ಕೆ ಅಂದರೆ ಏಕವಚನ ಅಂತ ಬಂದಾಗ ವೈ ಆಮ್ ಸೇಯಿಂಗ್ ಆಲ್ ದಿಸ್ ಇಸ್, ನಿಮ್ಮ ಗಲಾಟೆಗಳು ಇಡೀ ವಾರ ನೋಡ್ತಾ ಇರ್ತೀನಲ್ಲ, ನನಗೆ ನಗಬೇಕು, ಅಳಬೇಕು, ನನಗೆ ನಾನೇ ಹೊಡ್ಕೋಬೇಕು, ಐ ಡೋಂಟ್ ನೋ. ಸೊ ಕೆಲವು ಈ ಇಡೀ ವಾರ ಬಂದು ನಾನು ನಿಮಗೆ ಏನಾದ್ರು ಅಡ್ರೆಸ್ ಮಾಡಬೇಕು ಅಂದಾಗ ಐ ರಿಯಲಿ ಡೋಂಟ್ ನೋ ಟಾಪಿಕ್ಸ್ ಏನು ಪಿಕ್ ಮಾಡಬೇಕಾಗುತ್ತೆ ಅಂತ. ಯಾಕಂದರೆ ಒಂದು ಮೂಮೆಂಟಲ್ಲಿ ಅದೇ ಮಾತು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡಿರ್ತೀರಿ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಹೋದ್ರೆ ಅದೇ ಪ್ರಾಬ್ಲಮ್, ಅದೇ ಬ್ರೆಡ್ ಪ್ರಾಬ್ಲಮ್. ಇದೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಕೂತ್ಕೊಂಡು ನಿಮಗೆ ನೀವೇ. ಫಸ್ಟ್ ಆಫ್ ಆಲ್ ಐ ಪರ್ಸ್ನಲಿ ಫೀಲ್ ದಟ್. ನಾವು ರೈಟ್. ಇವಾಗ ಮುಂದೆ ಬೇರೆಯವ್ರ ಹತ್ರ ಮಾತಾಡೋಕ್ಕಿಂತ ಮುಂಚೆ ಒನ್ ಮೋರ್ ಕ್ವಶನ್ ಹ್ಯಾವ್ ಅಶ್ವಿನಿ ಅವರಿಗೆ. ಅವ್ರು 3 ಜನ ನಿಮ್ಮನ್ನು ಚೂಸ್ ಮಾಡಿದ್ರು. ಈ 3ರಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕಂಟೆಂಡರ್, ನಿಮ್ಮ ಅಪೋನೆಂಟ್ ಒಂದು ನಿಮಗೆ ಯಾರೂ ಇಲ್ಲ ಅಣ್ಣ. 3ರಲ್ಲಿ ಯಾರೂ ಇಲ್ಲ. ಯಾಕೆ? ನನಗೆ ಅನ್ಸಲ್ಲ ಅಣ್ಣ. ನಿಮಗೆ ಅನಿಸಲಿಲ್ಲ. ನಾವು ರೈಟ್, ಡನ್. ಸುಧೀ ಸರ್ ಅಣ್ಣ ಹೇಗಿದ್ದೀರಿ ಸರ್? ಚೆನ್ನಾಗಿ. ನೀವು ಚೆನ್ನಾಗಿರ್ಬೇಕು ಸರ್. ಏನಿವೆ ಕಾರಣ ತುಂಬ ಇದೆ, ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ಈಗ ಈ 3 ವೈಲ್ಡ್ ಕಾರ್ಡ್ ಎಂಟ್ರಿ ಕಾವ್ಯ ಅವ್ರಿಗೆ ಕೇಳಿರೋ ಪ್ರಶ್ನೆ ನೆನಪಿದೆಯಾ? ಬರ್ತಿದೆ. ಹಾಂ ಅಣ್ಣ, ಅದೇ ರಘು ಅಣ್ಣ ಬಂದಾಗ ಆಚೆಯಿಂದ ಆಂಟಿ ವಿಲನ್ ಥರ ಬಂದರು. ಇಲ್ಲಿ ಆಂಟಿ ವಿಲನ್ ಕೈಯಲ್ಲಿ ಸಿಗಾಕೊಂಡು ವಾಟರ್ ಮಿಲನ್ ಥರ ಆಗ್ಬಿಟ್ಟು. ಸರ್ ಆಂಟಿ ವಿಲನ್ ಅಂತ ಬರಲ್ಲ ಸರ್, ವಿಲನ್ನೇ ಆಂಟಿ. ಅದೇ ಅಣ್ಣ, ಅದೇ ಇಲ್ಲಿ ಬಂದು ಹೇಳಿ, ವಿಲನ್ನೇ ಆಂಟಿ. ಆಂಟಿ ವಿಲನ್ ಅಂದರೆ ಹೀರೋ. ಹಂಗೆ ಬಂದಿದ್ದಾನೆ, ಹೀರೋ ಬಂದಾಗ ಬಂದ್ರು ರಾಕಿ ಬಾಯ್ ಕರೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಟೈಮು ನಿಮ್ಮದು ಅದು ವರ್ಕ್ ಆಗಲ್ಲ. ಆಂಟಿ ವಿಲನ್ ಅಂದರೆ ಹೀರೋ. ಓಕೆ ಅಣ್ಣ. ಸೊ ಅವ್ರು ಹೀರೋ ಥರ ಬಂದರು ಅಂತ ಹೇಳ್ತಾ ಇದ್ದೀರಾ? ಏನು ಹೇಳ್ತಾರೆ ನೀವು? ಹಂಗೆ ಬಂದ್ರು ಅಣ್ಣ, ಸಾಂಗ್ ಸಮೇತ. ಇಲ್ಲಿ ಬಂದು ಆಂಟಿ ವಿಲನ್ ಕೈಯಲ್ಲಿ ಸಿಗಾಕೊಂಡು ವಾಟರ್ ಮಿಲನ್ ಥರ ಆಗ್ಬಿಟ್ಟವ್ರಣ್ಣ. ನಾನು ಯಾವುದೋ ಹಳೆ ಪಂಟ್ರು ಬಂದ್ರು ಅನ್ಕೊಂಡು ನಾನು ಕೇಳಬೇಕು, ವಾಟ್ ಡಿಡ್ ಯು ದಬಾಕೋಫೈ? ಬಕೆಟ್ ಇದೆಯಲ್ಲ, ಬಕೆಟ್ ಅಣ್ಣ ಎದು ಹೇಳ್ತೀರಾ? ಹೌದಣ್ಣ. ಓಕೆನಾ? ಎಸ್ ಅಣ್ಣ. ಅದೇ ಬಕೆಟಲ್ಲಿ ನಿಮಗೆ ನೀರು ಹಾಕ್ತಾರೆ. ಹೌದಣ್ಣ. ಏನು ಅನ್ನಿಸ್ತು?
ಅದೇ ಅಣ್ಣ ನಾನೇನು ಅನ್ಕೊಂಡೆ, ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಇರ್ಬೋದು, ಸರಿ ಬೆಲೆ ಕೊಟ್ಬಿಡೋಣ, ಇನ್ನು ಅದ್ರ ವಿರುದ್ಧ ಹೋಗೋದು ಬೇಡ ಅಂತ ಅನ್ಕೊಂಡು ಕೂತ್ಕೊಬಿಟ್ಟೆ ಅಣ್ಣ. ಆಕ್ಚುಲಿ ಈ ಮನೆಯಲ್ಲಿ ಬಿಗ್ ಬಾಸ್ ರೂಲ್ಸ್ಗೆ, ಬಿಗ್ ಬಾಸ್ ಟಾಸ್ಕಿಗೆ ಬೆಲೆ ಇದೆಯಾ ಸುದಿ? ಅಂದ್ರೆ ಒಂದೊಂದ್ಸತಿ ತಪ್ಪಾಗ್ಬಿಡುತ್ತಣ್ಣ, ಹಂಗೆ ತಪ್ಪಾಗೋದು ಬೇಡ. ಒಂದೊಂದ್ಸತಿನ ಸುದಿ ಬಿಗ್ ಬಾಸ್ ರೂಲ್ಸು ಒಂದೊಂದ್ಸತಿ ಒಂದೊಂದ್ಸತಿ ಅಯ್ಯೋ ನಿಮ್ಮ ಬುಡಕ್ಕೇನು ಬರುವೇನು, ಕಾಯಿರಿ ಏನೋ. ಅವತ್ತು ಬೆಳಗ್ಗೆ ನಿನ್ನ ತಲೆ ಮೇಲೆ ಒಂದು ಬಕೆಟ್ ನೀರು ಬಿತ್ತಲ್ಲ, ಹೌದು ಅಣ್ಣ. ಆ ಮೂಮೆಂಟಲ್ಲಿ ಏನು ಅನ್ನಿಸ್ತು? ಏನು ಇಲ್ಲ ಅಣ್ಣ, ಅವರು ಸುಮ್ಮನೆ ಮೇಲ್ ಮಾತಾಡ್ತಾ ಇದ್ರು. ನಾನು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದೆ, ಕೈ ಕಾಲೆಲ್ಲ ನಡುಗ್ತಾ ಇದೆ ಅವ್ರದ್ದು, ಗಡಗಡ ಅಂತ. ನಾನು ಅವಾಗಲೇ ಹೇಳಿದೆ, ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ, ಫೌಂಡೇಶನ್ ವೀಕ್ ಇದೆ, ಇವ್ರು ಅನ್ಕೊಂಡ ಸ್ಟ್ರಾಂಗ್ ಅಲ್ಲ, ಸುಮ್ಮನೆ ಏನೋ ಟಾಸ್ಕ್ ಕೊಟ್ಟಿರೋದಕ್ಕೆ ಮಾಡ್ತಾವ್ರೆ ಅಂತ ಇಡೀ ಮನೆಗೆ ಹೇಳಿದೆ ಅಣ್ಣ ಅವತ್ತೇ. ಆಮೇಲೆ ಅದೇ ಅಣ್ಣ ನಾನು ಇಡೀ ಮನೆಗೆ ಹೇಳಿದ್ರ? ಆಲ್ಮೋಸ್ಟ್ ಹೇಳಿದೆ ಅಣ್ಣ, ಯಾಕಂದ್ರೆ ಇಡೀ ಮನೆ ಜವಾಬ್ದಾರಿ ನಿಮ್ದೇ ನೋಡಿ. ಚಿಕ್ಕದವ್ರಿಗೆಲ್ಲ ಹೇಳಿದೆ ಅಣ್ಣ, ಇಲ್ಲ ಅವ್ರ ಕೈ ಕಾಲು ಅಬ್ಸರ್ವ್ ಮಾಡಿದ್ರ ಫುಲ್ ನಡುಗ್ತಾ ಇದೆ. ಇಡೀ ಮನೆಗೆ ಹೇಳಿಲ್ಲ ಅಂದ್ರೆ 3 ಜನಕ್ಕಂತೂ ಹೇಳ್ತಾ ಇರ್ತೀರಿ, ಅಥವಾ 3 ಜನನೇ ಇಡೀ ಮನೆ ಅನ್ಕೊಂಡಿದ್ದೀರಾ? ಅವೆಲ್ಲ ನಮ್ಮ ಪರಲ್ಲ ಹೇಳ್ತಾ ಇರಿ. ನಮ್ಮ ವಟಾರದಲ್ಲಿ ಸಿಗ್ತಾರಣ್ಣ ರಾತ್ರಿ ಹೊತ್ತು. ನಿಮ್ಮ ವಟಾರ ಅಂದ್ರೆ ಆ 3 ಜನ ಇರೋದು ವಟಾರನ ಅಥವಾ ಇಡೀ ಮನೆ ಇರೋ ವಟಾರನ? ಅಂದ್ರೆ ಇಡೀ ಮನೆಯವ್ರಿಗೂ ಒಂದು ಸ್ವಲ್ಪ ಹೇಳ್ದೆ ಅಣ್ಣ. ಆ ವಟಾರದಲ್ಲಿ ನೀವಿಲ್ವೇ? ನೀವು ಚೂಸ್ ಮಾಡೋ ವಟಾರನೇ ಬೇರೆ. ಅವನ ರಾತ್ರಿ ಹೊತ್ತು ಒಂಚೂರಲ್ಲಿ ಹೋಗಿ, ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತಿಂದ ವಟಾರ ಬೇರೆ ಇದೆ ನಿಮ್ದು. ಯಾವಾಗಿಂದ ನೀವು ಪತ್ರಕರ್ತರ ಸ್ಥಾನದಲ್ಲಿ ಕೂತ್ಕೊಂಡು ದಬಾಕಿದ್ರಿಂದ ಒಬ್ರಿಗೆ ಪ್ರಶ್ನೆ ಕೇಳಿದಾಗ ಅವಾಗ ದಬಾಕಿರೋ ಬಕೆಟು ನಿಮ್ಮಿಂದ ಬರ್ತಾನೇ ಇದೆ. ಹೌದು ಅಣ್ಣ, ರಾಕೆಟ್ ತರ ಫಾಲೋ ಮಾಡ್ತಾ ಇದೆ ನನ್ನ. ಬಕೆಟಿಗೆ ಒಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದ್ದೀರಾ ನೀವು. ಹೌದು ಸುದ್ದಿ ಫಾಲೋ ಮಾಡ್ತಾನೆ ಇದೆ. ಹೌದು, ಬಿಡ್ತಾ ಇಲ್ಲ ಒಂದು ವಾರದಿಂದ. ಚಂದ್ರಪ್ರಭಾ ಅವರೇ ಸರ್, ಎಷ್ಟು ಖುಷಿ ಕೊಟ್ಟಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಚಂದ್ರಪ್ರಭಾ ಅವರೇ? ಸರ್ ಚೆನ್ನಾಗಿತ್ತು ಸರ್. ದೀಪಾವಳಿ ಹಬ್ಬದಲ್ಲಿ ಒಂಥರ ಪಟಾಕಿ ಬಂದಂಗೆ ಬಂದರು. ರಘುವಣ್ಣ ಅವ್ರು ಬಂದಾದ್ಮೇಲೆ ಒಂಥರ ಐಟಮ್ ಬಾಂಬ್ ಥರ ಬಂದರು ಸರ್. ಐಟಮ್ ಬಾಂಬ್ ಥರ ಬಂದರು ಸರ್. ರೇ, ನಿಮ್ಮ ಮನಸ್ಸೊಳಗಡೆ ಇರೋ ಆಸೆನೆಲ್ಲ ಹಿಂಗೆ ಬಿಚ್ಚಿಡ್ಬೇಡಿ. ಐಟಮ್ ಬಾಂಬು ಅಟಮ್ ಬಾಂಬ್ ಥರ ಬಂದರು ಸರ್. ಬಟ್ ಆ ಅಟಮ್ ಬಾಂಬ್ನ ಒಂಥರ ಸೂಸೂರು ಬತ್ತಿ ಥರ ಮಾಡುತ್ತೋ ನಮ್ಮ ಅಶ್ವಿನಿ ಮೇಡಮ್ ಅವರು ಸರ್. ಆಮೇಲೆ ರಿಷಾ ಮೇಡಮ್ ಅವ್ರು ಬಂದಾದ್ಮೇಲೆ ನಮ್ಮ ಸುಧೀರ್ ಅಣ್ಣವರು ಚೇಂಜ್ ಆದರು ಸರ್. ಯಾವ ಥರ ಚೇಂಜ್ ಆದರು ಸುದ್ದಿ ಅವರು? ಆ ಮೀಸೆ ಗೀಸೆ ಎಲ್ಲ ಒಂದು ಸ್ವಲ್ಪ ಇದು ಹಿಂಗೆಲ್ಲ ತಿತ್ಕೊಂಡು, ನಾನು ಚಿಕ್ಕ ಹುಡುಗ ಅನ್ಕಂಡೆ ಹೊರಗಡೆ ಮದುವೆ ಆಗಿರೋದನ್ನು ಮರ್ತಿ ಅವ್ರ ಜೊತೆ ಮಾತಾಡ್ಕಂಡು, ಅಂದರೆ ಏನು ಕೊಟ್ಟರು ಅದೆಲ್ಲ ಮರಿತಾ ಇದ್ದಾರೆ ಸರ್. ಅಂದ್ರೆ ನಿಯಮ ಅಂದ್ರೆ ನೀವೇನು ಹೇಳಕ್ ಹೊರಟಿದ್ದೀರಂದ್ರೆ ನಿಮಗೆ ಸಿಗದೆ ಇರೋ ಭಾಗ್ಯ ಅವ್ರಿಗೆ ಸಿಕ್ಕಿದೆ ಅಂತ? ಇಲ್ಲ ಸರ್, ನನಗೆ ಸಿಗ್ದಿರೋದು ಅಂತಲ್ಲ ಸರ್. ಒಟ್ನಲ್ಲಿ ಅವ್ರಿಗೆ ಇಷ್ಟು ದಿನ ಸಿಗ್ದಿರೋ ಸೌಭಾಗ್ಯ ಅವ್ರು ಬಂದಾದ್ಮೇಲೆ ಸಿಕ್ತು ಅಂತ ಸರ್. ಅಂದ್ರೆ ನಿಮಗೊಂದು ಕಾಂಪಿಟೇಷನ್ ಬಂದಿದ್ದಾರೆ ಅಂತ ಅವರು? ಇಲ್ಲ ಸರ್, ನಂದೇನೂ ಇಲ್ಲ ಸರ್. ನಿಮ್ದೇನು ಇಲ್ಲ? ನಂದೇನೂ ಇಲ್ಲ ಸರ್, ಮಾಮೂಲಿ ಏನು ಇಲ್ವಾ ಚಂದ್ರಪ್ರಭಾ? ಮಾಮೂಲಿ ಹಂಗೆ ಇದ್ದೀವಿ ಸರ್. ಚಂದ್ರಪ್ರಭಾ ಏನು ಇಲ್ವಾ ಚಂದ್ರಪ್ರಭಾ? ಏನೂ ಇಲ್ಲ ಅನಿಸ್ತದೆ ಸರ್. ತೋರಿಸ್ಲ ಚಂದ್ರಪ್ರಭಾ, ಹೇಳಿ. ಇಲ್ಲ ಸರ್, ಅದೇ ಅವ್ರು ಮೇಲೆ ಮಲ್ಕೊಂಡಿದ್ದು ಯಾರು? ಕೆನ್ನೆಸ್ ಅವರಿದ್ದು ಯಾರು ಚಂದ್ರಪ್ರಭಾ? ಇಲ್ಲ ಸರ್, ಹಗ್ ಮಾಡಕ್ಕೆ ವೇಟ್ ಮಾಡಿ ಕೇಳಿ ತಬ್ಕೊಂಡಿದ್ದು ಯಾರು ಚಂದ್ರಪ್ರಭಾ? ಇಲ್ಲ ಸರ್, ನನಗೆ ಬೆನ್ನು ಏಟಾಗ್ಬಿಟ್ಟಿತ್ತು ಸರ್. ಗೇಮ್ ಮಾಡ್ಬೇಕಾದ್ರೆ ನಿಮಗೆ ಬೆನ್ನೇಟಾಯ್ತು, ಅವರು ನಿಮ್ಮ ಬೆನ್ನೆಲುಬಾಗಿ ಬಂದರು. ಮನೆಯಲ್ಲಿ ದಿಂಬಿರ್ಲಿಲ್ಲ, ಅದಕ್ಕೆ ಅಲ್ಲಿ ಅವ್ರ ತೊಡೆ ದಿಂಬಾಯ್ತು. ಇಲ್ಲ ಸರ್, ಅವರು ಒಂಥರ ಡಾಕ್ಟ್ರ್ ಥರ ನನಗೆ ನೋವಿತ್ತಲ್ಲ ಸರ್. ನಾನೊಬ್ಬ ಪೇಷಂಟ್ ಥರ ಸರ್, ಅವರು ಸರ್. ಏನು ನಾವು ನೋಡೇ ಇಲ್ಲ ಪಾಪ. ಸುದಿ ಬರೀ ಮೀಸೆ ತಿರ್ಕೊಂಡ್ರು, ನೀವು ಏನಂತ ತಿರ್ಸಕ್ ಹೋದ್ರಿ? ಹಲೋ ಚಂದ್ರಪ್ರಭಾ, ಇದಕ್ಕೆ ಹೇಳೋದು ಬುಡಕ್ ಬರೋದು ಅಂತ. ಬರಲ್ಲ ಇನ್ನು? ಬೇಡ ಸರ್. ಅಲ್ವೇ? ಜಾನ್ವಿ ಅವರೇ ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಎಸ್ ಮ್ಯಾಮ್, ನಿಮ್ಮ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಗ್ಗೆ? ಸರ್ ಅದೇ ಅವರು 3 ಜನ ಬಿಗ್ ಬಾಸ್ನ ಹೊರಗಡೆಯಿಂದ ನೋಡಿ ಅವರ ಪರ್ಸೆಪ್ಷನ್ ಅಂದರೆ ಒಬ್ಬೊಬ್ರ ಬಗ್ಗೆ ಒಂದೊಂದು ಥರ ಇತ್ತು ಅಂತ ಅನಿಸುತ್ತೆ. ಇದು ಇವ್ರಿಗೆ ಒಬ್ಬರು ಬ್ಲ್ಯಾಕ್ ರೋಸ್ ಕೊಟ್ಟರು, ಒಬ್ಬರು ಹೊಡೆದಾಕಿದ್ರು, ಇನ್ನೊಬ್ಬರು ಬಂದ ತಕ್ಷಣ ಬಕೆಟಲ್ಲಿ ನೀರು ಸೋದ್ರು. ಬಟ್ ಅದರಲ್ಲಿ ಇಬ್ಬರು ಸೂರಜ್ ಆ್ಯಂಡ್ ರಿಷಾ ಅವರು ಬಂದು ಹೇಳಿದ್ದನ್ನ ನೋಡಿದ್ದೀನಿ. ಆಚೆ ಕಡೆ ನಮಗೆ ಬೇರೆ ಥರ ಕಾಣ್ತಾ ಇದ್ರಿ, ಬಂದಮೇಲೆ ಪರ್ಸೆಪ್ಷನ್ನೇ ಚೇಂಜ್ ಆಯಿತು ಅಂತ. ಇವರು ರಘು ಅವರು ಭಾಷಾ ಥರ ಬಂದು ಈಗ ನನಗೆ ಭಾವ ಆಗಿದ್ದಾರೆ ಸರ್.
ಅಂದರೆ ತುಂಬ ಗಡ್ಸಾಗಿ ಬಂದರು. ಬಟ್ ಇವ್ರು ಯಾವಾಗ ಅವ್ರ ಕೈ ಹಿಡ್ಕೊಂಡು ಹೋದ್ರೋ ಅವ್ರ ಸ್ಮೈಲು, ಅವ್ರ ಬ್ಲಶ್ ಆಗೋದು, ಇವ್ರನ್ನ ಒಂದು ದಿನ ಕೂಡ ಅವರು ಕ್ಯಾಪ್ಟನ್ ಆಗಿ ಕಮಾಂಡಿಗಾಗಿ ಏನು ಹೇಳಲಿಲ್ಲ ಸರ್ ಅವರು. ಜಾನ್ವಿ ಅವರೇ, ಸರ್ ಡೋಂಟ್ ಮಿಸ್ಟೇಕ್ ಮೀ, ನೀವು ಹೇಳಿದ್ ಚೆನ್ನಾಗಿದೆ ಕೇಳಿಸ್ಕೊಳಕ್ಕೆ, ಬಟ್ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಶ್ವಿನಿ ಅವ್ರ ಬಗ್ಗೆ ಅಲ್ಲ. ನೀವು ಇಲ್ಲೂ ಬರೀ ಅಶ್ವಿನಿ 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 ಅಶ್ವಿನಿಗೆ ಏನಾರ ಬೇಕಿದ್ರೆ ಪಬ್ಲಿಸಿಟಿ ಅವ್ರು ಹೊರಗಡೆ ಮಾಡ್ಕೊಂಡ್ ಬಂದಿರ್ತಾರೆ PR ಟೀಮು. ಒಳಗಿನೂ ಕೂತು ನೀವು ಬರೀ ಮಾತೆತ್ತರೆ ಅಶ್ವಿನಿ ಅವ್ರಿಗೆ ಹೇಳಿದ್ರು, ಅವ್ರು ಭಾವ ಆದ್ರು. ನೀವೆಲ್ಲಿದ್ದೀರಾ ಮೇಡಮ್ ಈ ಮನೇಲಿ? 3 ಜನ ಶೋ ನೋಡ್ಕೊಂಡು ಒಳಗಡೆ ಬಂದಮೇಲೆ ಸೈಕಲಾಜಿಕಲಿ ಅವರೆಲ್ಲರೂ ಹೋಗ್ಬಿಟ್ಟು ಒಂದು ಅರ್ಥ ನೀವು ಮಾಡ್ಕೊಬೇಕಾದ್ರು ಅಶ್ವಿನಿ ಅವ್ರನ್ನ ಚೂಸ್ ಮಾಡಿದ್ರು, ನೀವು ಲೆಕ್ಕಕ್ಕೆ ಇಲ್ಲ. ಸೊ ಈ ಡೈನಾಮಿಕ್ಸ್ ಏನನ್ನು ಅರ್ಥ ಆಗ್ತಾ ಇದೆ, ಯಾರಿಗೆ ಅರ್ಥ ಆಗ್ತದೆ, ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಬಟ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್. ಮೋಸ್ಟ್ಲಿ ಅವ್ರಿಗೆ ಆಚೆಯಿಂದ ನಾನು ಹೇಗೆ ಕಾಣಿಸಿದ್ನೋ ಹಾಗೆ ಆಚೆ ಏನು ಇಲ್ಲ ಮೇಡಮ್, ಮನೆ ಒಳಗಡೆ ಹೇಗಿದೆಯೋ ಆಚೆನೂ ಹಾಗೇ ಕಾಣಿಸ್ತೀರಿ. ಇಲ್ಲಿ ಏನು ಎಕ್ಸ್ಟ್ರಾನು ಕಾಣಿಸಲ್ಲ, ಕಮ್ಮಿನೂ ಕಾಣಿಸಲ್ಲ. ಸೊ ಹೊರಗಡೆ ಏನಿದೆ ಒಳಗಡೆ ಇರೋದೇ ಬರೋದು. ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪು ಶುಡ್ಂಟ್ ಬಿಕಮ್ ಯುವರ್ ಓನ್ಲಿ ಐಡೆಂಟಿಫಿಕೇಶನ್ ಮನೆ ಒಳಗಡೆ. ಎಲ್ಲಿವರೆಗೆ ಅಂದರೆ ನಿಮ್ಮ ಮಾತನ್ನು ಬೋರೆ ಅವರೇ ಇದ್ದಾರೆ. ಬಿಟ್ಟಾಕಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸ್ಟ್ರೈಟ್. ಈ ಮೂವರಲ್ಲಿ ನಿಮಗೆ ಕಾಂಪಿಟೇಟರ್ ಅಂತ ಯಾರು ಅನ್ನಿಸ್ತು? ಐ ಥಿಂಕ್ ಸೂರಜ್ ಸರ್. ಸ್ಪಂದನ ಅವರೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು? ಗುಡ್ ಮ್ಯಾಮ್. ನಿಮ್ಮ ಪ್ರಕಾರ? ರಿಷಾ ನಾನು ಅನ್ಕೊಂಡೆ ತುಂಬ ಸ್ಟ್ರಾಂಗ್ ಕಂಟೆಂಡರ್ ಆಗ್ಬೋದು ಅಂತ, ಬಟ್ ಅವ್ರು ಫಸ್ಟ್ ಡೇ ಮುಖವಾಡ ಹಾಕೊಂಡಿದ್ದೀರಾ ಎಲ್ಲರೂ ಅಂತ ಹೇಳಿದ್ರು. ನೆಕ್ಸ್ಟ್ ಡೇಯಿಂದ ಅವರು ಅದೇ ಮುಖವಾಡ ಹಾಕೊಂಡ್ರೇನು ಅಂತ ಅನಿಸ್ತದೆ ಸರ್. ಇವಾಗ ಅವರು ಅಷ್ಟು ಕಾಂಪಿಟೇಷನ್ ಅಂತ ನನಗೆ ಅನಿಸ್ತಿಲ್ಲ ಸರ್. ಓಕೆ, ರಾಶಿಕಾ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಸೂಪರ್ ಸರ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ನೀವೆಷ್ಟು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ. ನಂಗೆ ಈ ವಾರನೇ ನೀವು ತುಂಬ ಚೆನ್ನಾಗಿದ್ದೀರಾ ಅನಿಸ್ತಾರೆ. ಹೇಳಿ, ನಿಮ್ಮ ಪ್ರಕಾರ ಕಾಂಪಿಟೇಷನ್ ಯಾರು ಮೂವರು? ಸೂರಜ್ ಸರ್. ಸೂರಜ್. ಶುಡ್ ಐ ಆಸ್ಕ್ ವೈ? ಸರ್ ನಾನಿಲ್ಲಿ ಅವ್ರ 3 ಜನದಲ್ಲಿ ಸೂರಜ್ ಜೊತೆ ಜಾಸ್ತಿ ಕಾನ್ವರ್ಸೇಷನ್ ಮಾಡಿದ್ದೀನಿ ಆ್ಯಂಡ್ ಈಸ್ ವೆರಿ ಸ್ಮಾರ್ಟ್. ವಾಟ್ ಎಕ್ಸಾಕ್ಟ್ಲಿ ನೀವು ಸ್ಮಾರ್ಟ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ದಟ್? ಈಸ್ ಅ ಓವರ್ ಥಿಂಕರ್. ಅವ್ರು ಸ್ವಲ್ಪ ಜಾಸ್ತಿ ಥಿಂಕ್ ಮಾಡ್ತಾರೆ. ಸೊ ಗೇಮ್ ಯಾವ ಥರ ಇದೆ ಅಂತ ಸೂರಜಿಗೆ ಗೊತ್ತು ಅನ್ಸುತ್ತೆ ಸರ್. ದಟ್ಸ್ ವೈ ಅವ್ರ ಹತ್ರ ಕಲಿಯೋಕ್ಕೆ ಕೂತ್ಕೊಳ್ಳೋದ ನೀವು? ಇಲ್ಲ ಸರ್. ಆಲ್ ದಿ ಬೆಸ್ಟ್ ಸೂರಜ್. ಥ್ಯಾಂಕ್ ಯು ಸರ್. ವೈಲ್ಡ್ ಕಾರ್ಡ್ ಬಂದಿದೆ, ಮನೆ ವೈಬ್ಸ್ ಚೇಂಜ್ ಆಗಿದೆ, ಪಾಸಿಟಿವ್ ಆರ್ ನೆಗೆಟಿವ್ ಎಲ್ಲ ಆಗಿದೆ. ಈಗ ನೀವು 3 ಜನಕ್ಕೆ ಒಂದು ಕೇಳಬೇಕು, ನಾನು ಅವರಿಗೆ ಕೇಳಿದ ಹಾಗೆ. ನೀವು ಬಂದಾಯಿತು, ನಿಮಗೆ ಯಾರು ಬಂದಿರೋದ್ರಲ್ಲಿ ಇವಾಗ ಹತ್ರ ಹೋಗಿ ನೋಡಿದ್ಮೇಲೆ ಕಾಂಪಿಟೇಷನ್ ಅನ್ನಿಸ್ತಾ ಇದ್ದಾರೆ? ಸೂರಜ್. ಕಾಕ್ರೋಚ್ ಸುದಿ ಅವರು ಅನ್ನಿಸ್ತಾರೆ. ಬಿಕಾಸ್ ಅವರು ಈಸ್ ಬೀಯಿಂಗ್ ವೆರಿ ಸ್ಮಾರ್ಟ್, ಎಲ್ಲರ ಹತ್ರನೂ ಚೆನ್ನಾಗಿದ್ದು ಈಸ್ ಪ್ಲೇಯಿಂಗ್ ಇಸ್ ಗೇಮ್ ಅಂತ ನನಗೆ ಅನ್ನಿಸ್ತಾ ಇದೆ. ಸರ್ ನನಗೆ ಇಲ್ಲಿ ಟಫೆಸ್ಟ್ ಕಾಂಪಿಟೇಟರು ಗಿಲ್ಲಿ ಅಂತ ಅನ್ಸುತ್ತೆ ಸರ್. ಯಾಕೆಂದರೆ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ ಗಿಲ್ಲಿಯವರು, ಬಟ್ ಯಾವಾಗ ಗ್ರೂಪಲ್ಲಿ ಮಾತಾಡುವಾಗ ಕಾಮಿಡಿಯಲ್ಲೇ ಆ ಪರ್ಸನ್ನ ಕೆಳಗಡೆ ಡೌನ್ ಮಾಡಿಬಿಡ್ತಾರೆ ಆ್ಯಂಡ್ ಮೆಂಟಲಿ ಆ ಪರ್ಸನ್ನ ನೆಗೆಟಿವ್ ಆಗಿ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಗಿಲ್ಲಿ. ಓಕೆ, ನಿಮಗೆ ಮೇಡಮ್? ಸರ್ ಕಾಕ್ರೋಚ್ ಅವರು, ಯಾಕಂದರೆ ಅವ್ರಿಗೆ ನಾನು ಉತ್ತರ ಕುಮಾರ ಅಂತ ಕೊಟ್ಟಿದ್ದೆ. ಇವಾಗ ಇನ್ನೊಂದು ಹೆಸರು ಚೇಂಜ್ ಮಾಡಬೇಕು ಅಂದರೆ ಶಕುನಿ ಅಂತ ಅನಿಸುತ್ತೆ. ಯಾಕಂದರೆ ಅವ್ರದ್ದೊಂದು ಆ್ಯಕ್ಷನ್ ಇದೆ ಸರ್, ಹಿಂಗೆ ಮಾಡ್ತಾ ಇರ್ತಾರೆ. ಸೊ ಇಡೀ ಮನೆ ಹೆಂಗೆ ಅವ್ರ ಬೆಳ್ಳಲ್ಲಿ ಆಟ ಆಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ತೊಟ್ಲೂ ತೂಗ್ತಾರೆ, ಮಗುನೂ ಕಿವುಚ್ತಾರೆ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಮನೇಲಿ. ಹೌದಾ ಸುದ್ದಿ? ಅಭಿ ಸರ್, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯ ಆಟ ಇನ್ನೂ ಕೆಲವರಿಗೆ ಅರ್ಥನೇ ಆಗಿಲ್ಲ ಅಂದ್ರೆ ಯಾರು? ಸರ್ ಮಲ್ಲಮ್ಮ ಅವರಿಗೆ ಸರ್. ಯಾಕಂದರೆ ನಾವು ಯೋಚನೆ ಮಾಡೋ ಪರ್ಸ್ಪೆಕ್ಟಿವ್ ಒಂದಿರುತ್ತೆ, ಅವರು ಅದನ್ನು ಪಕ್ಕದಲ್ಲಿ ಕೂತಿರ್ತಾರೆ, ಅವರು ಅದೇ ಥರ ಯೋಚನೆ ಮಾಡ್ತಿರ್ತಾರೆ. ಬಟ್ ನಿಂತ್ಕೊಂಡು ಅಷ್ಟೊತ್ತಿಗೆ ಅದು ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ನಾನು ಕೇಳೋದು ಇದೆಲ್ಲ ಹೇಳೋಕ್ಕಿಂತ ಮುಂಚೆ ಮಲ್ಲಮ್ಮ ಅವ್ರ ವಿಚಾರಕ್ಕೆ ಬರ್ತೀನಿ. ನಾನು ಎಲ್ರಿಗೂ ಕೇಳಬೇಕಾಗಿರೋದು, ಮಲ್ಲಮ್ಮ ಯಾರು? ಕಂಟೆಸ್ಟೆಂಟ್. ಹಂಗೆ ಟ್ರೀಟ್ ಮಾಡ್ತಾ ಇದ್ದೀರಾ ನೀವು? ಅವ್ರು ಕೇಳಿದ್ರ ಬಂದು ನನಗೆ ಶಕ್ತಿ ಇಲ್ಲ, ನನಗೆ ಮಕ್ಕಳಿಲ್ಲ ಏನಾರು ಹೇಳಿದ್ರ? ಊರಲ್ಲಿರೋ ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಆಟ ಆಡೋಕ್ಕೆ. ಬಟ್ ನೀವುಗಳು ಮಲ್ಲಮ್ಮನ್ನ ಹೇಳ್ತೀರಾ, ಮಲ್ಲಮ್ಮ ಅಂತೀರಾ, ಬಟ್ ಆಮೇಲೆ ಏನೋ ಒಂದು ಸ್ಥಾನಕ್ಕೆ ಕೂರ್ಸಕ್ಕೆ ಹೋಗೋದು. ನೀವು ಕ್ಯಾಪ್ಟನ್ನಾಗಿ ಬರ್ತೀರಿ, ನೀವು ಏನು ಮಾಡಬೇಡಿ, ಏನು ಕೆಲಸ ಮಾಡಬೇಡಿ.
ಕೇಳಿದ್ರ ಫಸ್ಟ್ ಆಫ್ ಆಲ್ ಅವ್ರಿಗೆ ನೀವೇನಾದ್ರು ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ, ಹೋಗ್ಬೇಕಾದ್ರೆ ಕ್ಯಾಪ್ಟನ್ ರೂಮಲ್ಲಿ ಯಾವ ಬೇಕಾದ್ರೆ ಕೂತ್ಕೋಬೇಕು ಅಂತೀರಿ. ಕ್ಯಾಪ್ಟನ್ಶಿಪ್ ರೂಮ್ ಅನ್ನೋದೇನಿದೆ ರಘುವರೆ, ನೀವು ಸಂಪಾದನೆ ಮಾಡಿದ್ದೀರಿ. ಹೌ, ವೆನ್, ವೇರ್ ಬೇಡ. ಕ್ಯಾಪ್ಟನ್ಶಿಪ್ ರೂಮಲ್ಲಿ ಯಾರನ್ನ ಬೇಕಾದ್ರೆ ಬಿಡ್ಬೋದು, ಯಾರು ಬೇಕಾದ್ರೆ ನಾನು ಕುತ್ಕೊಳ್ಳೋ ಕೂರಿಸೋ ಅಧಿಕಾರ ಇದೆ ಅನ್ನೋದು ನಿಮಗೆ ಅಧಿಕಾರ ಇಲ್ಲ ಸರ್. ಕ್ಯಾಪ್ಟನ್ಶಿಪ್ ರೂಮ್ ಅನ್ನೋದು ಎಷ್ಟೋ ಜನಗಳ, ಎಷ್ಟೋ ಕಂಟೆಸ್ಟೆಂಟ್ಗಳ ಆಸೆ ಸರ್ ರಘುವರೆ. ಸೊ ಇವಾಗ ವಾಪಸ್ ಬುಡಕ್ಕೆ ಬರ್ತೀನಿ ಪ್ರಶ್ನೆಗೆ. ಈಗ ಮಲ್ಲಮ್ಮ ಅವರಿಗೆ ನನ್ನ ಪ್ರಕಾರ ಇರಿಟೇಟ್ ಆಗ್ತಾ ಇರೋದು ಅದಿರ್ಬೋದು, ದಟ್ ನೀವು ಯಾರು ಅವ್ರನ್ನ ಕಾಂಪಿಟೇಟರಾಗಿ ನೋಡಿದೆ, ಏನೋ ತಾಯಿ ಥರ ತಾಯಿ ಬೇಕು ಅಂದರೆ ಮನೇಲಿರೋರನ್ನ ಕರ್ಕೊಂಡೋಗಿಲ್ಲ. ಅವ್ರಿಗೆ ಏನು ಬೇಕು, ಅವ್ರೊಂದು ಕಾಂಪಿಟೇಟ್ರ, ಮಲ್ಲಮ್ಮ ವೀಕಾ ಏನು ಅಂತ ಅವ್ರಿಗೆ ಕೇಳಿ. ಮಲ್ಲಮ್ಮ ಅವರೇ, ಇಡೀ ಮನೆಯವರು ಸೇರಿ ನಿಮಗೆ ಆರಾಮಾಗಿರಬೇಕು, ನೀವು ಏನು ಮಾಡ್ಕೂರ್ದು ಅಂತ ಹೇಳ್ತಾರಲ್ಲ, ನಿಮಗೆ ಓಕೆನಾ ಮಲ್ಲಮ್ಮ ಅವರೇ? ಇಲ್ಲ ರೀ, ನಮ್ಗೆ ಕೆಲಸ ಮಾಡೋದು ಓಕೆ ರೀ, ಸುಮ್ಮ ಕುಂದ್ರಕ್ಕೆ ಆಗಲ್ಲ ರೀ. ಎಷ್ಟೋ ಸತಿ ಅಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಿಮಗೆ ಸೈಡಿಗೆ ಇಡ್ತಾರೆ. ಮಲ್ಲಮ್ಮ ಅವರೇ ನೀವು ಸುಮ್ಮನೆ ರೀ, ಮಲ್ಲಮ್ಮ ನೀವು ಮಾತಾಡಬೇಡಿ. ಅದು ಬೇಕಾ ನಿಮಗೆ? ಬೇಕಾಗಿಲ್ಲ ರೀ, ಅದು ನಾವು ಮಾತಾಡ್ಬೇಕ್ರಿ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಮಲ್ಲಮ್ಮ ಅವರೇ ನೀವು ಚೆನ್ನಾಗಿ ಮಲ್ಕೊಂಡಿರಿ ಅಂದರೆ ನೀನು ಹೋಗಿ ಮಲ್ಕೊ ಅಂತ ಹೇಳಿ. ನಿಮಗೆ ಗೊತ್ತಿಲ್ಲ ನೀವು ಅವ್ರನ್ನ ವೀಕ್ ಫೀಲ್ ಮಾಡಿಸ್ತಾ ಇದ್ದೀರೋ, ಅವ್ರನ್ನ ವೀಕ್ ಮಾಡ್ತಾ ಇದ್ದೀರೋ. ಇವಾಗಲೇ ಬೇರೆಯವ್ರ ಕಣ್ಣಿಗೆ ಎದುರು ಸಿಂಪತಿ ಥರ ಕಾಣಿಸೋದು. ಒಂದು ಕಾಂಪಿಟೇಟರ್ನ ನೀವು ಕೊಡೋ ಪ್ರೀತಿ ವಿಶ್ವಾಸದಿಂದ ಅವ್ರು ವೀಕಾಗಿ ಕಾಣಿಸ್ಬಾರ್ದು. ಈಗ ಇದರಲ್ಲಿ ಏನಪ್ಪ ಅಂತಂದರೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದೆ. ಅವ್ರುಗಳು ಮಾತಾಡಬೇಕಾದ್ರೆ ಕೆಲವರು ಮುಖದ ಮೇಲೆ ಹೊಡೆದ ಹಾಗೆ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕರೆಕ್ಟ್. ಮುಂಚೆಯಿಂದ ಇದ್ದಂಥ ನಿಮ್ಗಳಿಗೆ ನಾನು ಕೊಡ್ತಾ ಇರೋದೇನೆಂದರೆ, ನೀವು ಅಷ್ಟೇ ಕ್ಲಾರಿಟಿ ಒಟ್ಟಿಗೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಾಗುತ್ತೆ. ಅಲ್ಲಿ ಸೀಲ್ ಇದೆ, ಟಿಕ್ ಒಂದಿದೆ, ಇಂಟು ಅಂತ ಇದೆ. ಅಂದರೆ ಬಂದು 1 ವಾರ ತಾವೆಲ್ಲ ನೋಡಿದ್ಮೇಲೆ ನಿಮ್ಮ ದೃಷ್ಟಿಕೋನದಲ್ಲಿ ಅವರು ಪಾಸ್ ಅಂದರೆ ಅಲ್ಲಿ ಒಂದು ಟಿಕ್ ಏನಿದೆ ಅದನ್ನು ಆ ಸೀಲ್ ಅವ್ರಿಗೆ ಹಾಕಿಬಿಟ್ಟು ರೀಸನ್ ಹೇಳಬೇಕು. ಇನ್ನು ಇಂಟು ಅಂತನಿದೆ, 3 ಜನದ ಮೇಲೂ ನಿಮ್ಮ ಅಭಿಪ್ರಾಯ ಬೇಕು. ಕಾವ್ಯ ಅವರೇ, ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ಓಕೆ, ನಿಮ್ಮ ಜಾಗಕ್ಕೆ ಹೋಗಿ ಕಾರಣ ಕೊಡಿ. ಸರ್, ಸೂರಜ್ ಅವರಿಗೆ ಇಂಟು ಮಾರ್ಕ್ ಕೊಟ್ಟಿದ್ದೀನಿ. 1 ಸೆಟ್ ಆಫ್ ಪೀಪಲ್ ಅಷ್ಟೇ, ಅವ್ರು 1 ವೀಕ್ ಆದ್ರೂ ಅಷ್ಟು ಜನ ಜೊತೆ ಮಾತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ನೆಕ್ಸ್ಟ್ ರಿಷಾ ಅವರಿಗೂ ನಾನು ಇಂಟು ಮಾರ್ಕ್ ಕೊಟ್ಟಿದ್ದೀನಿ. ಅವ್ರು ಬಂದಿದ್ವೇ ನನಗೆ ತುಂಬ ಕಾನ್ಫಿಡೆಂಟ್ ಇದ್ದಾರೆ ಅಂತ ಅನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಹೇಳಿದ್ದೊಂದು ಆಗ್ತಿರೋದೊಂದು ಅಂತ ಅನಿಸ್ತು. ಅವ್ರ ಮುಂದೆ ಏನು ಹೇಳ್ತಾರೋ ಹಿಂದೆನೂ ಅದೇ ಇರಬೇಕು. ಸೊ ಅವರಿಗೆ ಇಂಟು ಮಾರ್ಕ್ ಕೊಟ್ಟಿದ್ದೀನಿ. ಆ್ಯಂಡ್ ರಘು ಅವರಿಗೆ ಟಿಕ್ ಮಾರ್ಕ್ ಕೊಟ್ಟಿದ್ದೀನಿ. ಬಂದು ಫಸ್ಟ್ ವೀಕಿಗೆ ಕ್ಯಾಪ್ಟನ್ ಆಗಿದ್ದಾರೆ. ಅಂದರೆ ಹಿ ವಾಸ್ ವೆರಿ ಕ್ಲಿಯರ್, ನಾನು ಒಬ್ಬನೇ ಆಟ ಆಡೋಕ್ಕೆ ಬಂದಿದ್ದೀನಿ, ಹೇಗೆ ಆಡಬೇಕು ಅನ್ನೋದು ತುಂಬ ಕ್ಲಿಯರ್ ಆಗಿದ್ದಾರೆ ಅಂತ ಅನಿಸ್ತು. ಥ್ಯಾಂಕ್ ಯು. ಬನ್ನಿ. ಅಣ್ಣ, ನಾನು ಸೂರಜ್ ಅವ್ರಿಗೆ ರಾಂಗ್ ಮಾರ್ಕ್ ಹಾಕಿದ್ದೀನಿ ಅಣ್ಣ. ನಾನು ಸೂರಜ್ಗೆ ಹೇಳಿದ್ದೆ ಅಣ್ಣ ಒಂದಿನ ರಾತ್ರಿ, ನೀನು ಮಾಡಿದ್ದು ಓಕೆ, ಆಚೆ ಕಡೆನೂ ಚಂದ ಅನ್ಸಿರ್ಬೋದು, ಈ ಮನೆಯವ್ರಿಗೂ ಚಂದ ಅನ್ಸಿರ್ಬೋದು, ಒಂದೇ ಒಂದಿನ ಟೈಮ್ ಕೊಡೋ, ಈ ಮನೆ ಏನು ಅಂತ ನಿಂಗೆ ತೋರಿಸ್ತೀನಿ ಅಂತ. ಇದೇ ಜಾಗದಲ್ಲಿ ಕೂತ್ಕೊಂಡು ರಕ್ಷಿತಾ ಅವರು ಇವ್ರು ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ಅದೇ ಈ ಮನೆಗೋಸ್ಕರ ನಿಂತ್ಕೋತೀನಿ, ಕ್ಯಾಪ್ಟನ್ ಆಗಿದ್ರೆ ಪರವಾಗಿಲ್ಲ ಅಂತ. ಅಯ್ಯೋ ಸೂರಜ್ ಅಣ್ಣ, ಅಯ್ಯ ಅಂತ ಅಣ್ಣ 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 ಅಂತೆಲ್ಲ ಅಂತಾರಣ್ಣ. ಅದಾದಮೇಲೆ ರಘುವಣ್ಣ ಕ್ಯಾಪ್ಟನ್ ಆಗಿದ ತಕ್ಷಣ ಫಸ್ಟ್ ಡ್ಯಾನ್ಸ್ ಆಡ್ಕೊಂಡು ಎತ್ತಕ್ಕಾಗಿದ್ರೆ ಎತ್ಕೊಂಡ್ಬಿಟ್ಟಿರೋರೇನೋ ಹಂಗೆ ಡ್ಯಾನ್ಸ್ ಆಡ್ಕೊಂಡು ಹಂಗೆ ಹೋಗ್ತಿರ್ತಾರಣ್ಣ. ಆಗ ನಾನು ಸೂರಜ್ಗೆ ತೋರಿಸ್ತೀನಿ, ಈ ಹುಡುಗಿ ವೈಟ್ ಡ್ರೆಸ್ ಹಾಕೊಂಡು ನಿನ್ನ ಟೀಮಲ್ಲಿ ಇದ್ರಲ್ವಾ, ಸೂರಜ್ ಅಣ್ಣ ಅಂದ್ರಲ್ವಾ, ಅಲ್ಲಿ ಡ್ಯಾನ್ಸ್ ಆಡ್ತವ್ರೆ ಅಂತ ತೋರಿಸ್ತೀನಿ. ಅದು ಈ ಮನೆ ತಾಕತ್ತು. ಹಂಗಾಗಿ ನೀನು ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿದ್ಯಾ, ಅದು ಅವ್ರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ರ್ಯಾಂಕ್ ಕೊಟ್ಟಿದ್ದೀನಿ ಅಣ್ಣ. ಆ್ಯಂಡ್ ರಘು ಅಣ್ಣ ಇಡೀ ಟೀಮ್ಗೂ ಅವ್ರ ಪ್ರಕಾರ ಏನೋ ವಂಚಿಸೋ ಅಥವಾ ಏನೋ ಅವ್ರ ಋಣದಲ್ಲಿತ್ತೋ ಎಲ್ಲ ಆಗಿ ಕ್ಯಾಪ್ಟನ್ ಆಗಿ ಏನು ಮಾಡಿದ್ರಿ, ಸರೆಂಡರ್ ಆಗ್ಬಿಟ್ರು ಅನ್ನಿಸ್ತು ನಮಗೆ. ಹಂಗಾಗಿ ಅಣ್ಣನಿಗೆ ರ್ಯಾಂಕ್ ಕೊಟ್ಟಿದ್ದೀನಿ ಅಣ್ಣ. ರಿಷಾ ಅವ್ರಿಗೆ ನಾನು ರೈಟ್ ಕೊಟ್ಟಿದ್ದೀನಿ ಅಣ್ಣ. ಯಾಕೆ ಅಂತಂದರೆ ಅವ್ರು ಬಂದರು, ಅವ್ರು ಒಂದೇ ಸತಿ ಅಲ್ಲಿ ಬಿಗ್ ಬಾಸ್ ಆಫರ್ ಕೊಟ್ಟಿದ ತಕ್ಷಣ ಕಾರ್ಡ್ ಎತ್ಕೊಂಡ್ರು. ಹೌದು, ನಾನು ಬಂದಿರೋದೇ ಒಬ್ಬಳೇ ಆಡೋಕ್ಕೆ, ನಾನು ಸೆಲ್ಫಿಶ್ ಆಗಿ ಆಡಕ್ಕೆ ಬಂದಿದ್ದೀನಿ, ನಾನು ಹಂಗೆ ಆಡೋದು, ಇದೆಲ್ಲ ಇಂಡಿವಿಜುವಲ್ ಆಟ ಅನ್ನೋದು ಅವ್ರು ತುಂಬ ನೀಟಾಗಿ ಮನವರಿಕೆ ಆಗಿತ್ತು. ಆಚೆನೋ ಬಂದು ಆ ಕನ್ವಿನ್ಸ್ ಸಖತ್ತಾಗಿ ಮಾಡಿದ್ರು ಎಲ್ರಿಗೂ. ಯಾಕಂದರೆ ಅವ್ರು 4 ಜನ ಉಸಿರೇತ್ತಾ ಇದ್ದಾರೆ, ಹಂಗೆ ಅವ್ರನ್ನ ಮೇಂಟೈನ್ ಮಾಡಿದ್ರು. ಬಟ್ ಅವ್ರು ತೊಗೊಂಡಿದ್ದು ನಿಲುವು ಸೂಪರ್ ಅಣ್ಣ. ಈ ಮನೆಗೆ ರಿಷಾ ಅಂತ ಒಂದು ಆ ಯೋಚನೆ ಇರೋ ಹೆಣ್ಮಗಳು ಬೇಕು ಅಣ್ಣ, ಅದಕ್ಕೆ ಅವ್ರಿಗೆ ರೈಟ್ ಕೊಟ್ಟೆ. ಮಲ್ಲಮ್ಮ ಅವರೇ,
ಶಿವರಾಜರು ನಾನೇ ಎಲ್ಲರ ಹತ್ರ ಕೇಳ್ಕೊಂಡು ಆಟ ಆಡಕ್ರಿ ಅವ್ರು ಬಂದು ಮಲ್ಲಮ್ಮನ ಕೇಳ್ಕೊಂಡು ಇನ್ನೂ ತುಂಬ ವಿಷಯದಾಗ ಕೇಳ್ಕೊಂಡಂತ ಮಾತಾಡಿದ್ರಿ ಅವ್ರು ಇಷ್ಟ ಆದ್ರು ಅವರಿಗೆ ಹೆಸರು ಕೊಟ್ರಿ. ಇವ್ರು ಸ್ವಲ್ಪ ಬಂದು ಒಂದು ಸ್ವಲ್ಪ ರಾಂಗ್ ಮಾತಾಡಿದ್ರಿ. ಯಾರು? ರಘುವರು ಅವರು ಋಷಿಯರು ಅವ್ರದ್ದು ನನಗೆ ಸ್ವಲ್ಪ ಇಷ್ಟ ಆಗಲಿ. ಓಕೆ, ಗಿಲ್ಲಿ. ಅಣ್ಣ ನಾನು ರಾಂಗ್ ಮಾರ್ಕ ಸೂರಜ್ ಅಣ್ಣಂಗೆ ಕೊಟ್ಟವನಿ. ಯಾಕೆಂದರೆ ಬಂದದ ದಿನ ಪೂಲಲ್ಲಿ ನೋಡಿದ್ದು ಅಷ್ಟೇ ಅಣ್ಣ ಅವ್ರನ್ನ. ಅದಾದಮೇಲೆ ಅವರು ಕಾಣಿಸೇ ಇಲ್ಲ ಕಣ್ಣಿಗೆ. ಒಂದು ಸೈಲೆಂಟಾಗೇ ಇರ್ತಾರೆ, ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗೋದಿಲ್ಲ, ಸುಮ್ಮನೆ ಇರ್ತಾರೆ. ಅದೊಂದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಣ್ಣ. ಅಂದರೆ ರಿಷಾ ಅವ್ರಿಗೂ ನಾನು ರಾಂಗ್ ಮಾರ್ಕೆ ಕೊಟ್ಟವನಿ. ಯಾಕೆಂದರೆ ಅವರು ಎಲ್ಲ ಓಕೆ, ಅವ್ರಿಗೆ ಸರಿಯಾಗಿ ಯಾವುದ್ರಲ್ಲೂ ಕ್ಲಾರಿಟಿನೇ ಇಲ್ಲ ಅಣ್ಣ. ಬರೀ ಬಂದಾಗಿಂದ ಹೆಂಗಿದ್ರು, ಬಂದಿನಿಂದ ಬರೀ ಹಂಗೆ ಅವರು ಎಲ್ಲರ ಜೊತೆನೂ ಸೇರೋದು, ಕಾಮಿಡಿ ಮಾಡೋದು, ಲವ್ ಜೆನ್ಸಿ ಲವ್, ಬರೀ ಇದರಲ್ಲಿ ಅವರೇ ಅದನ್ನ ಬಿಟ್ಟು ಆಚೆ ಬತ್ತೆ ಇಲ್ಲ ಅನ್ನಿಸ್ತು. ರೈಟ್ ಮಾರ್ಕ ನಾನು ನಮ್ಮ ರಘು ಅಣ್ಣಂಗೆ ಕೊಟ್ಟವನಿ. ಯಾಕೆಂದರೆ ಎಲ್ಲರೂ ಬಂದಿರೋದು ಇಂಡಿವಿಜುವಲ್ ಆಗಿ ಆಡೋಕ್ಕೆ, ಅವ್ರು ಬಂದಿರೋದು ಇಂಡಿವಿಜುವಲ್ ಆಗಿ ಆಡೋಕ್ಕೆ. ಅವ್ರಿಗೆ ಆಟ ಅವ್ರು ಚೆನ್ನಾಗಿ ಆಡ್ತಾರೆ. ಈಗ 3 ವಾರ ಆಯಿತು, 3-4 ವಾರದಿಂದ ಇದ್ದೀವಿ. ನಾವ್ಯಾರು ಕ್ಯಾಪ್ಟನ್ ಆಗಿಲ್ಲ. ಬಂದ ತಕ್ಷಣ ಬಂದು 1 ವಾರಕ್ಕೆ ಅವ್ರು ಕ್ಯಾಪ್ಟನ್ ಆಗ್ಬಿಟ್ರು ಅಂದರೆ ನನಗೇನು ಅವರು ಕರೆಕ್ಟಾಗಿ ಗೇಮ್ ಆಡೋಕ್ಕೆ ಬಂದವ್ರೆ ಅನ್ನಿಸ್ತು. ಅದಕ್ಕೋಸ್ಕರ ರೈಟ್ ಮಾರ್ಕ್ ಕೊಟ್ಟವನು. ಸರ್, ನಾನು ಸೂರಜ್ಗೆ ರಾಂಗ್ ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾವಾಗ ನಾನು ನಿಮಗೆ ನೋಡಿದ್ದೀನಿ, ಫಸ್ಟ್ ಟಾಸ್ಕ್ ನೋಡಿದ್ದೀನಿ, ನನಗೆ ನಿಮ್ಮ ಮೇಲೆ ಒಂದು ಸ್ಟ್ರಾಟಜಿ, ಒಂದು ಚೆನ್ನಾಗಿ ಒಂದು ಇದೇ ಇತ್ತು. ಲೈಕ್ ಟಾಸ್ಕ್ ಆಡುವಾಗ ಅಂದರೆ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಒಂದು ಇಂಡಿವಿಜುವಲ್ ಅವರ ಇದರಲ್ಲಿ ಹೋಗ್ತಾರೆ ಅಂತ. ಬಟ್ ಡೇಸ್ ಪಾಸ್ ಆಗುವ ನೀವು ಒಂದೇ ಕಡೆ ಸ್ಟಕ್ ಇದ್ದೀರಂತ ನನಗೆ ಅನಿಸಿತ್ತು. ಸೊ ಅದಕ್ಕೆ ನಾನು ರಾಂಗ್ ಕೊಡ್ತೀನಿ. ಮತ್ತು ರಘು ಸರ್ ನಾನು ನಿಮಗೆ ಒಂದು ಕಾನ್ಫಿಡೆಂಟ್ ಆಗಿ, ನನಗೆ ಫಸ್ಟ್ ಟೈಮ್ ನಾನು ನಿಮಗೆ ನೋಡುವಾಗ ಓಕೆ, ನೀವು ಕ್ಯಾಪ್ಟನ್ ಆದ ನಂತರ ನೀವು ಮ್ಯಾನ್ಯುಪ್ಲೇಟ್ ಆಗಿದ್ದೀರಾ ಎಂತ ಅಂತ ಗೊತ್ತಿಲ್ಲ. ಅದೇ ನಿಮ್ಮ ಒಳಗೆ ಒಂದು ಕ್ಯಾಪ್ಟನ್ಶಿಪ್ ಇದೇ ನನಗೆ ಕಾಣಿಸ್ಲಿಲ್ಲ. ಕ್ಯಾಪ್ಟನ್ಶಿಪ್ ಅಂದರೆ ಒಂದು ಇದೇ ಉಂಟು, ಹೆಮ್ಮೆ ಉಂಟು ಕ್ಯಾಪ್ಟನ್ ಅಂತ. ಸೊ ಅದೇ ಅದೇ ಸ್ವಲ್ಪ ನನಗೆ ಅದೇ ಕ್ಯಾಪ್ಟನಿಂದ ಸ್ವಲ್ಪ ಲೆಸ್ ಆಯಿತು ಬೆಲೆ ನಿಮಗೆಯಿಂದ. ಮತ್ತು ರಿಷಾ ನೀವು ಹೇಗೆ ನಿಮ್ಮ ಎಂಟ್ರಿ ಕೊಟ್ಟಿದ್ದೀರಾ, ಓಕೆ, ತುಂಬ ಚೆನ್ನಾಗಿತ್ತು. ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ನಾನು ನೋಡಿದ್ದೀನಿ. ಬಟ್ ಸ್ಲೋಲಿ ನನಗೆ ಅನಿಸಿತ್ತು ಅಡ್ಜಸ್ಟ್ ಆಗ್ತಾ ಇದ್ದೀರಾ ಅಂತ, ಎಲ್ಲರದ್ದು ಕಂಫರ್ಟೇಬಲ್ ನೋಡ್ತಾ ಇದ್ದೀರಾ ಅಂತ. ಹಾಗೆ ಅಲ್ಲ, ನಿಮಗೆ ಹೇಗೆ ಅನಿಸುತ್ತೆ, ನೀವು ಹೇಗೆ ಇದ್ದೀರಾ ಹಾಗೆ ಇರಿ. ಸೊ ಬಿ ಯು. ಓಕೆ ರಾಶಿಕ್ ಅವರೇ. ಸರ್, ನಾನು ರಘು ಸರ್ಗೆ ಫೇಲ್ ಕೊಟ್ಟಿದ್ದೀನಿ. ಬಿಕಾಸ್ ಇವಾಗ ಇಷ್ಟು ವಾರ ನಾವೆಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಇಲ್ಲಿ. ಅವ್ರಿಗೆ ಒಂದು ಟೀಮ್ ಅಂತ ಕೊಟ್ಟು ಲೀಡರ್ ಅಂತ ಮಾಡಿದ್ದಾರೆ ಅಲ್ಲಿ ಅಂದಾಗ ಗ್ರೂಪ್ ಬಗ್ಗೆ 1 ನಿಮಿಷನೂ ಅವ್ರು ಥಿಂಕ್ ಮಾಡಿಲ್ಲ. ಕ್ಯಾಪ್ಟನ್ ಆದಮೇಲೂ ಕೂಡ ಎಲ್ಲೋ 1-2-3 ಡಿಸಿಷನ್ಸ್ ಅವ್ರು ಯಾರಿಗೋ ಕೇಳಿ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಅವರಿಗೆ ಫೇಲ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ರಿಷಾ ಬಂದಿದ್ದು ಫುಲ್ ಕಾನ್ಫಿಡೆಂಟ್ ಆಗಿ ಬಂದರು. ನಾನು ಹಾಗೆ ಮಾಡಿಬಿಡ್ತೀನಿ, ಎಲ್ಲರ ಮುಖವಾಡ ತೆಗೆದುಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಇಲ್ಲಿ ಮನೆಗೆ ಬಂದಾದಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಸೂರಜ್ಗೆ ನಾನು ಪಾಸ್ ಕೊಟ್ಟಿದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಟೀಮ್ ಅಂತ ಬಂದಾಗ ಟೀಮ್ನ ಕನ್ಸಿಡರ್ ಮಾಡಿದ್ರು. ಆ್ಯಂಡ್ ಹಿ ಹ್ಯಾಸ್ ದಟ್ ಪಾಸಿಟಿವ್ ವೈಬ್. ನಾನು ಜಾಸ್ತಿ ಮಾತಾಡೋದ್ರಿಂದ ನಾನು ಕೇಳಿದೆ, ಯಾಕೆ ನೀವು ಪಿಕ್ ಮಾಡಿಲ್ಲ ಕಾರ್ಡ್ನ, ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಹೋಗ್ಬೋದಿತ್ತಲ್ಲ ಅಂತ ಅಂದಾಗ ಈ ವಾಸ್ ಲೈಕ್, ಓಕೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬಿಟ್ಟು ಹೋಗ್ಬೋದು, ಬಟ್ ನೈಟೆಲ್ಲ ಟೀಮ್ ಎಫರ್ಟ್ ಕಣ್ಣಿಗೆ ಕಾಣಿಸಿದೆ ನನಗೆ, ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಾವೆಲ್ಲ ಮಲ್ಕೊಂಡಿದ್ರಿ ಸರ್, ಬಟ್ ಅವ್ರು ಮಲಗಿರಲಿಲ್ಲ. ಟೀಮ್ನ ನಾನು ಸೇಫ್ ಗಾರ್ಡ್ ಮಾಡಬೇಕು ಅಂತ ಇತ್ತು. ಹೌದು, ಸೆಟ್ ಆಫ್ ಪೀಪಲ್ ಜೊತೆ ಅವರಿದ್ದರು, ಬಟ್ ಯಾರೋ ಅವ್ರ ಜೊತೆನೂ ಬಂದು ನನಗೆ ಇಂಟ್ರ್ಯಾಕ್ಟ್ ಮಾಡಿದ್ದು ನಾನೆಲ್ಲೂ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾನು ಸೂರಜ್ಗೆ ಪಾಸ್ ಕೊಟ್ಟೆ ಸರ್. ಅಣ್ಣ, ನಾನು ಸೂರಜ್ನ ಪಾಸ್ ಮಾಡಿದ್ದೀನಿ. ಯಾಕೆ ಅಂತಂದರೆ
ನಾನು ಹೇಳ್ದಾಗೆ ನಾನು ಅವ್ರನ್ನ ಮೊದಲನೇ ಸಲ ನೋಡಿದ ತಕ್ಷಣನೇ ನನಗೊಂಥರ ತುಂಬಾ ಪಾಸಿಟಿವ್ ಅಂತ ಅನ್ನಿಸ್ತು. ಅದನ್ನು ಅವರು ಮನೆ ಒಳಗಡೆ ಬಂದ ಮೇಲೂ ಕೂಡ ಅವ್ರು ತಗೊಂಡಂಥ ನಿರ್ಧಾರ, ಅದರಲ್ಲೂ ಕೂಡ ಒಂದು ಟೀಮ್ನ ಲೀಡ್ ಮಾಡುವಂಥ ಕ್ಯಾಪ್ಟನ್ಗೆ ಮುಖ್ಯವಾಗಿ ಬೇಕಾಗಿರೋದೇ ಒಂದು ಟೀಮ್ನ ಜೊತೆ ಕರ್ಕೊಂಡು ಹೋಗುವಂಥದ್ದು. ಸೊ ಆ ಕೇಪಬಿಲಿಟಿ ಅವ್ರಿಗೆ ಜಾಸ್ತಿ ಇತ್ತು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸೂರಜ್ ಅವ್ರನ್ನ ಪಾಸ್ ಮಾಡಿದ್ದೀನಿ. ಆ್ಯಂಡ್ ರಿಷಾ ಅವರು ಅಂತ ಬಂದಾಗ ರಿಷಾ ಅವ್ರ ಬಗ್ಗೆ ನನಗೇನು ಅವ್ರ ಮನೆ ಒಳಗಡೆ ಅಲ್ಲಿಂದನೇ ನಾನು ಅವ್ರನ್ನ ನೋಡ್ತಾ ಇದ್ದಂಗೆ ನನಗೇನು ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಅಂತ ಏನು ಅನ್ನಿಸ್ಲಿಲ್ಲ. ಮತ್ತು ನನಗೆ ಗೊತ್ತಿತ್ತು ಪ್ರತಿಯೊಬ್ಬರಿಗೂ ಮನೆ ಒಳಗಡೆ ಅವ್ರು ಬಂದ ತಕ್ಷಣ ಹೇಳಿದ ಒಂದೇ ಮಾತು, ನಾನು ನಿಮ್ಮ ಜೊತೆ ಮಾತಾಡಬೇಕು, ನಾನು ನಿಮ್ಮ ಜೊತೆ ಮಾತಾಡಬೇಕು, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ. ಬಟ್ ಎಲ್ರಿಗೂ ಹೇಳಿದ್ರು ನನ್ನ ತನಕ ಅವ್ರು ಬರಲೇ ಇಲ್ಲ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಸೊ ಏನು ಇವ್ರು ಮಾತಾಡ್ತಾರೆ ಎಲ್ಲರ ಜೊತೆಲಿ ಅಂತ ಪ್ರತಿಯೊಬ್ಬರ ಜೊತೆ ಅವ್ರು ಮಾತಾಡಾದ್ಮೇಲೆ ಕೇಳಿದಾಗ ಐ ಥಿಂಕ್ ನೀವು ಹೀಗೆ ಆಟ ಆಡ್ತಿದ್ದೀರಾ, ಇದು ನನ್ನ ಪರ್ಸ್ಪೆಕ್ಟಿವ್, ಹೊರಗಡೆ ಹೀಗೆ ಮಾತಾಡ್ತಿದ್ದಾರೆ ಹಾಗೆ ಮಾತಾಡ್ತಿದ್ದಾರೆ ಅಂತ ಹೊರಗಡೆದೆಲ್ಲ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಅರ್ಥ ಆಗಲಿಲ್ಲ ಇವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ. ಬಟ್ ಎಂಡ್ ಆಫ್ ದ ಡೇ ನಂಗೆ ಅರ್ಥ ಆಗಿದ್ದೇನು ಅಂದರೆ ಎಲ್ಲೋ ಒಂದು ಕಡೆ ಹೊರಗಡೆ ಮಾತನಾಡದೇ ಇರೋದು ಕೂಡ ಸ್ಟ್ರಾಟಜಿನ ಬಳಸಿ ಕುಗ್ಗಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ರು ಅಂತ ನನಗೆ ತುಂಬ ಗಾಢವಾಗಿ ಅರ್ಥ ಆಗಿದ್ದು. ಹಾಗಾಗಿ ಅದನ್ನು ಅವ್ರು ಮಾಡಬಾರ್ದಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಮುಖವಾಡ ಹಾಕ್ಕೊಂಡು ಬಂದಿದ್ರು, ಮುಖವಾಡ ಕೂಡ ಕಳಿಸಿ ಬಿದ್ದಿದೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಫೇಲ್ ಮಾಡ್ತಾ ಇದ್ದೀನಿ. ಹಾಗೆ ರಘು ಅಂತ ಬಂದಾಗ ನಾನು ಅವ್ರನ್ನ ಪಾಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಂದಷ್ಟು ನಾನು ಹೊರಗಡೆ ಇರಬೇಕಾದ್ರೆ ಅವ್ರನ್ನ ಆಟ ಆಡಿಸುವಂಥ ಪ್ರಯತ್ನ ನಾನು ಮಾಡ್ತಿರ್ಬೇಕಾದ್ರೆ ಟೀಮ್ ಸೋಲ್ಬಾರ್ದು, ಟೀಮ್ಗೆ ಎಲ್ಲೂ ಕೂಡ ನಾನೇನೋ ಒಂದು ತಪ್ಪು ಮಾಡಿ ಟೀಮ್ಗೆ ಅದ್ರ ಎಫೆಕ್ಟ್ ಆಗಬಾರ್ದು ಅಂತ ಇಡೀ ರಾತ್ರಿ ಹೊರಗಡೆ ನಮ್ಮನ್ನು ಕಾವಲು ಕಾಯ್ಕೊಂಡು ಕೂತಿದ್ರು. ಆ್ಯಂಡ್ ಅಲ್ಲೇ ಸೋಫಾ ಮೇಲೆ ಕೂಡ ಮಲ್ಕೋತಾರೆ. ನಾನು ಮಲಗಿದ್ದೀನಾ ಅನ್ನೋದನ್ನು ನೋಡಿ ಅವ್ರು ಮಲಗ್ತಾರೆ. ಬಟ್ ಇಡೀ ರಾತ್ರಿ ಅವರ ಟೀಮನ್ನು ಕಾದಿದ್ದು ಆ ಸ್ಪಿರಿಟ್ ಅದೆಲ್ಲ ನೋಡಿ ನಂಗೆ ತುಂಬಾ ಇಷ್ಟ ಆಯಿತು. ಅವ್ರ ಸ್ವಾರ್ಥಿಯಾಗಿ ಆ ಕಾರ್ಡನ್ನು ತೊಗೊಂಡಿರ್ಬೋದು, ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಈಸ್ ಡೆಫಿನೆಟ್ಲಿ ಪ್ಲೇಯಿಂಗ್ ವೆರಿ ವೆಲ್ ಆ್ಯಂಡ್ ತುಂಬ ಸ್ಮಾರ್ಟ್ ಇದ್ದಾರೆ, ಸ್ಟ್ರಾಟಜಿಯಿಂದ ಇಟ್ಕೊಂಡು ಆಟ ಆಡ್ತಿದ್ದಾರೆ ಆ್ಯಂಡ್ ನನಗೂ ಕಣ್ ತೆರೆಸಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಪಾಸ್ ಮಾಡ್ತಾ ಇದ್ದೀನಿ. ಸರ್ ನಾನು ರಘು ಅವ್ರನ್ನ ಫೇಲ್ ಮಾಡಿದ್ದೀನಿ ಸರ್. ಯಾಕಂದರೆ ಅವ್ರ ಎಂಟ್ರಿನೇ ನನಗೆ ಇಷ್ಟ ಆಗಲಿಲ್ಲ, ಅಗೌರವದಿಂದ ನಡ್ಕೊಂಡ್ರು. ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತು, ಕಾಯಿನ್ಸ್ಗಳನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ವಿ. ಟೀಮ್ನ ಕರೆದು ನೀವೆಲ್ಲ ತುಂಬ ಎಫರ್ಟ್ ಹಾಕಿದ್ರಿ ಆ ಕಾಯಿನನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ. ನಾನು ನನ್ನ ಆಟ ಆಡೋದಕ್ಕೆ ಬಂದಿದ್ದೆ, ತುಂಬ ಸೆಲ್ಫಿಶಾಗಿ ಥಿಂಕ್ ಮಾಡಿದೆ. ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ, ಬಟ್ ಸಾರಿ ಅನ್ನೋದಾಗಲಿ ಅಥವಾ ನನಗೆ ಸ್ವಲ್ಪ ಬೇಜಾರಾಯಿತು ಅನ್ನೋದಾಗಲಿ ಅದನ್ನು ಹೇಳೋದಕ್ಕೆ ಅವ್ರು ಯಾವುದೇ ಒಂದು ಎಫರ್ಟ್ ಮಾಡಲಿಲ್ಲ ಸರ್. ಅದು ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಅವ್ರನ್ನ ಫೇಲ್ ಮಾಡಿದ್ದೀನಿ. ಇನ್ನೊಂದು ರಿಷಾ ಅವ್ರನ್ನೂ ಕೂಡ ಫೇಲ್ ಮಾಡಿದ್ದೀನಿ. ಅವ್ರದ್ದು ಒಂಥರ ಧಮಾಕೆದಾರ ಎಂಟ್ರಿ ಇತ್ತು. ಬಂದಮೇಲೆ ಸಖತ್ತಾಗಿ ಆಡ್ಬೋದೇನೋ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಅವ್ರ ಥಾಟ್ ಪ್ರೊಸೆಸ್ ಇರ್ಬೋದು ಅಥವಾ ಅವ್ರು ನಡ್ಕೊಳ್ತಾ ಇರೋದು ಒಂದಕ್ಕೊಂದು ಸಂಬಂಧ ಇಲ್ಲ. ಎಲ್ಲೋ ಒಂದು ಕಡೆ ಬಾಯಲ್ಲಿ ಜೋರಾಗಿ ಮಾತಾಡ್ತಾರೆ ಹೊರತು ಒಳಗಡೆ ಹುರುಳಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅವ್ರು ಈ ಮನೆಯಲ್ಲಿ ಬಂದಮೇಲೆ ಚಂದ್ರಪ್ರಭಾ ಅವ್ರ ಜೊತೆಗಿರ್ಬೋದು, ಗಿಲ್ಲಿ ಅವ್ರ ಜೊತೆಗಿರ್ಬೋದು, ಅವ್ರು ಫನ್ನಾಗೆ ಮಾಡ್ತಾರೆ. ಯಾರು ಕೂಡ ಕ್ಯಾಮ್ರಾ ಮುಂದೆ ಬೇಕು ಅಂತ ಮಾಡಲ್ಲ. ಆ ಥರ ಮಾಡಬೇಕಂದ್ರೆ ಹಿಂದೆ ಹೋಗ್ಬೋದು. ಬಟ್ ಅದೆಲ್ಲ ಒಂದು ಕಡೆ ಒಂದು ಸಣ್ಣದಾಗಿ ನಮಗೆ ಮುಜುಗರ ಆಗುತ್ತೆ ಸರ್ ಅದು ನಾನು ನೋಡಿದಾಗ. ಸೊ ಹಾಗಾಗಿ ರಿಷಾ ಅವ್ರಿಗೆ ನಾನು ಇಂಟು ಮಾರ್ಕ್ ಕೊಟ್ಟಿದ್ದೀನಿ. ಸೂರಜ್ ಅವ್ರನ್ನ ನಾನು ಜಸ್ಟ್ ಪಾಸ್ ಮಾಡಿದ್ದೀನಿ ಸರ್. ಅವರೊಬ್ಬ ಕ್ಯಾಪ್ಟನ್ ಆಗಿ ತೊಗೊಂಡಂತಹ ನಿರ್ಧಾರದಿಂದ ಇಡೀ ಮನೆಯ ಮನಸ್ಸನ್ನು ಅವರು ಗೆಲ್ತಾರೆ ಸರ್. ಸೊ ಹಾಗಾಗಿ ಅವರಿಗೆ ನಾನು ರೈಟ್ ಮಾರ್ಕ್ ಕೊಟ್ಟಿದ್ದೀನಿ. ಅವ್ರು ಬಂದಮೇಲೂ ಅಷ್ಟೇ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸೇಫಾಗಿ ಆಟ ಆಡೋಣಪ್ಪ, ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋಣ ಅನ್ನೋದು ಅವರ ನಡೆಯಲ್ಲಿ ನನಗೆ ಎಲ್ಲೂ ಕಾಣಿಸ್ಲಿಲ್ಲ. ಮೂವರು ಅದ್ಭುತ. ಹೌದು ಸರ್, ಇದೇ ಅದ್ಭುತ. ನನಗೆ ಏನು ಕೇಳೋಕ್ಕೆ ಕಮೆಂಟ್ಸೇ ಇಲ್ಲ. ಕೂತ್ಕೊಳ್ಳಿ ಸರ್. ಇಲ್ಲ ಒಂದು ಹೇಳ್ಬೇಕು. ಬೇಡ ಸರ್, ಇಲ್ಲ ಒಂದು ಬೇಡ. ಮೂವರಿಗೆ ಮೂವರು ಟಿಕ್ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಚಂದ್ರಪ್ರಭಾ ಅವರೇ ನೀವು ಕೊಡಬಾರ್ದಿತ್ತು. ಎಸ್ ಅಭಿ ಅವರೇ. ಸರ್, ನಾನು ಸೂರಜ್ ಅವ್ರಿಗೆ ಫೇಲ್ ಕೊಟ್ಟಿದ್ದೀನಿ ಸರ್. ಆಮೇಲೆ ಟಾಸ್ಕಲ್ಲೂ ಕೂಡ ಟೀಮ್ ಸ್ಪಿರಿಟ್ ಅಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಒಂದು ಹೀರೋ ಆಗಿ ಆಪರ್ಚುನಿಟಿ ಸಿಕ್ತು, ಅವ್ರು ತೊಗೊಂಡ್ರು ಸರ್. ಬಟ್ ಅದಾದ್ಮೇಲಿಂದ ಅವ್ರು ಚೂಸ್ ಮಾಡೋ ಡಿಸಿಷನ್ಸ್ ಆಗಲಿ ಮಾತಾಡೋದಾಗ್ಲಿ ಯಾರ ಜೊತೆನೂ ನೋಡಲೇ ಇಲ್ಲ ಸರ್ ನಾನು. ಆಮೇಲೆ ರಿಷಾ ಅವರು ಸರ್, ನಾನು ಅವ್ರಿಗೆ ಮತ್ತೆ ಫೇಲ್ ಮಾರ್ಕ್ ಕೊಟ್ಟಿದ್ದೀನಿ. ಯಾಕಂತಂದ್ರೆ ಸರ್ ನನಗೂ ಅಷ್ಟೇ ತುಂಬ ಡಿಮೋಟಿವೇಶನ್ ಆಗೋ ಥರ ಫೀಲಿಂಗ್ ಬಂತು. ಆಮೇಲೆ ಅವ್ರ ಮಾತು ಯಾವಾಗಲೂ ಹೇಳೋರು, ನಾನು ತೋರಿಸ್ತೀನಿ ನೋಡು, ನಾನು ಮಾತಾಡ್ತೀನಿ, ನನಗೆ ಗೊತ್ತು ಮಾತಾಡೋಕ್ಕೆ ಅಂತ. ಮಾತಾಡೋ ಸಿಚುವೇಶನ್ ಎಷ್ಟೊಂದು ಸಲ ಬಂತು ಸರ್, ನನಗೆ ಕಾಣಿಸ್ಲೇ ಇಲ್ಲ ಸರ್ ಅವರು. ಅದಕ್ಕೆ ಅವ್ರಿಗೆ ಫೇಲ್ ಮಾರ್ಕ್ ಕೊಟ್ಟಿದ್ದೀನಿ. ರಘು ಅವ್ರಿಗೆ ಪಾಸ್ ಯಾಕೆ ಕೊಡ್ತೀನಿ ಅಂದರೆ ಸರ್, ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬರುತ್ತೆ, ಕ್ಯಾಪ್ಟನ್ ಆದಾಗ ಒಂದು ಗತ್ತಲ್ಲಿ ಎಲ್ಲರನ್ನ ಮಾತಾಡಿಸ್ತಾರೆ. ಅವತ್ತು ನಾನೇ ಅನ್ಕೋತೀನಿ, ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ ಇವತ್ತು ಅವ್ರು ಫಸ್ಟ್ ಡೇ ಕ್ಯಾಪ್ಟನ್ ಆದಾಗ ಅಂತ. ಆಮೇಲೆ ಅಶ್ವಿನಿ ಅವರು ಕಳಪೆಗೆ ಹೋದಾಗೆಲ್ಲ ಆಮೇಲೆ ಅವ್ರು ಹೊರಗೆ ಹೋಗಿ ಮಲಗೋದೆಲ್ಲ ಆಗುತ್ತೆ. ನಾನು ಅವ್ರು ಕೇಳ್ತೀನಿ, ಸರ್ ಏನಕ್ಕೆ ಈ ಥರ ಮಾಡಿದ್ರಿ, ನೀವು ಕ್ಯಾಪ್ಟನ್ ಅಲ್ವಾ ಅಂತಂದಾಗ ಅವ್ರು ಹೇಳೋದು ಒಂದು ಮಾತು ನಂಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹೇಳ್ತಾರೆ ಅವರು,
ಮನೆ ಎಲ್ಲರೂ ನೋಡ್ಕೊಂಡು ನಾನು ಮಾಡ್ತಾ ಇರೋದು, ಇಲ್ಲಿ ನಾನು ಮಲಗ್ಬೋದಾಗಿತ್ತು, ಬಟ್ ನಿಮ್ಗಳಿಗೆಲ್ಲ ಅದು ಪನಿಷ್ಮೆಂಟ್ ಬರಬಾರ್ದು ಅಂತ ನಾನು ಡಿಸಿಷನ್ ತೊಗೊಂಡೆ ಅಂತಂದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅವ್ರಿಗೆ ನಾನು ಪಾಸ್ ಕೊಟ್ಟಿದ್ದೀನಿ. ನೋಡಿ ಸೂರಜ್ ಅವರೇ, ಔಟ್ ಆಫ್ 14 9 ಫೇಲ್ ಅಂತ ಬಂದಿದೆ. ರಘು ಅವ್ರಿಗೆ 7 ಜನ ಫೇಲ್ ಅಂತ ಕೊಟ್ಟಿದ್ದಾರೆ. ರಿಷಾ ಅವ್ರಿಗೆ 12 ಜನ, ಟೋಟಲಿ 12 ಔಟ್ ಆಫ್ 14 ಫೇಲ್ ಅಂತ ಕೊಟ್ಟಿದ್ದಾರೆ. ನಾವು ಕಲಿಯೋಕ್ಕಿದ್ರೆ ಕಲೀರಿ, ಇಲ್ಲಿ ಆರಾಮಾಗಿ ತೇಲ್ಕೊಂಡು ನಗನಗಾಡ್ಕೊಂಡು ಪ್ರೀತಿಯಿಂದ ಹೊರಗಡೆ ಬನ್ನಿ. ಯಾಕಂದರೆ ಯಾರಿಗೋಸ್ಕರ ನೀವು ಏನಾರ ಮಾಡೋಕ್ಕೆ ಹೋಗ್ತಿರೋ ಒಂದು ಮರಿಬೇಡಿ, ಅವ್ರು ಇನ್ನೂ ಮನೆ ಒಳಗಡೆ ಸ್ಮಾರ್ಟಾಗಿ ಅಲ್ಲೇ ಕೂತಿರ್ತಾರೆ. ಮಿಕ್ಕಿದವರು ತೇಲ್ಕೊಂಡು ಹೊರಗಡೆ ಬರ್ತೀರಿ, ನಾವು ಕಾಯ್ತಾ ಇರ್ತೀವಿ. ಟೇಕ್ ಅ ಬ್ರೇಕ್. ಬೇಗ ಬಾರು ಬೇಗ. ಸಲಿಗೆಯಿಂದ ಮಾತಾಡ್ಸಿದ್ರಾ ಇಲ್ವಾ? ಅದು ನನ್ನ ಜೊತೆ ಯಾಕೆ ರೈಸ್ ಆಗಿ ಮಾಡ್ತಾ ನಿಮ್ ಜೊತೆ ರೈಸ್ ಆಗ್ತಾ ಇಲ್ಲ, ಸಲಿಗೆಯಿಂದ ಮಾತಾಡ್ಸಿದ್ರಾ ಇಲ್ವಾ? ಅಲ್ಲ, ಅವ್ರನ್ನ ಕೇಳಿ ಯಾಕೆ ಬಾಬಾ ಬಾಬಾ ಅಂತ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೂ ಅಸಹ್ಯ ಥೂ ಅನ್ಸ್ತಾ ಇದೆ. ಥೂಗಿ ಅಂತೆಲ್ಲ ನೀನು ಜಾಸ್ತಿ ಮಾತಾಡ್ಬೇಡಿ ನಮ್ ಜೊತೆ. ಥೂ ಅಂತೆಲ್ಲ ಅನ್ಬೇಡಿ. ಥೂ ಅಂತೆಲ್ಲ ಅನ್ನೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಏನ್ ಮುಗಿಲಿ? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಮುಗಿದ ಮೇಲೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಮುಗಿದ ಮೇಲೆ? ಏನ್ ಧಮಕಿ ಆಗ್ತಾ ಇದ್ದೀರಾ? ಒಂದ್ ನಿಮಿಷ ನಾನು ಮಾತಾಡ್ತಾ ಇರೋದು. ಆಯ್ತಾ? ನಾಲ್ಗೆ ಮೇಲೆ ನೀವು ಕೊಟ್ಟಿರೋ ಧಮಕಿ ಆಗ್ತಾ ಇದೆಯಾ ಮನೆಯಲ್ಲಿ? ಯಾರಿಗೆ ಏನ್ ಅನ್ಸಿದ್ಯೋ ಅದನ್ನ ನೇರವಾಗಿ ಇಲ್ಲ. ಏನ್ ಥೂ ಅಂತ ಹೋಗಿಯೋದು? ನಾಲ್ಗೆ ಬಿಗಿ ಇರ್ಲಿ. ಹೇಳಿಲ್ವಾ ಮೊದಲನೇ ದಿನನೇ? ಮಾತಾಡೋ ರೀತಿ ಇರ್ಬೇಕು. ಗೊತ್ತು ನನಗೆ. ಅದಕ್ಕೊಂದು ಯಾಕ್ರಿ ನನ್ನ ಬಾಯಿ ಮುಚ್ಚಿಸ್ಬೇಕು? ಆಮೇಲೆ ಏನಾರು ಮಾಡಿ ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದು. ಯಾರು ಮುಟ್ಸಕ್ಕಾಗಲ್ಲ. ಹೇಳೋದು ನೀವು ಹೇಳಿದೀನಿ, ನೇರವಾಗಿ ಹೇಳ್ತೀನಿ. ಯಾರು ಮುಟ್ಸಕ್ಕಾಗಲ್ಲ. ಯಾರಿಗೂ ವೇಟ್ ಮಾಡಲ್ಲ. ಆಯ್ತಾ? ಏನದು ಥೂ ಅನ್ನೋದು? ಎಷ್ಟೋ ಜನಕ್ಕೆ ಇರಿಟೇಟ್ ಆಗಿದೆ. ಇವನಿಗೂ ಹೋಗಿ ಹೇಳಿದೀನಿ. ಯಾರಿಗೂ ಇರಲ್ಲ. ನನಗನ್ಸಿದ್ ನಾನು ಹೇಳಿದೀನಿ. ಮಾಡ್ಬೇಕು. ಯಾಕೆ ಥೂ ಅಂತೆಲ್ಲ ಅಂದ್ರೆ ಆನ್ಸರ್ ಮಾಡ್ಬಾರ್ದ ನಾನು? ಇವ್ರೇ ಥೂ ಅನ್ನಕ್ಕೆ ಆಟ ಮುಗಿಲಿ ನೋಡ್ಕೋತೀನಿ. ಏನ್ ಧಮಕಿ ಆಗ್ತಾರ ನನ್ಗೆ ಇವರು? ಮನೆ ಒಳಗೆ ಹೋಗೋಣ, ಮಾತುಕತೆ ಮುಂದುವರ್ಸೋಣ. ಲೆಟ್ಸ್ ಗೆಟ್ ಇಟ್. ವೆಲ್ಕಮ್ ಬ್ಯಾಕ್. ಹೇಗಿದೆ ಒಳಗಡೆ ಹವಾ ವರ್ತಮಾನ? ಸರ್, ಅದೇ ನಾನು ರೀಸನ್ ಕೊಟ್ಟೆ ಅವ್ರನ್ನ ಫೇಲ್ ಅಂತ ಹೇಳಿದ್ದಕ್ಕೆ. ಅವರು ಬಿಗ್ ಬಾಸ್ ಮನೆಯಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರ ಅವರ ಆಯ್ಕೆ ಮಾಡ್ಕೊಂಡಿರೋ ಆಟದ ಹಾದಿ ನಮಗೆ ಮುಜುಗರ ಅನ್ನಿಸ್ತಾ ಇದೆ ಅನ್ನೋದನ್ನ ನಾನು ಹೇಳಿದೆ. ಅದಾದ್ಮೇಲೆ ಅವರು ಥೂ ಅಂತ ಹೇಳಿ ನನಗಂದ್ರು.
ಥೂ ಇದು ಎಪಿಸೋಡ್ ಆದ್ಮೇಲೆ ನೋಡ್ಕೊತೀನಿ ಹಾಗೆ ಹಿಂಗೆ ಅವಳಿಗೆ ಬಾಯಿ ಮುಚ್ಕೊಳಕ್ಕೆ ಹೇಳಿ ಅಂತೆಲ್ಲ ಹೇಳಿದ್ರು ಸರ್. ಆಮೇಲೆ ನಾನು ಯಾವ ರೀತಿ ರಿಪ್ಲೈ ಕೊಡಬೇಕು ಆ ರೀತಿ ರಿಪ್ಲೈ ಕೊಟ್ಟಿದ್ದೀನಿ ಸರ್. ಎಸ್ ಋಷಿ ಸಾರಿ ಸರ್ ಇಲ್ಲಿ ಏನಾಗಿದೆ, ಇವ್ರದ್ದು ಇಬ್ರು ಸೇರಿಸ್ಕೊತೀನಿ. ಇವ್ರು ಏನೇ ಮಾಡಿದ್ರು, ಅಶ್ವಿನಿ ಅವರು ಹಾಗೂ ಜಾನ್ವಿ ಅವರು ಸರ್, ಇವ್ರು ಏನೇ ಮಾಡಿದ್ರು ಮನೇಲಿ ಕರೆಕ್ಟು ಗೊಂಬೆಗಳ ಥರ ನಾವು ನೋಡ್ತಾ ಕೂತಿರ್ಬೇಕು. ನಾನೊಂದು ಆರ್ಟಿಸ್ಟು ಸರ್, ಅವರು ಒಂದು ಆರ್ಟಿಸ್ಟು, ನನಗೆ ಗೊತ್ತು ನಾನು ಏನು ಮಾಡಿದೆ, ಎಷ್ಟು ಲಿಮಿಟಲ್ಲಿ ಮಾಡಿದೆ. ಇವ್ರಿಗೂ ಅದನ್ನು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡಾದ್ರೂ ಹೇಳಬೇಕಿತ್ತು ಸರ್. ಅಸಹ್ಯ ಅಂತ ನಮಗೂ ಅವ್ರು ಆಡೋದು ಕೆಲವು ವಿಷಯಗಳು ತೀರಾ ಅಸಹ್ಯ ಅನಿಸುತ್ತೆ ಸರ್. ನನಗದು ಅವ್ರು ಹೇಳಿದ ರೀಸನ್ ನನಗೆ ನಿಜವಾಗ್ಲೂ ಒಪ್ಪಿಗೆ ಇರಲಿಲ್ಲ ಸರ್. ಅದು ಎಸ್ ಜಾನ್ವಿ ಅವರೇ. ಸರ್ ನಾವು ಅಸಹ್ಯ ಅಂತ ಪದನ ಯೂಸೇ ಮಾಡಲಿಲ್ಲ, ಮುಜುಗರ ಅಂತ ಹೇಳಿದ್ದು. ಹೌದು, ನಮಗೇನು ಅನಿಸುತ್ತೆ ಅಂದರೆ ಸರ್, ಎಲ್ಲವೂ ಒಂದು ಬಾರ್ಡರಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವು ರೇಗಿಸ್ತೀವಿ, ತಮಾಷೆ ಮಾಡ್ತೀವಿ. ಈವನ್ ಗಿಲ್ಲಿ ಕಾವ್ಯ ತಮಾಷೆ ಅದೆಲ್ಲೂ ನಮಗೆ ಆಡ್ ಅಂತ ಫೀಲ್ ಆಗಲಿಲ್ಲ ಸರ್. ಅಥವಾ ರಾಶಿಕಾ ಸೂರಜ್ ಕುತ್ಕೊಂಡು ಮಾತಾಡ್ತಾರೆ, ಅಥವಾ ನಾನು ಯಾರ್ದೋ ಜೊತೆ ಕುತ್ಕೊಂಡು ಮಾತಾಡ್ತೀನಿ, ಅದು ನಮ್ಗೆ ಅನಿಸ್ಲಿಲ್ಲ. ನನಗೆ ಅನಿಸಿದೆ, ನಾನು ಹೇಳಿದ್ದೀನಿ ಸರ್. ಅದಕ್ಕೆ ಅವರು ರಿಯಾಕ್ಟ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ನಾನು ಅದನ್ನು ನೇರವಾಗಿ ಹೇಳಿದ್ದೀನಿ. ಯಾಕೆ ನೀವು 8 ಮಾರ್ಕ್ ಕೊಟ್ರಿ ಅಂದಿದ್ದಕ್ಕೆ ನನಗೇನು ಅನಿಸ್ತೋ ನಾನು ಅದನ್ನು ಹೇಳಿದ್ದೀನಿ ಸರ್. ಓಕೆ, ಎಸ್. ಅದಕ್ಕೆ ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಸರ್. ನಂಗೆ ಕ್ಷಮೆ ಕೇಳೋದ್ರಲ್ಲಿ ಏನು ಬೇಜಾರಿಲ್ಲ. ಆ ಕೋಪದಲ್ಲಿ ನಾನು ಅದನ್ನು ಹೇಳಿದೆ. ಈಗ ಕ್ಷಮೆ ಕೇಳೋಕ್ಕೆ ಈಗ ಒಂದು ತಿಳ್ಕೊಳ್ಳಿ, ಇಬ್ಬರೂ ಶನಿವಾರ ಬರೋಕ್ಕೂ ಕ್ಷಮೆ ಕೇಳೋದು, ಶನಿವಾರ ಮುಗೀತಿದ್ದಂಗೆ ವಾಪಸ್ಸು ಅದೇ ಹಾದಿಲಿ ಹೋಗೋ ಹಾಗಿದ್ರೆ ಇದು ನನಗೋಸ್ಕರ ಯಾರಾದರೂ ಕ್ಷಮೆ ಕೇಳಿ ಅಂತ ಇದ್ದೀವ? ನಿಮ್ಮ ಮನಸ್ಥಿತಿ ಅದು. ನಿಮಗೆ ಯಾರಿಗಾರ ಕ್ಷಮೆ ಕೇಳಬೇಕು ಅನ್ಸಿದ್ರೆ ಕ್ಷಮೆ ಕೇಳಿ. ಕ್ಷಮೆ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ವಾ ಬಿಡಿ. ಲಾಸ್ಟ್ ವೀಕ್ ಬಂದಾಗಲೇ ಹೇಳಿದೆ, ನಿಮ್ಮ ಜಗಳಗಳು ಅದಿದು ಮಾತು ಎಲ್ಲದನ್ನು ಮರಿಬೋದು, ಬಟ್ ನೆನಪಲ್ಲಿ ಉಳಿಯೋದು ಮಾತುಗಳು ಅಂತ. ಸೊ ಅದ್ರ ಮೇಲೆ ಯಾರೂ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ನನಗೆ ಅನಿಸುತ್ತೆ ಅಗೇನ್. ಬಟ್ ಒಂದು ಅರ್ಥ ಆಗ್ತಾ ಇರೋದೇನೆಂದರೆ, ಆ್ಯಂಡ್ ರಿಕ್ವೆಸ್ಟ್ ಆಲ್ಸೋ ಅಂದ್ಕೊಳ್ಳಿ, ಸ್ವಲ್ಪ ತೂಕ ಮಾತು ಮೇಲೆ ಇದ್ದಲ್ಲಿ ನಿಮ್ಮ ಗಲಾಟೆನೂ ಸ್ವಲ್ಪ ಆ್ಯಕ್ಚುಲಿ ಜನ ಕೂತ್ಕೊಂಡು ಕೇಳ್ತಾರೆ. ಅದರ್ವೈಸ್ ಇಟ್ ಬಿಕಮ್ಸ್ ಅ ಲಿಟಲ್ ಅನ್ಕಂಫರ್ಟಬಲ್, ಅನ್ಕಂಫರ್ಟಬಲ್ ಆಗುತ್ತೆ. ಮಾತು ನಿಮ್ಮನ್ನು ಗೆಲ್ಲಿಸುತ್ತೆ ಅಂದರೆ ಮಾತು ನಿಮ್ಮನ್ನು ಹಳ್ಳಕ್ಕೆ ಹಾಕುತ್ತೆ ಅನ್ನೋದು ಮರಿಬೇಡಿ. ಈಗ ಈ ವಾರ ಮಾತು ಅಂತ ಬಂದಾಗ ಕೆಲವು ವಿಚಾರಗಳು ಬರ್ತಾವೆ. ಮಿಸ್ಟರ್ ಸುದಿ ಸರ್, ಅಣ್ಣ ಏನು ಸರ್ ಓಡ್ತಾ ಇದೆ ಮನೇಲಿ? ಕುದಳಿ ಅಣ್ಣ, ಅದೇ ಸಡೆ ಅನ್ನೋ ಒಂದು ಪದ ಅಣ್ಣ. ಹೌದಾ? ನಿಮಗೆ ಗೊತ್ತಾಯ್ತು? ಅದು ಎಲ್ಲ ಕಡೆನೂ ಹೋಗಿದೆ ಅಣ್ಣ. ಹೆಂಗೆ ಗೊತ್ತು ಅಣ್ಣ? ಹೇಳ್ತೀನಿ ಅಣ್ಣ. ಇದ್ರ ಮೂಲ ಶುರುವಾಗೋದು ಕಿಚ್ಚನ ಚಪ್ಪಾಳೆಯಿಂದ ಅಣ್ಣ. ಅದು ಮೂಲ, ಅದಕ್ಕೆ ಬರ್ತೀನಿ ಅಣ್ಣ. ಮೊನ್ನೆ ಎಲ್ಲ ತುಂಬ ಫ್ಲೋ ಅಲ್ಲಿ ಹೇಳಿದೆ. ಇವತ್ತು ಎಲ್ಲಿಂದ ಶುರುವಾಗಿದ್ದು ಅಂದರೆ ನನ್ನನ್ನು ಎಳ್ಕೊಂಬರ್ಬೇಡಿ ಒಳಗಡೆ. ಅಲ್ಲ, ಇಲ್ಲ ಅಲ್ಲ, ಅದಕ್ಕೆ ಬರ್ತೀನಿ ಅಣ್ಣ. ನಿಮ್ಗೆ ಅದು ಅರ್ಥ ಆಗುತ್ತೆ. ಬರ್ತೀನಿ ಅಣ್ಣ. ಮೊನ್ನೆ ಎಲ್ಲ ತುಂಬ ತಮಾಷೆಗೆ ಫ್ಲೋ ಅಲ್ಲಿ ಹೇಳಿದೆ. ಇವತ್ತು ಬೈದಲ್ಲಿ ಹೇಳ್ತೀನಿ ಅಣ್ಣ. ತಪ್ಪು ಅನ್ಸಿದ್ರೆ ನೀವು ಆಮೇಲೆ ಏನು ಬೈದ್ರು ನಾನು ಅದಕ್ಕೆ ಬದ್ಧ ಅಣ್ಣ. ಅಣ್ಣ ಆ್ಯಕ್ಚುಲಿ ಇಲ್ಲಿ ಕೆಲವು ಕಡೆ ಕೆಲವು ಏರಿಯಾಗಳಲ್ಲಿ ಕೆಲವು ಮಾತುಗಳು ಆಡು ಭಾಷೆ ಥರ ಇದೆ ಅಣ್ಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಡೆ ಅಂದ್ರೆ ಏನು ಅಣ್ಣ? ಯೂಸ್ಲೆಸ್ ಅಂತ ಅಣ್ಣ. ನೀವೇನು ಹೇಳಿದ್ರಿ ಅವ್ರಿಗೆ? ಸಡೆ ಅಂದರೆ ಏನು ಅರ್ಥ ಅಂದರೆ ಅವ್ರಿಗೆ ಯೂಸ್ಲೆಸ್ ಅಂತಾನೆ ಅಣ್ಣ. ಅದು ವೇಸ್ಟ್, ಮಾತಾಡೋದೇ ವೇಸ್ಟ್. ಇವ್ರ ಹತ್ರ ಒಂದು ಸ್ವಲ್ಪ ಚಿಕ್ಕ ಪುಟ್ಟವ್ರಿಗೂ ಆ ಮಾತು ಬರುತ್ತೆ ಅಣ್ಣ. ಹಂಗೆ ಹೇಳಿಲ್ಲ ಸರ್ ನೀವು. ಸಡೆ ಅಂದ್ರೆ ಚಿಕ್ಕವರು, ಚಿಕ್ಕವರಲ್ಲಿ ಸಡೆ ಅಂದ್ರೆ ಚಿಕ್ಕ ಪುಟ್ಟವರು ಅಂತಾನು ಬರುತ್ತೆ, ವೇಸ್ಟ್ ಅಂತಾನು ಬರುತ್ತೆ ಅಣ್ಣ. ಅದನ್ನ ಹೇಳಿಲ್ವೇ? ಚೈಲ್ಡ್ ಅಂತ ಬರುತ್ತೆ ಅಣ್ಣ. ಚೈಲ್ಡ್ಗಳು ಅಂತ ಈಗ ಫಸ್ಟ್ ಆಫ್ ಆಲು ನೀವು ಕರೆದಿದ್ದು ಒಂದು ತಪ್ಪಾದರೆ ಕರೆದಿದ್ದು ಏನು ಅದ್ರ ಅರ್ಥ ಅಂತ ಒಂದು ರಾಂಗ್ ಹೇಳಿದ್ರಲ್ಲ, ಅದಿನ್ನೂ ರಾಂಗ್ ಆಗುತ್ತೆ. ಅದು ಚೈಲ್ಡು ಅಂತಾನು ಬರುತ್ತೆ. ಚೈಲ್ಡ ಅಂದರೆ ಇನ್ಮೇಲೆ ನನಗೆ ನೀವು ಮಗು ಥರನೇ ಕಾಡ್ತೀರಾ ಇನ್ಮೇಲೆ. ಸಡೆ ಸುದ್ದಿ ಅಲ್ಲ ಹಂಗೆ ಅಂದರೆ ಅಲ್ಲ, ಈ ಸೀಸನ್ ಮುಗಿಯೋವರೆಗೂ ಎಲ್ಲಿವರೆಗೆ ನೀವು ಇರ್ತೀರೋ ಇನ್ಮೇಲೆ ಹಂಗೆ. ನಾನು ಸಾರಿನೂ ಕೇಳಿದೆ ಅಣ್ಣ, ನಿಮ್ಗೆ ಆಟ ಆಗಿದೆ. ನನ್ನ ಮಾತ್ರ ಮಾತಾಡ್ರಿ, ಸಾರಿ ಆಮೇಲೆ ಕೇಳ್ಕೊಳ್ಳಿ. ಜಗಳದಲ್ಲಿ ಆ ಕೋಪದಲ್ಲಿ ಬಂತಣ್ಣ. ಕೋಪದಲ್ಲಿ ಬರಲಿಲ್ಲ ಸರ್, ನಿಮ್ಮ ದೃಷ್ಟಿಕೋನ ಹಂಗಿದೆ. ನಿಮ್ಮ ದೃಷ್ಟಿಕೋನ ಹಂಗಿರೋದಕ್ಕೆ ಫ್ಲೋ ಅಲ್ಲಿ ಬರುತ್ತೆ ಸರ್. ದೃಷ್ಟಿಕೋನದಲ್ಲಿ ಇಲ್ಲದೆ ಇರೋದು ಫ್ಲೋ ಅಲ್ಲಿ ಯಾವತ್ತೂ ಬರಲ್ಲ ಸರ್. ಅದನ್ನು ನೀವು ಪಕ್ಕದಲ್ಲಿ ಕೂತಿರೋರಿಗೆ ಹೇಳಿ, ನನಗೆ ಹೇಳ್ಬೇಡಿ. ಇಲ್ಲ, ನಾನು ಸಾರಿ ಕೇಳಿದೆ. ಸಾರಿ ಕೇಳೋದು ದೊಡ್ಡದಲ್ಲ. ಯಾವ ರೀತಿ ಕೇಳಿದ್ರಿ? ಅದೇ ಹೋಗಿ ಸಾರಿ ಕೇಳಿದೆ ಅಣ್ಣ ನೈಟ್. ಎಲ್ಲಿ? ಆ ಫ್ಲೋ ಅಲ್ಲಿ ಬಂತು. ಎಲ್ಲಿ? ವಾಶ್ರೂಮ್ ಹತ್ರ. ವಾಶ್ರೂಮಲ್ಲಿ ಒಂದು 3-4 ಜನ ಇದ್ರು ಅಣ್ಣ. ಒಂದು 3-4 ಜನ ಇದ್ರು ಅಣ್ಣ. ವಿಡಿಯೋ ರೆಡಿ ಇದೆಯಲ್ಲಪ್ಪ? ದಯವಿಟ್ಟು ಒಂಚೂರು ವಿಡಿಯೋ ವಿಟಿ ಹಾಕಿ. ನಾವು ಹೇಳಿದ್ದು ಅದೇನು ದೊಡ್ಡ ಮಾತಲ್ಲ. ಹಂಗೂ ನಿಮ್ಮ ಮನಸ್ಸಿಗೆ ಘಾಸಿ ಆಗಿದ್ರೆ ನಮ್ಮನ್ನು ಕ್ಷಮಿಸಿಬಿಡಿ. ಸಾಕ್ಷಿಗೆ ನೀವು ಮೂವರು ಇದ್ದೀರಿ. ರಕ್ಷಿತ್ ಅವರೇ, ನೀವು ನಿಮ್ಮ ಸ್ವಂತ ನಿರ್ಧಾರದ ಮೇಲೆ ಅರ್ಥ ತಿಳ್ಕೊಂಬಂದು ಕೇಳಿ. ಯಾರೋ ಕೊಟ್ಟಿದ್ದ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಸಡೆ ಎಂದರೆ ಕನ್ನಡ ನಿಘಂಟಲ್ಲಿ ಒಂದು ಚೈಲ್ಡು ಅಂತ ಅರ್ಥ ಅಷ್ಟೇ, ಚಿಕ್ಕ ಹುಡುಗಿ ಎಂದು ಅರ್ಥ. ಯಾಕಂದರೆ ನಿಮ್ಮ ಅಣ್ಣನವ್ರಿಗೂ ಕನ್ನಡ ಬೆಂಗಳೂರಿಗೆ ಬರಲ್ಲ, ನೀವು ಪಾಪ ಗೊತ್ತೇ ಇಲ್ಲ.
ಹಾಗಾಗಿ ನಿಮ್ಮ ಮನಸ್ಸಿಗೆ ಘಾಸಿ ಉಂಟಾಗಿದ್ದಲ್ಲಿ ನಾವು ನೋಡಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ. ನಿಮ್ಮ ಅಣ್ಣನವ್ರಿಗೂ ವಿಷಯ ತಲುಪಿಸ್ಬಿಡಿ. ಓವರ್ ಆ್ಯಕ್ಟಿಂಗ್ ಮಾಡಬಾರ್ದಂತೆ, 10 ರೂಪಾಯಿಗೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡಬೇಕು, 80 ರೂಪಾಯಿ ಮಾಡಬಾರ್ದಂತೆ ಅಂತ ಹೇಳ್ಬಿಡಿ. ಓಕೆ, ಸರಿ, ನಿಮಗೆ ಮನಸ್ಸಿಗೆ ಸಮಾಧಾನ ಆಯ್ತೆ? ಜಾನ್ವಿ ಅವರೇ ಸಾಕ್ಷಿಗಿದ್ದೀರಾ ಅಂದರೆ ನಾನು ಹೇಳಿದ್ದೆ ನೀವು ರಕ್ಷಿತ್ ಅವರೇ ಒಳ್ಳೇದಾಯ್ತು. ಈ ಥರ ಡ್ರಾಮಾ ಮಾಡ್ಕೊಂಡು ಇದನ್ನ ಜಾನ್ವಿಯವರು ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಜಾನ್ವಿಯವರು ಇದ್ರಲ್ಲಿ ಮಾತಾಡ್ಬೋದಿತ್ತು, ನಿಮಗೆ ಹೇಳ್ಬೋದಿತ್ತು ನಾನು ಮನೆ ಡವ್ ಮಾಡಬೇಡ ಅಂತ, ಬಟ್ ಅವರು ಹೇಳಲಿಲ್ಲ. ನೀನು ಇದಕ್ಕೆ ಕ್ಷಮೆ ಕೇಳೋದು ಅಂತಾರ. ಆಮೇಲೆ 10 ರೂಪಾಯಿ ಆ್ಯಕ್ಟಿಂಗ್ 10 ರೂಪಾಯಿ ಮಾಡೋಕ್ಕೆ ಹೇಳಿ ನಿಮ್ಮ ಅಣ್ಣಂಗೆ ಯಾವ ಥರ ಕ್ಷಮಾಪಣೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಣ್ಣ ಅದು ಯಾಕೆ? ಅಣ್ಣ ಯಾರು? ಧ್ರುವ ಅವ್ರಿಗೆ. ಧ್ರುವ ಅಣ್ಣ 10 ರೂಪಾಯಿ ಆ್ಯಕ್ಟಿಂಗ್ ಅಂದರೆ ಅದು ಆ್ಯಕ್ಚುಲಿ ಇಲ್ಲೇ ಮಾತು ಮುಗ್ದಿತ್ತು ಅಣ್ಣ, ಅದು ಇಲ್ಲೇ ಮಾತು ಮುಗ್ದಿತ್ತು, ಇಲ್ಲೇ ಆಗಿತ್ತು. ತಿರ್ಗಾ ಹೋಗಿ ಆಚೆ ಕೂತಿದ್ದಾಗ ಒಂದು 3 ಅವರ್ ಬಿಟ್ಟು ನಿಮಗೆ ಒಂದೇ ಒಂದು ನಾನು ಮಾತು ಕೇಳಬೇಕಾಗಿರೋದು, ಸುದಿ ಇನ್ನೂ ಚಿಕ್ಕವರಾಗಕ್ಕೆ ಹೋಗ್ಬೇಡಿ. ಆ ಕ್ಷಮಾಪಣೆ ಓಕೆನಾ ನಿಮಗೆ? ಇಲ್ಲ ಅಣ್ಣ, ಸಾರಿ ರಕ್ಷಿತ್, ಸಾರಿ ಈ ಥರ ಕೇಳಬೇಡಿ ಸರ್. ಆ ಮೂಮೆಂಟಲ್ಲಿ ಒಬ್ಬ ವ್ಯಕ್ತಿಗೆ ಸಾರಿ ಅನಿಸಿದ್ರೆ ಕೇಳೋ ರೀತಿ ಬೇರೆ ಇದೆ ಸರ್. ಇಲ್ಲ ಅದು ಇವರು ತುಂಬ ಕೆಟ್ಟ ಮಾತನ್ನ ಆ ಥರ ಬಿಂಬಿಸೋದ್ರಲ್ಲ ಅಣ್ಣ, ಅದಕ್ಕೆ ನನಗೆ ಅದೊಂದು ಸ್ವಲ್ಪ ಆಟ. ನೀವೇನಂದ್ರಿ ಸರ್ ಅಲ್ಲಿ? ಹಿಂಗಂದ್ರೆ ಚೈಲ್ಡು ಅಂತಂದ್ರಿ. ಚೈಲ್ಡಾ ಸರ್ ಅದು? ಸಡೆ ಅಂದರೆ ಚೈಲ್ಡಾ ಸರ್? ನಾನು ನಮ್ಮ ಏರಿಯಲ್ಲಿ ಹಂಗೆ ಮಾತಾಡ. ಕನ್ನಡ ನಿಘಂಟು ಅಂದ್ರಿ ಸರ್ ನೀವು. ಕನ್ನಡ ನಿಘಂಟು ನಿಮ್ಮ ಏರಿಯಾನ? ಎಲ್ಲ ಕನ್ನಡ ನಿಘಂಟಲ್ಲಿ ಫಸ್ಟ್ ಆಫ್ ಆಲ್ ಈ ಥರ ವರ್ಡ್ಗಳು ಬರಲ್ಲ. ಕನ್ನಡ ತುಂಬ ತೂಕವಾದ ಭಾಷೆ ಸರ್. ಅಲ್ಲೆಲ್ಲ ದೊಡ್ಡದು ಭಾಳ ಒಳ್ಳೊಳ್ಳೆ ಪ್ರೀತಿಯಾದಂತಹ ಸಾಹಿತ್ಯ ಇರೋದು. ಅಲ್ಲಿ ಈ ಥರ ಕನ್ನಡ ನಿಘಂಟು ಅಂತ ಹೇಳ್ತಿರಲ್ಲ. ಈಗ 10 ರೂಪಾಯಿ ಆ್ಯಕ್ಟಿಂಗ್ ಯಾರು ಮಾಡ್ತಾ ಇರೋದು? ನಾನು. ಸರಿ, ಆಶ್ಚರ್ಯ ಆಗೋದೇನೆಂದರೆ ಇಲ್ಲಿ ಕೆಲವ್ರು ಮಾತಾಡ್ತೀರಿ, ಹೆಣ್ಣಿನ ಮೇಲೆ ಮಾತಾಡಿದ್ರೆ ತಪ್ಪು, ಹೆಣ್ಣಿಗೆ ಈ ಥರ ಹೇಳಿದ್ರೆ ತಪ್ಪು, ಕೆಲವು ವರ್ಡ್ಗಳು ತಪ್ಪು, ಏಕವಚನ ತಪ್ಪು, ಅದು ತಪ್ಪು ಅಂತೀರಿ. ಈ ಥರ ವರ್ಡ್ಸ್ ಮಾತಾಡ್ಬೇಕಾದ್ರೆ ಸೈಲೆಂಟಾಗಿರ್ತೀರಿ. ಇನ್ನೊಬ್ಬರು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದ ತಕ್ಷಣ ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ ಇವಾಗ ಅಂತೀರಿ. ಬಟ್ ಅದೇ ನಿಮ್ಮ ಬಗ್ಗೆ ಬಂದರೆ, ನಿಮ್ಮ ಬಗ್ಗೆ ಬಂದು ಅಕಸ್ಮಾತ್ ನಿಮಗೆ ಜಾನ್ವಿ ಅವರು ಯಾರಾದರೂ ಸಡೆ ಅಂತ ಕರೆದಿದ್ರಿ, ಏನು ಮಾಡ್ತಾಯಿದ್ರಿ? ಅಶ್ವಿನಿ ಅವ್ರು ಏನು ಮಾಡ್ತಾಯಿದ್ರಿ? ಈಗ ಮಾತು ಬೇಡ, ಈಗ ದೊಡ್ಡದು ಮಾಡೋದು ಬೇಡ ಅಂತೀರಿ. ಹೊರಗಡೆ ಹೇಗೆ ಕಾಣಿಸಿರ್ಬೋದು ಅಂತ ಸ್ವಲ್ಪ ಮಾತಾಡೋಣ. ಈಗ ಇದೇ ಅಶ್ವಿನಿ ಅವರು, ಜಾನ್ವಿ ಅವರು ಇಷ್ಟೆಲ್ಲ ಮಾತಾಡಿ ಪ್ರತಿಯೊಂದಕ್ಕೂ ಸಿಂಗುಲರ್ ಮಾತಾಡೋದ್ರ ಬಗ್ಗೆ ಮಾತಾಡೋರು ಇವರು, ಕೋಪ ಮಾಡ್ಕೊಳ್ಳೋರು, ಅದು ಕರೆಕ್ಟೇ ಇರ್ಬೋದು. ಅಷ್ಟು ಮಾತಾಡಿದ್ದು ನೀವು ಕರೆಕ್ಟ್ ಇರ್ಬೋದು. ಅಂಥ ವ್ಯಕ್ತಿಗಳು ಒಬ್ಬ ಸಡೆ ಅಂತ ಹೇಳಿದಾಗ ಇನ್ನೊಬ್ಬ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೋದಾಗ ಅದನ್ನು ದೊಡ್ಡದು ಮಾಡಬೇಡಿ, ಇವಾಗ ಅದನ್ನು ತೆಗಿಬೇಡಿ, ಅದನ್ನು ಹೈಲೈಟ್ ಮಾಡಬೇಡಿ ಅಂತೀರಿ. ಡಸಂಟ್ ಇಟ್ ಲುಕ್ ವೆರಿ ಸೆಲೆಕ್ಟಿವ್ ರಿಯಾಕ್ಷನ್ ಟು ದ ಪಬ್ಲಿಕ್? ಯಶ್ ಅಶ್ವಿನಿ ಅವರೇ, ನನಗೆ ಫಸ್ಟ್ ಆ ಪದದ ಅರ್ಥ ನನಗೆ ಗೊತ್ತಿರೋದಿಲ್ಲ ಅಣ್ಣ. ನಾನು ಮತ್ತು ಜಾನ್ವಿ ಅವರು ಇಬ್ಬರು ಕೂಡ ಚರ್ಚೆ ಮಾಡಿದಾಗ ಜಾನ್ವಿ ಅವರು ಹೇಳ್ತಾರೆ, ಇವ್ರ ಪ್ರಕಾರ ಸುದಿ ಅವ್ರು ಹೇಳಿದ ಪ್ರಕಾರ ಈ ಥರದ ಅರ್ಥಗಳಿದೆ, ಆದರೆ ಆ ಥರದ ಪದ ಬಳಕೆ ಮಾಡೋದಿಲ್ಲ. ಅದೇನೋ ಒಂಥರ ತುಂಬಾ ಮುಜುಗರ ಆಗುತ್ತೆ. ಅರ್ಥದ ಬಗ್ಗೆ ಲೇಟಾಗಿ ಬರ್ತೀರಿ ಅಶ್ವಿನಿ ಅವರು. ಇನ್ನು ಆರ್ಡರ್ ಹೇಳ್ತೀನಿ ಕೇಳಿ. ಹೇಳಿ ಅಣ್ಣ. ಆರ್ಡರ್ ಹೇಳ್ತೀನಿ ಕೇಳಿ ಏನು ನಡೀತು ಅಂತ, ಸೊ ದಟ್ ಯು ಬೋತ್ ವಿಲ್ ರಿಯಾಕ್ಟ್. ಡೆಫಿನೆಟ್ಲಿ ಅಣ್ಣ. ಸಡೆ ಪದ ಯೂಸ್ ಮಾಡೋದು ಬೇಡ ಅಂತ ಜಾನ್ವಿ ಅವರು ಫಸ್ಟೇ ಹೇಳ್ತಾರೆ. ಕರೆಕ್ಟ್. ಹೇಳಿದ್ರು ಹೇಳಿಲ್ವ ಜಾನ್ವಿ ಅವರೇ? ಎಸ್. ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಹುಶಃ ಅವ್ರಿಗೆ ಅರ್ಥ ಗೊತ್ತಿದೆ. ಅವ್ರಿಗೆ ಗೊತ್ತಿದೆ ಅಣ್ಣ. ಎಸ್ ಅಶ್ವಿನಿ, ಜಾನ್ವಿ ಅವರೇ. ಅದಾದ್ಮೇಲೆ ಎದುರುಗಡೆ ನೋಡಿದಾಗ ತಾವು ಹೇಳ್ತೀರಿ ಅರ್ಥ ಗೊತ್ತಿಲ್ಲದೇನೆ ದೊಡ್ಡದು ಮಾಡಬೇಡಿ ಅಂದರೆ ಅದು ಹೇಗೆ ಕಾಣಿಸ್ಬೋದು? ಅಣ್ಣ, ನಮಗೆ ಮುಖ್ಯವಾಗಿ ಬೇಕಾಗಿದ್ದೇನು ಅಂದರೆ ಜಾನ್ವಿ ಅವ್ರು ಹೇಳಿದ್ದು ಅದು ಕೆಟ್ಟ ಪದ ಅಂತ ಹೇಳಿದ ತಕ್ಷಣ ನನಗನ್ಸಿದ್ದು ಒಂದು, ಮೇಡಮ್ ಕೆಟ್ಟ ಪದ ಬರಲ್ಲ ಮೇಡಮ್. ಯಾಕಂತಂದ್ರೆ ಇವಾಗ ನಿಮಗೆ ಯಾರಾದರೂ ಅಮ್ಮ ಅಂದಾಗ ಕೆಟ್ಟ ಬರ್ಡ್ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಭಿಪ್ರಾಯ ಕೊಟ್ಟಿದ್ದೀರ ಹೊರಗಡೆ, ನನಗೆ ಈ ಥರ ಮಾತಾಡಿದ್ರೆ ಆಗಲ್ಲ, ಯಾವ ಹೆಣ್ಣಿಗೂ ಈ ಥರ ಮಾತಾಡಬೇಡಿ ಅಂತ ನೀವು ಅಭಿಪ್ರಾಯ ಕೊಟ್ಟಾಗ ಈ ಥರದಲ್ಲಿ ಹೊರಗಡೆ ನೋಡಿದಾಗ ಡಸ್ ಇಟ್ ಇವನ್ ಲುಕ್ ಗುಡ್? ಇದೇ ವ್ಯಕ್ತಿ ಪದೇ ಪದೇ ಎಲ್ಲ ವಿಚಾರಕ್ಕೂ ವಾಯ್ಸ್ ಎತ್ತವರು, ಕನ್ನಡ ಅಂತ ಬಂದಾಗ ಹೆಸರು ಮಾಡಿರೋರು, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ವಾದ ಮಾಡೋರು, ಹೆಣ್ಣಿನ ಬಗ್ಗೆ ರೈಟ್ಸ್ ಬಗ್ಗೆ ಅಂತ ಏನಾರು ಬಂದಾಗ ಎಲ್ಲ ಥರ ವಿವಾದಗಳನ್ನು ಫೇಸ್ ಮಾಡೋರು, ಧ್ವನಿ ರೇಸ್ ಮಾಡೋ ಅಶ್ವಿನಿ ಅವರಿಗೆ ಪಕ್ಕದಲ್ಲಿರೋ ಒಂದು ಹುಡುಗಿ ಕೆಟ್ಟ ಪದ ಒಳ್ಳೆ ಪದ ಬರಲ್ಲ. ಇಟ್ ಈಸ್ ನಾಟ್ ಅ ಪದ ಟು ಬಿ ಯೂಸ್ಡ್. ಸಿಂಪಲ್, ಅಲ್ಲಿಡೋಣ ಇವಾಗ, ಸಿಂಪ್ಲಿಫೈಡ್. ಹಾಗಿರ್ಬೇಕಾದ್ರೆ ನಿಮ್ಮ ಸ್ನೇಹಿತರು ಅದನ್ನು ಅಪೋಸ್ ಮಾಡಿದಾಗ ದೊಡ್ಡದು ಮಾಡಬೇಡಿ, ಈಗ ಹೈಲೈಟ್ ಮಾಡಬೇಡಿ ಬಿಡಿ ಅಂತ ಅನ್ನೋದನ್ನು ಹೇಗೆ ಕಾಣಿಸಿರ್ಬೇಕು? ಅಣ್ಣ, ನಾನು 4ನೇ ವಾರಕ್ಕೆ ಬಂದ ತಕ್ಷಣ ನನಗೆ ತುಂಬ ಟು ಬಿ ವೆರಿ ಹಾನೆಸ್ಟ್ ಒಂದು ಡೈಲಮೋ ಸ್ಟಾರ್ಟ್ ಆಗಿದೆ ಅಣ್ಣ. ಯಾಕೆಂದರೆ ಒಬ್ಬೊಬ್ಬರು ನನ್ನನ್ನು ವಿಶ್ಲೇಷಣೆ ಮಾಡೋ ರೀತಿ ಮತ್ತು ಅವರು ನನ್ನನ್ನು ಅವರ ಒಂದು ಇದರ ಪ್ರಕಾರ ನನ್ನನ್ನು ಒಂದು ತಕ್ಕಡಿಗೆ ಹಾಕೋ ರೀತಿ
ಎಲ್ಲೋ ಒಂದು ಕಡೆ ನನಗೊಂದು ಗೊಂದಲ ಸ್ಟಾರ್ಟ್ ಆಗಿತ್ತು. ಯಾಕೆ ಅಂದರೆ ನಾನು ಪ್ರತಿಯೊಂದಕ್ಕೂ ಹೋಗಿ ಮಾತಾಡಿದಾಗ ಹೇಳ್ತಾರೆ ಇವ್ರು ಎಲ್ಲದಕ್ಕೂ ಬಂದು ಮಾತಾಡ್ತಾರೆ ಅಂತ ಹೇಳ್ತಾರೆ ಅಣ್ಣ. ಮಾತಾಡದೇ ಇದ್ದಾಗ ಇವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ. ಸೊ ಅದು ಒಂದು ಎಲ್ಲೋ ನನಗೆ ತುಂಬ ಒಂಥರ ತುಂಬ ಆಳವಾಗಿ ನನ್ನ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು 4ನೇ ವಾರ. ಬಟ್ ಎಲ್ಲೋ ಆ ಗೊಂದಲ ಹೇಗಿದೆ ಅಂತಂದರೆ ಯಾವುದಕ್ಕೆ ನಾನು ಸ್ಟ್ಯಾಂಡ್ ತಗೋಬೇಕು, ಯಾವುದಕ್ಕೆ ನಾನು ಸ್ಟ್ಯಾಂಡ್ ಯಾ ಪ್ರತಿಯೊಬ್ಬರು ನಿಮ್ಮಲ್ಲಿರೋರು ಪ್ರತಿಯೊಬ್ಬರೂ ಒಂದು ಐಡೆಂಟಿಟಿ ಹೊರಗಡೆ ಸೆಟ್ ಮಾಡ್ಕೊಂಡಿದ್ದೀರಿ. ಕರೆಕ್ಟ್. ಯಾ ಮನೆಗಳೇ ಹೋದ್ಮೇಲೆ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಒಂದು ವೆರೈಟಿ, ಒಂದು ಒಪಿನಿಯನ್ ಸೆಟ್ ಮಾಡ್ತೀರಿ. ದಟ್ ನಾನು ಬೇರೆಯವ್ರ ಬಗ್ಗೆ ಬೇಡ, ನಾನು ವಾಯ್ಸ್ ರೈಸ್ ಮಾಡ್ತೀನಿ, ನಾನು ಇರೋದಕ್ಕೆ ನಾನು ಮಾಡ್ತೀನಿ. ಕರೆಕ್ಟ್ ಕರೆಕ್ಟ್. ಇನ್ನೊಂದು ಕಡೆ ಮಾಡು ತಗೊಳ್ಳೋಣ, ಮಾತಾಡಲ್ಲ, ಏನು ಬಂದರೂ ಮಾತಾಡಲ್ಲ. ಈಗ ಅವ್ರ ಬಗ್ಗೆ ಜನಕ್ಕೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರುತ್ತಾ? ಸಮ್ಟೈಮ್ಸ್ ಏನೂ ಇರಲ್ಲ. ಈ ಟೈಮಲ್ಲಿ ಮಾಡು ಮಾತಾಡಬೇಕಿತ್ತು, ಯಾರೂ ಕೇಳಲ್ಲ, ಯಾಕಂದ್ರೆ ಅದು ಅವ್ರಿಗೆ ಕೊಟ್ಟರು ಅಭಿಪ್ರಾಯ. ಇನ್ನೊಂದು ಕಡೆ ನೀವು ಮಾತಾಡಿಲ್ಲ ಅಂದಾಗ ಇವ್ರು ಹೆಂಗೆ ಮಾತಾಡಿಲ್ಲ ಅಂತ ಬರುತ್ತೆ. ಇದರಲ್ಲಿ ಓವರಾಗಿ ಮಾತಾಡೋದು ಬೇರೆ ಮೇಡಮ್. ಇದರಲ್ಲಿ ನಾನೊಂದು ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ, ನಿಮ್ಮ ಗೊಂದಲಕ್ಕೆ ಉತ್ತರ ಸಿಗ್ತಾ ಇದೆಯಾ ನೋಡ್ಕೊಳ್ಳಿ. ಇಲ್ಲಿ ಎಲ್ಲ ಕಡೆ ಮಾತಾಡೋದು ತಪ್ಪು ಸರಿ ಅನ್ನೋದು ಆ ತಿಳುವಳಿಕೆ ನಿಮಗೆ ತುಂಬ ಚೆನ್ನಾಗಿದೆ ಅಶ್ವಿನಿ ಅವರೇ. ಎಲ್ಲಿ ಮಾತಾಡಬೇಕು, ಮಾತಾಡಬಾರ್ದು, ಮಾತಾಡಿದ್ರೆ ಏನು ಮಾತಾಡಬೇಕು, ಕರೆಕ್ಟ್. ಬಟ್ ಆ ಮೂಮೆಂಟಲ್ಲಿ ನಿಮ್ಮ ಬಾಯಲ್ಲಿ ಬಂದಿದ್ದೇನೆಂದರೆ ಆ ಪದದ ಯೂಸೇಜ್ನ ದೊಡ್ಡದು ಮಾಡಬೇಡಿ, ಹೈಲೈಟ್ ಮಾಡೋಕ್ಕೆ ಹೋಗೋಣ ಅದನ್ನು ಅಂತ ಹೇಳಿದಾಗ ಆಬ್ವಿಯಸ್ಲಿ ಹೊರಗಡೆ ಹೇಗೆ ಕಾಣಿಸುತ್ತೆ ಅಶ್ವಿನಿ ಅವರೇ? ಓಕೆ, ಸುದಿಯವರು ಇವ್ರಿಗೆ ಕ್ಲೋಸು, ಸುದಿಯವರು ಪದ ಯೂಸ್ ಮಾಡಿಬಿಟ್ರು ಅನ್ನೋದ್ರ ಮೇಲೆ ಕನ್ಸರ್ನ್ ಮೇಲೆ ಇದು ಅದು ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ರಕ್ಷಿತಾ ಅವ್ರ ಮೇಲೆ ಅಂದರೆ ಇನ್ನೊಂದು ಹುಡುಗಿ ಅವ್ರ ಮೇಲೆ ಆ ಪದ ಯೂಸ್ ಆಗಿದೆ ಅನ್ನೋದು ಕನ್ಸರ್ನ್ ಅಲ್ವಾ ಅನ್ನೋದು ಬರುತ್ತೆ ಮೇಡಮ್. ದೆನ್ ಡೋಂಟ್ ಯು ಥಿಂಕ್ ಆಡಿಯನ್ಸಿಗೆ ನೀವೇ ಕೊಟ್ಟರು ಒಪಿನಿಯನ್ ಆದಂಥ ಆ ಆಡಿಯನ್ಸಿಗೆ ಕೇಳೋದಾಗಲಿ ನೋಡೋದಾಗಲಿ ಒಂದು ಅಭಿಪ್ರಾಯ ಫಾರ್ಮ್ ಮಾಡ್ಕೊಳ್ಳೋಕ್ಕಾಗಿ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನಾರ ತಪ್ಪಿದೆಯಾ? ನನಗೆಲ್ಲೋ ಒಂದು ಕಡೆ ಅಣ್ಣ ನನಗೇನು ಅನಿಸ್ತಿತ್ತು, ಅವ್ರು ಕ್ಷಮೆ ಕೇಳಿದ್ರೆ ಉತ್ತಮ ಅನ್ನೋದು ಒಂದಿತ್ತು. ಕ್ಷಮೆ ಕೇಳಿ ಅಂತಲೂ ಹೇಳಿದ್ವಿ. ಅವ್ರು ಕ್ಷಮೆ ಕೇಳೋ ರೀತಿ ಅದು ಬೇರೆ ರೀತಿ ಇರುತ್ತೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅಲ್ಲೂ ನಾನು ತುಂಬ ಸಮಯ ಕೂತ್ಕೊಳ್ಳಿಲ್ಲ, ಸಾಕು ನಿಲ್ಲಿಸಿ ಅಂತ ಹೇಳಿ ನಾನು ಹೊರಡ್ತೀನಿ ಅಣ್ಣ. ಬಿಕಾಸ್ ಅವ್ರು ಅದನ್ನು ಕೇಳೋ ರೀತಿನೂ ನನಗೆ ಇಷ್ಟ ಆಗಿರೋದಿಲ್ಲ ಅವತ್ತು. ಸೊ ಆ ಪದದ ಅರ್ಥ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ತಾವು ವ್ಯಕ್ತಪಡಿಸ್ಬಿಟ್ಟಿದ್ರೆ ನೀವು ಅಶ್ವಿನಿ ಅವರೇ ಆ ಟಾಪಿಕ್ನ ನೀವು ಅಲ್ಲೇ ಕರೆಕ್ಟಾಗಿ ವ್ಯಕ್ತಪಡಿಸಿದ್ರೆ ಇದಿಲ್ಲಿ ಬರ್ತಾ ಇರಲಿಲ್ಲ. ಸೆಕೆಂಡು ಜಾನ್ವಿ ಅವರೇ, ನಿಮ್ಮೆಲ್ಲೊಂದು ಬರುತ್ತೆ, ನಿಮ್ಮ ಕ್ಲೋಸ್ ಫ್ರೆಂಡ್ ಅವರಿಗೆ ಕರೆಕ್ಟಾಗಿ ಅರ್ಥ ಗೊತ್ತಿಲ್ಲ ಅಂದಾಗ ಅಥವಾ ಅರ್ಥ ಗೊತ್ತಾಗ್ತಾ ಇಲ್ಲ ಅಂದಾಗ ನೀವು ಇನ್ನೊಂದು ವಿಚಾರ, ಇನ್ನೊಂದು ಹುಡುಗಿನೇ ಅಂತ ಅಂದ್ಕೊಳ್ಳೋಣ, ಅವ್ರ ವಿಚಾರದಲ್ಲಿ ಬಂದಾಗ ತಾವು ತೊಗೊಂಡಿಲ್ಲ ಇದು ಅರ್ಥ, ಇದು ಅವ್ರ ಅರ್ಥ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೆ ಇಡೀ ದಿನ. ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ಅರ್ಥ ನನಗೆ ದೇವರಾಣೆಗಳು ಇವತ್ತಿನ ತನಕ ಗೊತ್ತಿಲ್ಲ. ಬಟ್ ಅದನ್ನ ಟೆಲಿವಿಷನ್ನಲ್ಲಿ ಯೂಸ್ ಮಾಡಬೇಡಿ ಅನ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಅರ್ಥ ಏನು ಓಡ್ತಾ ಇತ್ತು? ಟೆಲಿಕಾಸ್ಟ್ ಮಾಡೋದಕ್ಕೆ ಯೋಗ್ಯವಲ್ಲದ ಪದ ಅಂತ ಗೊತ್ತಿದೆ. ಬ್ಯೂಟಿಫುಲ್ ಲೈನ್. ಟೆಲಿವಿಷನಲ್ಲಿ ಪ್ರಸಾರ ಮಾಡೋಕ್ಕೆ ಯೋಗ್ಯವಲ್ಲದ ಪದವನ್ನು ಒಬ್ಬ ವ್ಯಕ್ತಿ ಬಳಸಿದಾಗ ಕ್ಲೋಸೆಸ್ಟ್ ಫ್ರೆಂಡಿಗೆ ಅದರ ಅರ್ಥ ಗೊತ್ತಿಲ್ಲ ಅಂದಾಗ ನೀವು ಯಾವ ಥರ ಅದನ್ನು ವ್ಯಕ್ತಪಡಿಸ್ಬೋದಿತ್ತು? ಫಟ್ ಅಂತ ಹೇಳೋದು ಯಾವಾಗ ಗೊತ್ತಾ? ಸುದೀ ಜಾಗದಲ್ಲಿ ನಿಮಗೆ ಕೆಲವರು ಈ ಮನೆಯಲ್ಲಿ ತುಂಬ ಇಷ್ಟವಾಗದೇ ಇರುವಂಥ ಕೆಲವು ಕ್ಯಾರೆಕ್ಟರ್ಗಳು ನಿಮ್ಮ ಅಕ್ಕಪಕ್ಕ ಕೂತಿದ್ದಾರೆ, ಕರೆಕ್ಟ್ ಜಾನ್ವಿ ಅವರೇ? ಅವ್ರು ಇದನ್ನು ಹೇಳಿದಿದ್ರೆ ನಮ್ಮ ರಿಯಾಕ್ಷನ್ ಹೇಗಿರೋದು, ಇವ್ರು ಹೇಳಿದ್ದಕ್ಕೆ ನಮ್ಮ ರಿಯಾಕ್ಷನ್ ಹೇಗಿದೆ, ಇದು ಬರುತ್ತೆ ಅಲ್ವಾ ಜಾನ್ವಿ ಅವರೇ? ನಾನ್ದಲ್ಲ ಇದು, ಹೊರಗಡೆ ನೋಡಿದಾಗ ಬರುತ್ತೋ ಬರಲ್ವೋ? ಬಿ ಆನೆಸ್ಟ್. ಸಾರಿ ಅದು ಕೋಪದಲ್ಲಿ ಬಂದ್ಬಿಡ್ತಾರೆ. ನಮ್ಮ ಚಿಕ್ಕಪ್ಪ ಒಂದು ಕತೆ ಹೇಳ ವಾಪಸ್ಸು. ತಪ್ಪಾಯ್ತು ನಾನು ಚಿಕ್ಕವನು, ನಮ್ಮ ಚಿಕ್ಕಪ್ಪನ ಕಾಯಿಗೆ ಒಂದು ಗಾಯ ಆಗ್ಬಿಡುತ್ತೆ. ಆ ಗಾಯ ಯಾರು ಮಾಡಿರ್ತಾರೆ? ನಾನೇ ಮಾಡಿರ್ತೀನಿ, ಯಾಕೆ ನಮ್ಮ ಚಿಕ್ಕಪ್ಪ ದೊಡ್ಡವರಲ್ವಾ? ಅವಾಗೇನು ಮಾಡ್ತೀನಿ, ಹೋಗ್ಬಿಟ್ಟು ಮುಲಾಮ್ ತರಕ್ಕೆ ಹೋಗ್ತೀನಿ. ಮುಲಾಮ್ ಜಾಗಕ್ಕೆ ಏನು ಮಾಡ್ತೀನಿ, ಮೆಣಸಿನ ಪುಡಿ ತಂದುಬಿಡ್ತೀನಿ. ಮೆಣಸಿನ ಪುಡಿ ತಂದ್ಬಿಟ್ಟು ಹಚ್ಬಿಡ್ತೀನಿ ನಮ್ಮ ಚಿಕ್ಕಪ್ಪಂಗೆ. ಹಚ್ಬಿಟ್ಟು ಚಿಕ್ಕಪ್ಪ ಸಾರಿ ಅಂತೀನಿ. ದೊಡ್ಡವರಾಗಿರೋ ನಮ್ಮ ಚಿಕ್ಕಪ್ಪ ಹೆಂಗೆ ರಿಯಾಕ್ಟ್ ಮಾಡಬೇಕೀಗ? ಇದಕ್ಕಿನ್ನ ಗಾಯನೇ ಬೆಟ್ರ್ ಅಲ್ವಾ? ಚಿಕ್ಕಪ್ಪನ ಕತೆ ಹೆಂಗಿದೆ? ಪದ ಬಳಕೆ ಒಂದು ಕಡೆ ಆದರೆ ಅದನ್ನು ಇಟ್ಕೊಂಡು ಇಡೀ ದಿನ ಅದ್ರ ಆಸಿಲೇಟ್ ಆಗಿ
ಅದನ್ನಿಟ್ಕೊಂಡು ಕ್ಷಮಾಪಣೆ ಕೇಳಕ್ಕೆ ಹೋಗಿ ಅದು ಒಂದು ರೀತಿಯಲ್ಲಿ ಇನ್ನೂ ನಾಟಕೀಯವಾಗಿ ಸಕಾಸಮ್ ಅನ್ನೋದ್ರ ರೇಂಜಲ್ಲಿ ಕೇಳಿ ಅಲ್ಲಿ ಡ್ರಾಮಾ ಬೇರೆಯವರಲ್ಲ ಸರ್, ನಾವು 10 ರೂಪಾಯಿ ನಾಟಕ ಆಡ್ದಂಗಿತ್ತಲ್ಲಿ. ಅಮ್ಮ ತಾಯಿ ಇವರ ಸಾಕ್ಷಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಕೇಳಿಸ್ತಾ ಜಾನಿಯವರೇ? ಆಯ್ತಮ್ಮ, ಹಿಂಗೆ ಹೇಳೋದಮ್ಮ, ಹೋಗಿ ನಿಮ್ಮ ಅಣ್ಣಂಗೆ ಹೇಳು ಓವರ್ ಆ್ಯಕ್ಟಿಂಗ್ ಮಾಡೋದು ಬೇಡ ಅಂದ್ಬಿಟ್ಟು 10 ರೂಪಾಯಿದಂತ ಹೇಳಿ 90 ರೂಪಾಯಿ ಮಾಡಬಾರ್ದು ಅಂತ ಅಂದಾಗ ಯಾವ ಆ್ಯಂಗಲಲ್ಲಿ ಕ್ಷಮಾಪಣೆ? ಹೌದು. ಇಡೀ ಮನೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಸಾರಿ ಕೇಳೋಕ್ಕೆ ನಿಜವಾಗ್ಲೂ ನಿಮಗೆ ಮನಸ್ಸಾದರೆ ಸಾರಿ ಕೇಳಿ. ಸಾರಿ ಕೇಳೋಕ್ಕೆ ಮನಸ್ಸಿಲ್ಲ ಅಂದರೆ ಯಾರ್ದೋ ಮಾತನ್ನು ಕೇಳಿಕೊಂಡು ಇನ್ನು ಜನಗಳ ಹತ್ರ ಏನೋ ಕೆಟ್ಟ ಹೆಸರು ಬರುತ್ತೆ ಅಂದ್ಕೊಂಡು ಹೋಗಿ ಅದ್ರ ಮೇಲೆ ಇನ್ನೂ ಡ್ರಾಮಾ ಮಾಡೋದಿದೆಯಲ್ಲ, ದಟ್ ಈಸ್ ನಾಟ್ ಓಕೆ ಸರ್. ಮನೇಲೂ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾಯಿದ್ದೀರಿ, ಆದಷ್ಟು ಹಿಂಗೆ ಹೋಗಕ್ಕೆ ನೋಡಿ. ಜಗಳ ಆಡೋದು ತಪ್ಪೇ ಅಲ್ಲ, ಜಗಳ ಬರದೆ ಇನ್ನೇನು ಮಾಡ್ತೀರ ಇಲ್ಲಿ? ಆಬ್ವಿಯಸ್ಲಿ ಹರ್ಟ್ ಆದರೆ ಜಗಳನೇ ಬರುತ್ತೆ, ಖುಷಿ ಆದಾಗ ನಗುನೇ ಬರುತ್ತೆ, ದುಃಖ ಆದಾಗ ಅಳುನೇ ಬರುತ್ತೆ ಅಂದಮೇಲೆ ಇದರಿಂದ ಪ್ರಪಂಚದಲ್ಲಿ ಯಾರೂ ಎಸ್ಕೇಪ್ ಆಗೋಕ್ಕಾಗಲ್ಲ. ದಿಸ್ ಇಸ್ ಅ ವೇ ಟು ಇಮೋಟ್. ಆ್ಯಸ್ ಐ ಟೋಲ್ಡ್ ಯು, ರಿಮೈಂಡ್ ಯು ಅಗೇನ್ ಲಾಸ್ಟ್ ಟೈಮ್, ದಯವಿಟ್ಟು ಪದೇ ಪದೇ ಹೇಳ್ತೀನಿ ಅಂದ್ಕೊಂಬಿಡಿ. ಯಾರಿಗಾದರೂ ಹೊರಗಡೆ ಕೂತಿರೋ ಜನಗಳಿಗೆ ನಿಮ್ಮ ಮೇಲೆ ಏನಾರು ಅಭಿಪ್ರಾಯ ಇದೆ ಅಂದರೆ ದಯವಿಟ್ಟು ಡೋಂಟ್ ಫರ್ಗೆಟ್, ಅದು ನೀವುಗಳೇ ಕೊಟ್ಟಂಥ ಅಭಿಪ್ರಾಯ. ಅದಕ್ಕೆ ಎಷ್ಟು ಭದ್ರಾಗಿರೋಕ್ಕಾಗುತ್ತೋ ಇರೋಕ್ಕಾಗಿ, ಇಲ್ಲಾಂದರೆ ಓಕೆ, ಇಟ್ಸ್ ನಾಟ್ ಎ ಕಂಪಲ್ಷನ್. ಸೊ ಫ್ಲೋ ಅಲ್ಲಿ ನಿಮ್ಮ ಫ್ಲೋನ ಹಾಳು ಮಾಡ್ಕೊಬೇಡಿ. ಏನು ಸರ್? ಎಸ್ ಅಣ್ಣ. ಡನ್ ಸರ್. ರಕ್ಷಿತಾ ಅವರ ಅಣ್ಣನ ವಿಚಾರಕ್ಕೆ ಬರ್ತೀನಿ ಈಗ. ಮಲ್ಲಮ್ಮ ಅವರ ಮಗ ರಕ್ಷಿತಾ ಅವರ ಅಣ್ಣ ಧ್ರುವ ಅವರನ್ನ ಮಾತಾಡಿಸುವಂಥ ಟೈಮ್ ಬಂದಿದೆ. ಈಗ ಧ್ರುವ ಅವರೇ ಸರ್, ನಿಮ್ಮನ್ನು ಮಲ್ಲಮ್ಮನ ಅವ್ರ ಮಗ ಅನ್ನಲಿ ಇಲ್ಲ ರಕ್ಷಿತಾ ಅವರ ಅಣ್ಣ ಅಂದು ನಿಮಗೆ ಕರೆಯಲೆ, ಏನಂದು ಕರೆಯಲಿ ತಾವೇ ಹೇಳಿ ನಮಗೆ. ಎರಡು ಕರೆಯಲೆ. ಓಕೆ, ಮಲ್ಲಮ್ಮ ಅವರ ಮಗವೇ? ಹಂಗಂದ್ರೆ ಚಂದ್ರಪ್ರಭಾ ಇವ್ರಿಗೆ ಮಾವ ಬೇಕಾ? ಹಿಂಗೆ ಅಂತ ಮಾವ ಬೇಡ ಸರ್. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಇನ್ನೊಂದು ಕಂಟೆಸ್ಟೆಂಟ್ ಮೇಲೆ ಕಂಪ್ಲೇಂಟ್ ಇತ್ತು, ಆದರೆ ಸರ್ಪ್ರೈಸಿಂಗ್ಲಿ ನಿಮಗೆ ಟೀಮ್ ಮೇಲೆ ಕಂಪ್ಲೇಂಟ್ ಇತ್ತು. ಈಗ ಆ ಟೀಮ್ ಯಾವುದು? ಚಂದ್ರಪ್ರಭಾ ಸರ್, ಚಂದ್ರಪ್ರಭಾ ಎದ್ದೇಳಿ, ಬನ್ನಿ, ಮಲಗಿ, ಮಾತಾಡಿ. ಮರೆತು ಹೋಯ್ತೆ, ನಾವೇ ತೋರಿಸಲೆ. ಭಯಪಡಬೇಡಿ, ಇದು ವೀಕ್ಷಕರು ನೋಡುವಂತಹ ವೀಟಿ, ನಿಮ್ಮ ಮನೆಯಲ್ಲಿ ಗೊಂದಲವಾಗದಂಥ ವೀಟಿ. ತೋರಿಸಲೆ ವೀಟಿ ಪ್ಲೀಸ್. ನಿಮ್ಮ ಕ್ಯಾರೆಕ್ಟರ್ನ ತೋರಿಸ್ತಾ ಇಲ್ಲ ನೀವು. ಧ್ರುವಂತ್ ಅವರ ಸಮಯ ಮುಗಿದಿದೆ. ಈ ಶೋ ಇಂದ ಬಹುಶಃ ನಾನು ಅಲ್ದಿರೋದೇ ನಾನು ಪೊಟ್ರೆ ಆಗ್ತಾ ಇದ್ದೀನಿ ಹೊರಗಡೆ ಅನ್ಸುತ್ತೆ. ಏನೋ ಡಿಫ್ರೆಂಟ್ ಆಗಿ ಪೋರ್ಟ್ರೇ ಮಾಡೋಕೆ ಹೋಗ್ತಾ ಇದ್ದೀರಾ, ಲೈಕ್ ಐ ಆಮ್ ದ ಕಿಂಗ್ ಅಂತ. ಅದು ಬಿಗ್ ಬಾಸಲ್ಲಿ ವರ್ಕ್ ಆಗಲ್ಲ. ಬ್ಯಾಕ್ ಟು ಬ್ಯಾಕ್ ನನಗೆ ಬಂದಿರೋರು ಮುಖವಾಡ ಅಂತ ಇದ್ದಾರೆ. ನನಗೆ ಏನಕ್ಕೆ ಮುಖವಾಡ ಬೇಕಾಗಿದೆ ನನಗೆ ಗೊತ್ತಾಗ್ತಾ ಇಲ್ಲ. ತೀರಾ ಒಳ್ಳೆಯವರು, ನಾನೇ ಹೀಗೆ ಇರೋದು ಅಂತ ತುಂಬ ಮುಖವಾಡ ಹಾಕೊಂಡು ಬದುಕ್ತಾ ಇರೋ ಮನುಷ್ಯ. ಧ್ರುವಂತ್ ಇಸ್ ಕಂಪ್ಲೀಟ್ಲಿ ಫೇಕ್. ನನಗೆ ಇಲ್ಲಿ ಮಲ್ಲಮ್ಮನ ಇಟ್ಕೊಂಡು ಅಥವಾ ಯಾವನಾದ್ರೂ ಇಟ್ಕೊಂಡು ನನಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಮುಖವಾಡ ಹಾಕಕ್ಕೆ. ಮುಖವಾಡ ಹಾಕೊಂಡು ಬದುಕ್ತಿದ್ರು ಈ ಮನೆಯಲ್ಲಿ. ದಯವಿಟ್ಟು ನಾನೇ ಹೋಗ್ತೀನಿ. ನಾನು ಅಲ್ದಿರೋದನ್ನ ಈ ಶೋ ನನ್ನನ್ನು ಪೋರ್ಟ್ರೇ ಮಾಡ್ತಾ ಇದೆ ಅಂತಂದರೆ ನನಗೆ ಈ ಶೋನು ಬೇಕಾಗಿಲ್ಲ. ನಾನು ಹೇಳಿದೆ ಬಿಕಾಸ್ ಐ ಆಮ್ ಅನ್ ಐಡೆಂಟಿಟಿ ವಿದೌಟ್ ದಿಸ್ ಶೋ. ಈ ವೀಟಿ ನೋಡಿ ಯಾರಿಗೆ ನನ್ನಷ್ಟು ಕೈ ಎತ್ತಿ ಯಾರಿಗಾರು ಹೇಳಾಗಿದ್ರೆ ಹೇಳಿ. ಮಂತ್ರಿಗಳೇ ಬನ್ನಿ. ಅಂದರೆ ಅವ್ರಿಗೆ 3-4 ಜನ ಆ ಮುಖವಾಡ ಅಂದಾಗ, ಅಂದರೆ ನಾನು ಆ ಥರ ಅಲ್ಲದೆ ಹೋದ್ರೂ ನನ್ನ ಎಡಿಟ್ ಮಾಡಿಬಿಟ್ಟು ಆ ಥರ ತೋರಿಸ್ತವ್ರೆ ಅಂತ ಅವರು ಹೇಳಿದ್ರು ಸರ್. ನಾನು ಅವಾಗ ಹೇಳಿದೆ, ಈಗ ರಿಷಾರೇ ಆಗ್ಬೋದು, ಅವ್ರು ಹೊರಗಡೆಯಿಂದ ಬಂದಿದ್ದಾರೆ, ಅವರು ನಿಮ್ಮ ಮೇಲೆ ಅಂದರೆ ನೀವು ಸ್ಟ್ರಾಂಗ್ ಅಂತ ಅಂದ್ಕೊಂಡು ನಿಮ್ಮನ್ನ ಸೋಲಿಸ್ಬೇಕು, ನಾನು ಗೆಲ್ಲಬೇಕು ಅನ್ನೋ ಥರದಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಆಡ್ತಾ ಇರ್ಬೋದು. ಬಟ್ ನೀವು ಅಮ್ಮನ ವಿಚಾರದಲ್ಲಿ, ಇವ್ರ ವಿಚಾರದಲ್ಲಿ ನನಗೆ ಹಂಗೆ ಮುಖವಾಡ ಅಂತ ಕಾಣಿಸ್ತಾ ಇಲ್ಲ. ನಿಮ್ಮ ಆಟ ನೀವು ಆಡಿ, ಅವ್ರ ಆಟ ಅವ್ರು ಆಡ್ತಾರೆ ಅನ್ನೋ ಥರದಲ್ಲಿ ನಾನು ಹೇಳಿದ್ದೆ ಸರ್ ಅವಾಗ. ನಾವು ಧ್ರುವಂತ್ ಅವ್ರ ಬಗ್ಗೆ ಕೇಳಿದ್ರೆ ನಿಮ್ಮನ್ನು ನೀವು ಜಸ್ಟಿಫೈ ಮಾಡ್ಕೋಬೋದು. ಸೂಪರ್. ಓಕೆ, ಧ್ರುವಂತ್ ಅವರೇ ಏನು ಹೇಳ್ತೀರಾ ಸರ್? ಫಸ್ಟ್ ವೀಕೆ ಇದು ಬಂತು ಸರ್. ಎಲ್ಲೋ ನಂದು ಮುಖವಾಡನೋ ಇಲ್ಲಿ ಕೆಲವು ಕಂಟೆಸ್ಟೆಂಟ್ ಎಲ್ಲೋ ಬಂದಾಗ ಹೇಳಿದ್ರು
ಸೊ ಅದಕ್ಕೆ ನೀವು ನನಗೆ ಕ್ಲಾರಿಟಿ ಕೊಟ್ರಿ, ನಾನು ತುಂಬ ಕೂಲ್ ಆದೆ. ಯಾವ್ದವ್ರದ್ದು ಪರ್ಸೆಪ್ಷನ್ ಇರ್ಬೋದು ಅಂತ ನಾನು ಮತ್ತೆ ಮೂವ್ ಆನ್ ಆದೆ ಸೆಕೆಂಡ್ ವೀಕಿಗೆ. ಈ ಟೈಮಲ್ಲಿ ಇದನ್ನ ಪರ್ಸೆಪ್ಷನ್ ಎಲ್ಲ ಇಲ್ದೇನೂ ಇರ್ಬೋದು, ಇದ್ರ ಮೇಲೆ ಅವ್ರನ್ನ ಕಟ್ ಆಫ್ ಮಾಡಿದ್ರೆ ಅದು ಸತ್ಯ ಅಂತ ಪ್ರೂವ್ ಆಗುತ್ತೆ. ಬಟ್ ಐ ಆಮ್ ಜೆನ್ಯೂನ್, ಸೊ ಹಾಗೆ ಇರೋಣ ಅಂತ. ನನ್ನ ಐಡಿಯಾ ಏನಿತ್ತು ಅಂತಂದರೆ, ಇವರು ನೋಡ್ಕೊಂಡು ಬಂದಿದ್ದಾರೆ, ಸೊ ಇವ್ರಿಗೆ ಒಳ್ಳೆ ಜಡ್ಜ್ಮೆಂಟ್ ಇದೆ. ಬೆಳಿಗ್ಗೆ ರಘು ಅವರು ಬಂದು ನನ್ನನ್ನು ಚೇರಲ್ಲಿ ಕೂರಿಸಿ ಅದು ಆಗಲೂ ಬಂತು ಸರ್ ಆ ಮಾತು. ಮತ್ತೆ ರಿಷಾ ಅವ್ರ ಎಂಟ್ರಿ ತಗೊಂಡಾಗ ಅದನ್ನ ಹೊಡೆದಾಗ ನನಗೆ ತುಂಬ ಇಮೋಷ್ನಲ್, ಮತ್ತೆ ನನಗೆ ನಾನು ಅಲ್ದಿರೋದೆಲ್ಲೋ ಪೊಟ್ರೆ ಆಗ್ತೀನಿ ಅಂತ ತುಂಬ ಅಪ್ಸೆಟ್ ಆದೆ ಸರ್. ನಾನು ಎಲ್ಲ ಹೇಳಿಬಿಟ್ಟೆ. ಆಮೇಲೆ ಏನಾಯಿತು, ಅವತ್ತೇ ರಾತ್ರಿ ನಾನು ಸ್ವಲ್ಪ ಕೂಲ್ ಡೌನ್ ಆದೆ. ನಾನು ನಿಮ್ಮ ಹತ್ರ ಈ ಸೀಸನಲ್ಲಿ ಈಗ ಈ ವೀಕ್ ಆ್ಯಕ್ಚುಲಿ ನಾನು ಈ ಮಾತನ್ನ ನಿಮ್ಮ ಹತ್ರ ಹೇಳಬೇಕಿತ್ತು ಸರ್. ನಾನು ಏನಾದರೂ ಅಂಥದ್ದು ನಿಮಗೆ ಅನ್ಸಿದ್ರೆ, ನಾನು ಏನಾದರೂ ಜೆನ್ಯೂನ್ ಇಲ್ಲ ಮತ್ತು ಮುಖವಾಡ ಹಾಕೊಂಡೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ ಅಂತ ನಿಮ್ಮ ಹತ್ರನೇ ಕೇಳಬೇಕು ಅಂತ ಅದನ್ನು ನಾನು ಮಾತು ಹೇಳಿದ್ದೆ. ಸಾಯಂಕಾಲ ಒಂದು ಹಾರ್ಟ್ ಕೊಡೋ ಅಂತ ಒಂದು ಆಕ್ಟಿವಿಟಿ ನಡೆಯುತ್ತೆ. ಹೌದು ಸರ್. ಏನು ಮಾಡಿದ್ರಿ? ರಘು ಅವ್ರಿಗೆ ಕೊಟ್ಟೆ ನಾನು. ಅಂದರೆ ಹಾಂ, ಅವ್ರು ಬಂದು ನಿಮಗೆ ಮುಖವಾಡ ಅಂತ ಹೇಳಬೇಕಾದ್ರೆ ನಿಮಗೆ ಇಫ್ ಯು ವಾಂಟೆಡ್ ಟು ರಿಟಾಲಿಯೇಟ್ ಅವಾಗೊಂದು ಅವಕಾಶ ಇತ್ತು. ಸರ್, ಆ ಹಾರ್ಟ್ ಕೊಡ್ಬೇಕಾದ್ರೆ ನಾನು ಅದನ್ನ ಕೇಳಿದೆ ಸರ್ ಅವ್ರ ಹತ್ರ. ಸ್ಪಂದನ ಅವ್ರ ಜೊತೆ ಜಗಳ ಮಾಡಿದ್ದೆ, ಅದು ಇಷ್ಟ ಆಗಲಿಲ್ಲ ಅಂತ ಅಂದರು ಅವರು. ಸೊ ಅದು ಮತ್ತೆ ಅದಕ್ಕೊಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಕೂಲ್ ಡೌನ್ ಆದೆ ಸರ್. ಈಗ ನಿಮ್ಮ ಪರ ಮಾತಾಡೋದಕ್ಕೆ ಇಬ್ಬರಿದ್ರು, ಕರೆಕ್ಟಾ? ಅವ್ರೇನು ಮಾತಾಡಿದ್ರು ನೋಡ್ತೀರಾ? ಎಸ್ ಸರ್. ಕ್ಯಾನ್ ಹ್ಯಾವ್ ದ ವಿಟಿ ಪ್ಲೀಸ್. ನಿಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಧ್ರುವಣ್ಣನ ಅವರು ಮುಖಟ ಹಾಕಿದ್ದಾರೆ, ಅವರು ಎಂತ ಇದೇ ಉಂಟು ಅದೇ ಉಂಟು ಅಂತ ಎಷ್ಟು ಈಸಿಲಿ ನೀವು ಹೇಳಿಬಿಟ್ಟಿದ್ದೀರ. ನಿಮಗೆ ಕೂಡ ಕನ್ಕ್ಲೂಷನ್ ಇಲ್ಲ, ನಿಮಗೆ ಕೂಡ ಕಾನ್ಫಿಡೆಂಟ್ ಇಲ್ಲ. ಎಲ್ಲರ ಬಗ್ಗೆ ನಾನು ಒಂದು ಜಡ್ಜ್ಮೆಂಟಲ್ಲಿ ತಗೊಳ್ಳಿದ್ದೀನಿ, ಅದೇ ಸರಿ ಉಂಟಾ ಇಲ್ಲ ಅಂತ ಇಲ್ಲ. ಅವ್ರದ್ದೇನು ತಪ್ಪಿಲ್ಲ, ಅವರಿಂದ ನಾನು ಇಲ್ಲಿ ಕಾಲು ಊರಿನಿ. ಮಾತಾಡೋದು ಧೈರ್ಯ ತುಂಬಿದ್ದು ಅವರೇ. ಈಗ ಅವರಿಂದ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಲಕತ್ತದ. ಈಗ ಎಲ್ಲ ಜನಗಳು ಮುಖವಾಡ ಅಂತಾರೆ. ಮುಖವಾಡ ಹಾಯ್ಕೊಂಡವ್ರಿಗೆ ಬಿಟ್ಟಾರ, ಒಂದೇ ಮುಖ ಇದ್ದವ್ರಿಗೆ ಮಾತಾಡ್ಲಕತ್ತಾರ. ಒಂಚರ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಒಮ್ಮೆ ಬಂದ್ರ ಪ್ಲೇನೆ ದಡ್ಗನೆ ಮಾತಾಡೋದು ಅದು ನಮ್ಗೆ ಇಷ್ಟ ಆಗಲಿಲ್ಲ ರೀ. ನಿಮ್ಮ ಪರ ಇಬ್ಬರು ಮಾತಾಡಿದ್ದು, ನಿಮ್ಮ ತಂಗಿ ನಿಮ್ಮ ತಾಯಿ. ಹೌದು ಸರ್. ಅದೇ ಜಾಗದಲ್ಲಿ ನೀವೇನು ಮಾತಾಡಿದ್ರಿ ತೋರಿಸ್ಲಾ? ಬಿಟಿ ಪ್ಲೀಸ್. ತುಂಬ ಪ್ರಿಟಿ ಇದ್ದೀರಿ, ನಿಮ್ಮ ಎಂಟ್ರಿ ನಿಜವಾಗ್ಲೂ ಒಂದು ಹೀರೋಯಿನ್ ಥರ ಇತ್ತು. ಸೊ ಮತ್ತು ರಘು ಅವರು ಬೆಳಿಗ್ಗೆ ಒಂದು ದೊಡ್ಡ ಹಲ್ಕ್, ಒಂದು ಒಳ್ಳೆ ಮ್ಯಾಸಿವ್ ಎಂಟ್ರಿ ತಗೊಂಡ್ರಿ, ನಮ್ಮನ್ನು ಎಪ್ಸಿದ್ರಿ. ನನ್ನನ್ನು ನೀವು ಸೆಲೆಕ್ಟ್ ಮಾಡಿ ಟೇಬಲಲ್ಲಿ ಕೂತು ನೀರು ಹಾಕಿದ್ರಿ. ಬಹುಶಃ ನನ್ನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ ನಾನೇ ಫಿಗರ್ ಔಟ್ ಮಾಡ್ಕೊಂಡಿಲ್ಲ, ಅದನ್ನು ನಿಮ್ಮಿಂದ ಗೊತ್ತಾಯಿತು. ಸೊ ನನ್ನ ಹಾರ್ಟ್ ರಘು ಸರ್ ನಿಮಗೆ ಕೊಡ್ತೀನಿ. ನಿಮಗೆ ಒಂದು ಚಾನ್ಸ್ ಸಿಕ್ಕಿದಾಗ ಮಾತಾಡೋದಕ್ಕೆ ಇದು ಓಕೆನಾ? ಅಲ್ಲಿ 3 ಜನಕ್ಕೊಬ್ರು ಕೊಡಬೇಕಿತ್ತು ಸರ್ ಹಾರ್ಟ್. ಆ್ಯಂಡ್ ಆ ಟೈಮಲ್ಲಿ ಬ್ರೈನು ಟೋಟಲ್ ನಂದು ಆ ದಿವಸ ಇದೆಯಲ್ಲ ಸರ್, ಇಟ್ ವಾಸ್ ವೆರಿ ಹೆವಿ ಡೇ ಫಾರ್ ಮೀ. ಮಾತಾಡಬೇಕಾದ್ರೆ ನೀವು ಹೇಳ್ತೀರಿ ಈ ಶೋ ನನ್ನನ್ನು ಹೇಗೆ ಪೋರ್ಟ್ರೇ ಮಾಡ್ತಾ ಇದೆ, ಅದ್ರ ಮೇಲೆ ಒಂದು 2-3 ಎಕ್ಸ್ಟ್ರಾ ವರ್ಡ್ಸ್ ಬಂತು. ನಿಮ್ಮಿಂದ ನಾವೇನು ಅಥವಾ ನೀವು ಬ್ರ್ಯಾಂಡ್ ಅನ್ನೋದು ಇದೆಲ್ಲ ಬಂತು. ಯು ಆರ್ ಬಿಗರ್ ದನ್ ದ ಶೋ ಅನ್ನೋದು ಒಂದು ಬಂತು. ಇಲ್ಲ ಸರ್, ಪಾಯಿಂಟ್ ಇಲ್ಲ ಸರ್. ಹಿಯರ್ ಮಿ ಔಟ್ ಸರ್. ಶೋಕಿನ ದೊಡ್ಡವರು ಅಥವಾ ದೊಡ್ಡವರು ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಸರ್. ಚಿಕ್ಕವ್ರು ಮಾಡೋದಕ್ಕೆಲ್ಲ ನಾವು ನಿಮ್ಮನ್ನು ಒಳಗಡೆ ಹಾಕಿರೋದು ಸರ್. ಹಾಗಿರ್ಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಯಾರೇ ಆಗಿರಲಿ, ಓಕೆ, ನಿಮ್ಮನ್ನು ಯಾಕೆ ಸರ್ ನಾವು ಕೆಟ್ಟದಾಗಿ ಪೋರ್ಟ್ರೇ ಮಾಡೋಣ? ನೀವು ಮಾಡಿರೋದನ್ನು ತಾನೇ ಸರ್ ತೋರ್ಸೋಕ್ಕಾಗತ್ತೆ. ನಾನೇ ಮಿಸ್ಟೇಕ್ ಮಾಡ್ತೀನಿ. ಪದೇ ಪದೇ ಅಲ್ಲೆಲ್ಲಾರ ಬಂದು ಈ ಶೋ ನಮ್ಮನ್ನು ಏನು ಪೋರ್ಟ್ರೇ ಮಾಡ್ತಾ ಇದೆ, ನನಗೆ ಬೇಡ ಈ ಶೋ ಅಂತ ನೀವು ಹೇಳ್ತೀರಿ. ಬಟ್ ಧ್ರುವಂತ್ ಯು ಫರ್ಗೆಟಿಂಗ್, ಈ ಶೋ ಒಳಗಡೆ ಹೋಗೋದಕ್ಕೆ ನೀವೆಷ್ಟು ಒದ್ದಾಡಿದ್ದೀರಿ ಅಂತ. ಹೌದು ಸರ್. ಅದು ನಾವು ಜನಕ್ಕೆ ತೋರಿಸಿಲ್ಲ ಸರ್. ಹಾಗಿದ್ದಾಗ ಸರ್ ಬಂದಿರೋರು ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಅಥವಾ ನಿಮ್ಮನ್ನು ಡೈವರ್ಟ್ ಮಾಡೋಕ್ಕೆ ಹೇಳಿದಾರಂತನೂ ಇಲ್ಲಾದರೂ ನೀವು ಹಾಗೆ ಕಾಣಿಸ್ತಾನೂ ಇರ್ಬೋದು. ಸರ್, ಅದೇ ನನಗೆ ಹಾಗೆ ಕಾಣಿಸ್ತಾ ಇದ್ದಾರೆ ಅಂದಾಗ ದಯವಿಟ್ಟು ನಾವು ಹೇಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಬಿಡಿ ಸ್ವಾಮಿ. ನೀವೇನು ಮಾಡಿದ್ರು ಅದನ್ನು ಮಾತ್ರ ತೋರಿಸಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಪ್ಯಾಂಟ್ ಹಾಕಿದಾಗ ಇಲ್ಲ ಇವರು ಚಡ್ಡಿ ಹಾಕಿದ್ದಾರೆ ಅಂತ ತೋರ್ಸೋಕ್ಕಾಗತ್ತಾ? ಇಲ್ಲ ನಾನು ಶಾರ್ಟ್ಸ್ ಹಾಕೊಂಬಂದಾಗ ಇಲ್ಲ ಪೂರ್ತಿ ಪ್ಯಾಂಟು ಅಂತ ಹೇಳೋಕ್ಕಾಗತ್ತಾ ಧನುಷ್? ಹೇಳೋಕ್ಕಾಗತ್ತಾ ಬಿ? ಧ್ರುವ್ ಸರ್, ಆಲ್ವೇಸ್ ರಿಮೆಂಬರ್, ಬಿಗ್ ಬಾಸ್ ಅನ್ನೋ ಒಂದು ಶೋ ಏನಿದೆ, ಇದು ಯಾಕೆ ಈ ಮಟ್ಟಕ್ಕೆ ಜನ ಒಂದು
ರಿಲಿಜನ್ ಥರ ನೋಡಿಬಿಟ್ಟು ಈ ಥರ ಟಿ ವಿ ಚಾನಲ್ ಹಾಕೊಂಡು ಕೂರ್ತಾರಂದರೆ ಈ ಶೋ ಅವರಿಗೆ ಪ್ರತಿಯೊಬ್ಬರಿಗೂ ಏನೋ ಕೊಟ್ಟಿದೆ, ಬರೀ ವೀಕ್ಷಕರಿಗೆ. ಓಕೆ, ಅಂಥದ್ರಲ್ಲಿ ಬಂದು ಹೋದವರಿಗೆ ಅಂತ ಇನ್ನೂ ಸಿಕ್ಕಾಪಟ್ಟೆ ಕೊಟ್ಟಿದೆ. ಹೌದು ಸರ್. ನಿಮ್ಮೆಲ್ಲರಿಗೂ ಕಾಮನ್ನಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ಡೋಂಟ್ ಲೂಸ್ ಬಿಫೋರ್ ಯು ಲೂಸ್. ರೈಟ್. ಅರ್ಥ ಆಯ್ತಾ ಎಲ್ಲರಿಗೂ? ರೈಟ್. ಎಸ್. ಪ್ರತಿಯೊಬ್ಬರು ನಿಮ್ಮ ಅಕ್ಕಪಕ್ಕದಲ್ಲಿರೋರು ಪ್ರತಿಯೊಬ್ಬರು ಒಂದೊಂದು ಮಾತು ಹೇಳ್ಬೋದು. ಅದು ಸ್ಟ್ರಾಟಜಿ ಆಗಿರ್ಬೋದು, ಸ್ಟ್ರಾಟಜಿ ಇಲ್ದಲೇ ಇರ್ಬೋದು. ಬಟ್ ಐ ಆಮ್ ಶ್ಯೂರ್ ಪ್ರತಿಯೊಬ್ಬರಿಗೂ ನೇಚರ್ ನಿಮ್ಮದೇ ಆದಂಥ ಒಂದು ಮೈಂಡ್ ಕೊಟ್ಟಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನೀವೆಲ್ಲ ಬಂದಿರೋದು ವೈಯಕ್ತಿಕವಾಗಿ ಗೆಲ್ಲಕ್ಕೆ. ಯು ಹ್ಯಾವ್ ಕಮ್ ಹಿಯರ್ ಟು ಕಾಂಪೀಟ್. ಫ್ರೆಂಡ್ಶಿಪ್ ಹುಡ್ಕೋಕ್ಕೆ, ರಿಲೇಷನ್ಶಿಪ್ ಹುಡ್ಕೋಕ್ಕೆ ಅಲ್ಲ. ಆದರೂ ನೀವೆಲ್ಲ ಒಟ್ಟಿಗಿರಬೇಕಾದ್ರೆ ಒಂದು ಸಂಬಂಧ ಬೆಳೆಯುತ್ತೆ. ನಿಮಗೆ ನೀವೇ ಇರೋದ್ರಿಂದ ನೀವು ನಿಮ್ಮ ಹತ್ರನೇ ಮಾತಾಡ್ಕೋತಾ ಇರಬೇಕಾಗತ್ತೆ, ಎಲ್ಲ ಇರುತ್ತೆ. ಆದರೆ ಎಲ್ಲದಕ್ಕೂ ಜಾನ್ವಿಯವರೇ ನಿಮ್ಮ ಲೈನ್ ಇದು, ಎಲ್ಲದಕ್ಕೂ ಒಂದು ಲೈನ್ ಇದೆ. ಆ ಲೈನ್ ದಾಟಿದಾಗ ಏನಾಗುತ್ತೆ, ಬಾಗಿಲು ಓಪನ್ ಆಗುತ್ತೆ. ಬಾಗಿಲು ಓಪನ್ ಆದಾಗ ಏನಾಗುತ್ತೆ, ತುಂಬ ಚಂದವಾಗಿ ಡ್ರೆಸ್ ಮಾಡ್ಕೊಂಡು ನಾನು ನಿಂತಿರ್ತೀನಿ ನಿಮ್ಮನ್ನು ಕರ್ಸೋಕ್ಕೆ, ಬನ್ನಿ ಬನ್ನಿ ಅಂತ. ನಾವು ಅವತ್ತು ವೇದಿಕೆ ಮೇಲೆ ಕೇಳೋದು ಚಿಕ್ಕ ಒಂದು ಪ್ರಶ್ನೆ ಆಗಿರ್ಬೋದು, ಏನು ಮಾಡಬೇಕು ಅಂತ ಇದ್ದೀರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅಂತ. ಅವತ್ತು ನೀವೆಲ್ಲರೂ ಒಂದೊಂದು ಉತ್ತರ ಕೊಟ್ಟಿದ್ದೀರಿ. ಅದನ್ನು ನೆನೆಸ್ಕೊಳ್ಳಿ ಡೈಲಿ. ಯಾರಿಗೋಸ್ಕರ ಗೆಲ್ಲಬೇಕು ಅಂತ ಇದ್ದೀರಾ ಅದನ್ನು ನೆನೆಸ್ಕೊಳ್ಳಿ. ಗೆದ್ದರೆ ಎಷ್ಟು ಜನ ಗೆಲ್ತೀರ ಅನ್ನೋದು ನೆನೆಸ್ಕೊಳ್ಳಿ. ಅಲ್ಲೇ ಕ್ಲಾರಿಟಿ ಇದೆ. ಒಬ್ಬರೇ ಅಂದಮೇಲೆ ಸಂಬಂಧ ಬೇಕು, ಬಟ್ ಅದಕ್ಕಿಂತ ಹೆಚ್ಚು ಏನು ಬೇಕು ಹೇಳಿ, ಗೆಲುವು ಬೇಕು. ಆ್ಯಂಡ್ ಒನ್ ಸಕ್ಸಸ್ ನೀವು ಆಗ್ತಿದ್ದ ಹಾಗೇ ನಿಮ್ದೆಲ್ಲ ಮಿಕ್ಕಿದ ಕಥೆಗಳನ್ನು ಸುಳ್ಳು ಮಾಡ್ತಾವೆ. ಜೈಲು ಅನ್ನೋದೇನಿದೆ ಅದು ಒಂದು ಶಿಕ್ಷೆ ಅಶ್ವಿನಿ ಅವರೇ. ನೀವು ಕೀಟ್ಲೆ ಮಾಡೋಕ್ಕೆ ಏನೇನು ಮಾಡ್ತೀರಿ ಚೆನ್ನಾಗಿದೆ, ನೋ ಪ್ರಾಬ್ಲಮ್, ಮಾಡಿ. ಯಾರಿಗಾರ ತೊಂದರೆ ಕೊಡಬೇಕು, ಕಾಟ ಕೊಡಬೇಕು ಮಾಡ್ತೀರಿ, ಮಾಡಿ, ಎಲ್ಲದೂ ಓಕೆ. ಬಟ್ ರೂಲ್ಸ್ ಅನ್ನೋದೇನಿದೆ ದಟ್ ಈಸ್ ಫ್ರಮ್ ಬಿಗ್ ಬಾಸ್. ಒಂದು ಕ್ಯಾಪ್ಟನಿಗೆ ಏನು ತೊಂದರೆ ಕೊಡಬೇಕು, ಮನೆಗಳಿಗೆ ಏನು ಕಾಟ ಕೊಡಬೇಕು, ನೀವು ಕ್ರಿಯೇಟಿವ್ ಆಗಿ ಏನೇನು ಮಾಡೋಕ್ಕೆ ಇಷ್ಟಪಡ್ತೀರಿ ಅದಷ್ಟು ಮಾಡಿ. ಅದನ್ನು ನೀವು ಮಾಡಿದ್ರಿ ಕೂಡ. ಬಟ್ ಕೆಲವು ಕಡೆ ಅಗೇನ್ ಜಾನ್ವರ್ ಲೈನಿಗೆ ಬರ್ತೀನಿ ನಾನು. ಲೈನ್, ಆ ಲೈನ್ ದಾಟಿದಾಗ ಏನಾಗುತ್ತೆ, ಇದು ರಘುವರ್ ಬರಲ್ಲ, ಬಿಗ್ ಬಾಸ್ ಬರ್ತಾರೆ. ಬಿಗ್ ಬಾಸ್ನ ಗೌರವ ಬರುತ್ತೆ, ಬಿಗ್ ಬಾಸ್ನ ರೂಲ್ಸ್ ಬರುತ್ತೆ. ನನಗೆ ಗೊತ್ತಿರೋ ರಘು ಅವರು ಸಪೋಸ್ ಮಾಳುನೋ ಗಿಲ್ಲಿನೋ ನಿಮ್ಮ ಜಾಗದಲ್ಲಿ ಇದ್ರು ಅನ್ಕೊಳ್ಳೋಣ, ಹೀಗೆ ಹೊರಗೆ ಬರ್ತಿದ್ದರೆ 2 ಬೆರಳಲ್ಲಿ ಎತ್ಕೊಂಡಿರೋರು, ಹಿಂಗೆ ಎತ್ಕೊಂಡು ಹೋಗಿ ಹಿಂಗೆ ಬಿಸಾಡಿರೋರು. ಬಟ್ ಏನಾಗುತ್ತೆ ಇಲ್ಲಿ ಪಾಪ ನಿಮ್ಮ ಕೈ ಹಿಡಿದ್ರು, ಕಾಲೋದು ಹಿಡಿಯೋದು ಬಾಕಿ ಅವರು. ಏನು ಅಶ್ವಿನಿ ಅವರೇ, ಬಟ್ ಯು ಟು ನೋ ದಟ್ ಕರೆಕ್ಟ್. ಸೊ ಆಗಿರ್ಬೇಕಾದ್ರೆ ಒಂದು ಮಾಡೋಣ. ರಘು ಅವರೇ, ಎಸ್ ಸರ್, ನಿಮ್ಮ ಒಂದು ಜವಾಬ್ದಾರಿ ಕೊಡ್ತೀನಿ. ಈಗ ಗಾರ್ಡನ್ ಏರಿಯಾದಲ್ಲಿ ಏನೇನು ನಡೀತೋ ಈ ಸಂಚಿಕೆ ಮುಗಿದ ತಕ್ಷಣ ನಾರ್ಮಲಿ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಆದರೆ ಕನ್ನಡ ಜನತೆಗೆ, ನೋಡ್ತಾ ಇರೋ ವೀಕ್ಷಕರಿಗೆ ತುಂಬ ನೋವಾಗುತ್ತೆ. ಅದು ಬೇಡಿ. ಅವಾಗೇನಾಗುತ್ತೆ, ನಮ್ಮ ಶೋ ಅಲ್ಲಿ ಬಿಗ್ ಬಾಸ್ದು ಕೇಳಿಸೋದು ಬರೀ ಧ್ವನಿ ಆಗಿದ್ರೂ ಕೂಡ ಆ ರೂಲ್ಸ್ನ ತುಂಬ ಅದ್ಭುತವಾಗಿ ಫಾಲೋ ಮಾಡಿಕೊಂಡು 11 ಸೀಸನ್ ಬಂದಾಗ ಈ ಸೀಸನ್ ಹೊರತುಪಡಿಸೋಕ್ಕಾಗಲ್ಲ. ಯು ಹ್ಯಾವ್ ಟು ಫಾಲೋ ವಾಟ್ ಆರ್ ರೂಲ್ಸ್. ನಿಮ್ಮ ಜವಾಬ್ದಾರಿ ಅಶ್ವಿನಿ ಅವ್ರನ್ನ ಕರ್ಕೊಂಡು ಗಾರ್ಡನಲ್ಲಿ ಏರಿಯಾದಲ್ಲಿರುವಂಥ ಪ್ರತಿಯೊಂದು ಕ್ಯಾಮ್ರಾಗೂ ಭಾಳ ಸುಂದರವಾಗಿ ಕಾಣ್ತಾರೆ ಅವರು. ಎಲ್ಲ ಕ್ಯಾಮ್ರಾಗೂ ಕರ್ಕೊಂಡೋಗಿ ಸುಂದರವಾಗಿ ಸಾರಿ ಹೇಳಿಸ್ಬಿಡಿ ಇಡೀ ಜನತೆಗೆ. ಅರ್ಥ ಆಯ್ತಾ? ಗಾರ್ಡನ್ ಏರಿಯಾದಲ್ಲಿ ಯಾವ್ಯಾವ ಕ್ಯಾಮ್ರಾ ಇದೆ ಎಲ್ಲ ಕ್ಯಾಮ್ರಾ, ಅದು ನಿಮ್ಮ ಜವಾಬ್ದಾರಿ. ಆಮೇಲೆ ನೀವು ಬರೀ ಅಶ್ವಿನಿ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು, ಅವ್ರ ಪಕ್ಕದಲ್ಲಿರೋ ಸಪೋರ್ಟ್ ಸಿಸ್ಟಮ್ ಅಲ್ಲ. ಅರ್ಥ ಆಯ್ತಾ ಜಾನ್ವಿ ಅವರೇ? ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಕ್ಯಾಪ್ಟನ್ ಹಾಕೋ ರೂಲ್ಸ್ ಬೇರೆ. ಹಾಗಂತ ಕ್ಯಾಪ್ಟನ್ಸಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಅದು ತಪ್ಪೆ. ಬಿಗ್ ಬಾಸ್ ಆ್ಯಸ್ ಅ ಹೌಸ್, ಒಂದು ಮನೆ, ಒಂದು ಸಂಸ್ಥೆಯಾಗಿ, ಒಂದು ಶೋ ಆಗಿ ಹಾಕಿರೋ ರೂಲ್ಸ್ ಬೇರೆ. ಆ ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ಸಮಪ್ ಮಾಡ್ತಾಯಿದ್ದೀನಿ, ನೀವೇನು ಮಾಡ್ತಾಯಿದ್ದೀರೋ ಅದನ್ನು ಮಾತ್ರ ತೋರಿಸ್ತೀವಿ ಹೊರತು, ಆದಲ್ಲಿ ಉಳಿಸೋಕ್ಕೆ ಬಚಾವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಹೊರತು ನಿಮ್ಮ ವ್ಯಕ್ತಿತ್ವ, ಮಾಡಿರೋಂಥ ಹೆಸರು ಹಾಳಾಗುವಂಥದ್ದು ನಾವ್ಯಾರು ಮಾಡದೇ ಇಲ್ದಿರೋದನ್ನು ತೋರ್ಸೋಕ್ಕೆ ಆಗಲ್ಲ. ಯಾರ್ಯಾರು ಏನೇನು ಕಿತ್ತಾಡ್ಕೊಬೇಕು, ಈಗ ಕಿತ್ತಾಡ್ಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೆ ಆಲ್ ಆಫ್ ಯು ಟೇಕ್ ಕೇರ್, ಲವ್ ಯು. ಒಂದು ಆಟ ಅಂತ ಶುರು ಆದಮೇಲೆ ತಪ್ಪುಗಳಾಗೋದು ಸಹಜ. ಆಗಿರೋ ತಪ್ಪುಗಳನ್ನು ಸರಿ ಮಾಡಿಕೊಂಡು ಆಟದಲ್ಲಿ ಮುಂದುವರಿಯೋದು ಗೆಲ್ಲೋರ ಲಕ್ಷಣ. ಇವತ್ತಿನ ಒಂದಿಷ್ಟು ಮಾತುಗಳನ್ನು, ಬುದ್ಧಿ ಮಾತುಗಳೇನ ಅಂದ್ಕೊಳ್ಳೋಣ, ಅದನ್ನು ಹೇಳಿದ್ದೀವಿ. ಅರ್ಥ ಮಾಡಿಕೊಂಡು
ಮುಂದಿನ ದಿನಗಳಲ್ಲಿ ಯಾರ್ಯಾರು ಹೇಗೆ ಆಡ್ತಾರೆ ಅಂತ ನೋಡೋಣ ಅಂತ ಹೇಳ್ತಾ, ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಷ್ಯನ್ ಪೇಂಟ್ಸ್ ಹಾಗೂ ವಿಸಿ ಸ್ಮಾರ್ಟ್ ಟೆಲಿವಿಷನ್, ಕೋ-ಪವರ್ಡ್ ಬೈ ಅಶು ಸೂರ್ಯ ರಿಯಾಲಿಟೀಸ್, ನಿರಂತರ ಪೂಜಾ ಆಯಿಲ್, ಸಂತೂರ್, ಮಾರುತಿ ಸುಜುಕಿ, ಹೆರಿಟೇಜ್ ಫಾರ್ನ್ ಕಿಂಗ್ ಹಾಗೂ 123 ನೂಡಲ್ಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನದ ನಮಸ್ತೆ. ಗುಡ್ ನೈಟ್, ಶಿವರಾತ್ರಿ, ಲವ್ ಯು.